ಸಿನಿಮಾದ ಮೊದಲಾರ್ಧದಲ್ಲಿ ನಾವು ನೋಡಿದ್ದು ಕೀರ್ತಿಯ ಆತ್ಮವಿಶ್ವಾಸ, ಅವಳ ಹೋರಾಟ, ಮತ್ತು ಮದುವೆಯ ನಂತರ ಅವಳು ಎದುರಿಸಬೇಕಾದ ಸಂಕಟಗಳು. ಆದರೆ ಎರಡನೇ ಅರ್ಧದಲ್ಲಿ ಈ ಕಥೆಯು ಇನ್ನಷ್ಟು ಆಳಕ್ಕೆ ಇಳಿಯುತ್ತದೆ. ಇಲ್ಲಿ ನಾಯಕ ವೀರನ ಮಾನಸಿಕ ಸಂಘರ್ಷ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತದೆ. ಮದುವೆಯಾದ ನಂತರ ತನ್ನ ಪತ್ನಿ ಕುಸ್ತಿಪಟು ಎಂದು ತಿಳಿದಾಗ ಅವನ ಮೊದಲ ಪ್ರತಿಕ್ರಿಯೆ ಆಘಾತ, ಆಮೇಲೆ ಆಕ್ರೋಶ, ಮತ್ತು ಕೊನೆಗೆ ಅವಮಾನದ ಭಾವನೆ. ಅವನ ಸ್ನೇಹಿತರು, ಅವನ ಚಿಕ್ಕಪ್ಪ, ಮತ್ತು ಗ್ರಾಮಸ್ಥರು ಅವನನ್ನು ಅಪಹಾಸ್ಯ ಮಾಡುತ್ತಾರೆ. ನಿನ್ನ ಹೆಂಡತಿ ಕುಸ್ತಿಯಾಡುತ್ತಾಳೆಯೇ? ಅವಳು ನಿನ್ನನ್ನು ಸೋಲಿಸುತ್ತಾಳೆಯೇ? ಎಂಬ ವ್ಯಂಗ್ಯದ ಪ್ರಶ್ನೆಗಳು ಅವನ ಆತ್ಮಗೌರವವನ್ನು ಕುಗ್ಗಿಸುತ್ತವೆ. ವೀರನ ಪಾತ್ರದ ಮೂಲಕ ನಮ್ಮ ಸಮಾಜದ ವಾಸ್ತವಿಕ ಪುರುಷಾಹಂಕಾರವನ್ನು ಚಿತ್ರಿಸಲಾಗಿದೆ. ಒಬ್ಬ ಪುರುಷನಿಗೆ ತನ್ನ ಪತ್ನಿ ತನಗಿಂತ ಬಲಿಷ್ಠಳು, ತನಗಿಂತ ಹೆಚ್ಚು ಸಾಧಕಿ ಎಂದು ಒಪ್ಪಿಕೊಳ್ಳುವುದು ಎಷ್ಟು ಕಷ್ಟವೆಂಬುದನ್ನು ಈ ಚಿತ್ರವು ತೋರಿಸುತ್ತದೆ. ಇಲ್ಲಿ ಒಂದು ಮಹತ್ವದ ಅಂಶವೆಂದರೆ ಕೀರ್ತಿ ತನ್ನ ಪತಿಯ ಅವಮಾನವನ್ನು ಅರ್ಥಮಾಡಿಕೊಳ್ಳುತ್ತಾಳೆ. ಅವಳು ಪ್ರೀತಿಯಿಂದ, ಸಹನೆಯಿಂದ ಅವನಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಾಳೆ. ಆದರೆ ವೀರನ ಜಿಡ್ಡು ತಲೆಯ ಧೋರಣೆಯು ಪ್ರತಿಬಾರಿ ಅವಳ ಪ್ರಯತ್ನವನ್ನು ಮುರಿಯುತ್ತದೆ. ಒಂದು ದೃಶ್ಯದಲ್ಲಿ ಕೀರ್ತಿ ವೀರನಿಗೆ ಹೇಳುತ್ತಾಳೆ, ನಾನು ನಿನ್ನನ್ನು ಸೋಲಿಸಲು ಬಯಸುವುದಿಲ್ಲ, ನಾನು ನಿನ್ನ ಜೊತೆಗೆ ನಿಲ್ಲಲು ಬಯಸುತ್ತೇನೆ. ಆದರೆ ನೀನು ನನ್ನನ್ನು ನಿನ್ನ ಎದುರಾಳಿಯಾಗಿ ನೋಡುವವರೆಗೆ ನಮ್ಮ ನಡುವೆ ಸಮಾನತೆ ಸಾಧ್ಯವಿಲ್ಲ. ಇದು ಚಿತ್ರದ ಮಧ್ಯಭಾಗದಲ್ಲಿರುವ ಪ್ರಮುಖ ಸಂಭಾಷಣೆ. ಇದು ಕೇವಲ ದಂಪತಿಗಳ ಸಮಸ್ಯೆಯಲ್ಲ, ಇದು ಇಡೀ ಸಮಾಜದ ಸಮಸ್ಯೆ. ಪುರುಷರು ಮಹಿಳೆಯರನ್ನು ತಮ್ಮ ಸಮಾನರಾಗಿ ನೋಡಲು ಹೇಗೆ ಹಿಂಜರಿಯುತ್ತಾರೆ ಎಂಬುದು ಇಲ್ಲಿ ಪ್ರತಿಫಲಿಸುತ್ತದೆ. ವೀರನ ಪಾತ್ರದ ಬೆಳವಣಿಗೆಯು ನಿಧಾನವಾಗಿ ಆದರೆ ಖಂಡಿತವಾಗಿ ಆಗುತ್ತದೆ. ಮೊದಲಿಗೆ ಅವನು ತನ್ನ ಪತ್ನಿಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾನೆ. ಅವಳು ಸೀರೆ ಉಡುಗಬೇಕು, ಆಭರಣ ಧರಿಸಬೇಕು, ಮನೆಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು. ಒಂದು ಹಂತದಲ್ಲಿ ಅವನು ಅವಳ ಕುಸ್ತಿ ಸಾಮಗ್ರಿಗಳನ್ನೇ ಎಸೆಯಲು ಪ್ರಯತ್ನಿಸುತ್ತಾನೆ. ಆದರೆ ಅವಳು ಪ್ರತಿಭಟಿಸುವುದಿಲ್ಲ. ಅವಳು ಸುಮ್ಮನೆ ಅವನಿಗೆ ಒಂದು ಪ್ರಶ್ನೆ ಕೇಳುತ್ತಾಳೆ, ನಿನಗೆ ಅಡುಗೆ ಮಾಡಬಾರದೆಂದರೆ ನಾನು ಮಾಡುವುದಿಲ್ಲ. ನಿನಗೆ ಕುಸ್ತಿ ಆಡಬಾರದೆಂದರೆ ನಾನು ಆಡುವುದಿಲ್ಲ. ಆದರೆ ನೀನು ನನಗೆ ಏನು ಕೊಡುತ್ತೀಯ? ನನ್ನ ಕನಸುಗಳ ಬದಲಾಗಿ ನೀನು ನನಗೆ ಏನು ನೀಡಬಲ್ಲೆ? ಈ ಸರಳ ಪ್ರಶ್ನೆಯು ವೀರನನ್ನು ಯೋಚಿಸುವಂತೆ ಮಾಡುತ್ತದೆ. ಏಕೆಂದರೆ ಅವನು ಅವಳಿಗೆ ಏನನ್ನೂ ನೀಡುತ್ತಿಲ್ಲ, ಕೇವಲ ಅವಳಿಂದಲೇ ಎಲ್ಲವನ್ನೂ ನಿರೀಕ್ಷಿಸುತ್ತಿದ್ದಾನೆ. ಇದು ಪಿತೃಪ್ರಭುತ್ವದ ವ್ಯವಸ್ಥೆಯ ಸರಳ ಆದರೆ ಪ್ರಬಲ ವಿಮರ್ಶೆಯಾಗಿದೆ. ಸಾಮಾನ್ಯವಾಗಿ ಮದುವೆಯಲ್ಲಿ ಪುರುಷನು ಏನನ್ನು ಪಡೆಯಬೇಕೆಂದು ನಿರೀಕ್ಷಿಸುತ್ತಾನೋ ಅದು ಆಹಾರ, ಕಾಳಜಿ, ಸಂತಾನ, ಸಮಾಜದಲ್ಲಿ ಗೌರವ. ಆದರೆ ಅವನು ಏನನ್ನು ಹಿಂದಿರುಗಿಸುತ್ತಾನೆ? ಕೇವಲ ಆರ್ಥಿಕ ಭದ್ರತೆ ಅಷ್ಟೇ. ಆದರೆ ಈ ಚಿತ್ರದಲ್ಲಿ ಕೀರ್ತಿಗೆ ಆರ್ಥಿಕ ಭದ್ರತೆಯ ಅಗತ್ಯವಿಲ್ಲ, ಏಕೆಂದರೆ ಅವಳು ಸ್ವತಃ ಸಾಧಕಿ. ಆಗ ವೀರನು ಅವಳ ಜೀವನದಲ್ಲಿ ಏನನ್ನು ತರುತ್ತಾನೆ? ಇದು ಆಳವಾದ ಪ್ರಶ್ನೆ. ನಂತರದ ದೃಶ್ಯಗಳಲ್ಲಿ ವೀರನು ಕುಸ್ತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅವನು ಕೀರ್ತಿಯ ತರಬೇತಿಯನ್ನು ಗಮನಿಸುತ್ತಾನೆ, ಅವಳ ಹೋರಾಟವನ್ನು ನೋಡುತ್ತಾನೆ. ಅವಳು ಎಷ್ಟು ಕಷ್ಟಪಡುತ್ತಾಳೆ, ಎಷ್ಟು ನೋವನ್ನು ಸಹಿಸುತ್ತಾಳೆ, ಎಷ್ಟು ಬೆವರು ಸುರಿಸುತ್ತಾಳೆ ಎಂಬುದು ಅವನಿಗೆ ಅರಿವಾಗುತ್ತದೆ. ಒಂದು ದಿನ ಅವಳಿಗೆ ಗಾಯವಾದಾಗ ಅವನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಡಾಕ್ಟರ್ ಹೇಳುತ್ತಾರೆ, ಇವಳ ದೇಹದಲ್ಲಿ ಎಷ್ಟೊಂದು ಗಾಯಗಳಿವೆ, ಆದರೂ ಅವಳು ನಗುತ್ತಾಳೆ. ಇದೊಂದು ಮಹಾನ್ ಕ್ರೀಡಾಪಟು. ಆ ದಿನ ವೀರನಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಅವನು ಅವಳನ್ನು ಹೊಸ ಕಣ್ಣಿನಲ್ಲಿ ನೋಡಲಾರಂಭಿಸುತ್ತಾನೆ. ಇನ್ನು ಮುಂದೆ ಅವಳು ಅವನಿಗೆ ಕೇವಲ ಹೆಂಡತಿಯಲ್ಲ, ಅವಳು ಒಬ್ಬ ಯೋಧೆ. ಇಲ್ಲಿ ಚಿತ್ರವು ಒಂದು ಸುಂದರವಾದ ಸಾಮ್ಯತೆಯನ್ನು ನೀಡುತ್ತದೆ. ಕುಸ್ತಿ ಕ್ರೀಡಾಂಗಣವು ಜೀವನದ ರೂಪಕವಾಗಿ ಬರುತ್ತದೆ. ಜೀವನದಲ್ಲಿ ನಾವೆಲ್ಲರೂ ಯಾರಾದರೊಬ್ಬರೊಂದಿಗೆ ಕುಸ್ತಿಯಾಡುತ್ತಿರುತ್ತೇವೆ, ಕೆಲವೊಮ್ಮೆ ನಮ್ಮ ಸ್ವಂತ ಅಹಂಕಾರದೊಂದಿಗೆ, ಕೆಲವೊಮ್ಮೆ ಸಮಾಜದ ನಿರೀಕ್ಷೆಗಳೊಂದಿಗೆ, ಕೆಲವೊಮ್ಮೆ ನಮ್ಮ ಪ್ರೀತಿಪಾತ್ರರೊಂದಿಗೆ. ಆದರೆ ನಿಜವಾದ ಗೆಲುವು ಎದುರಾಳಿಯನ್ನು ಬಗ್ಗಿಸುವುದಲ್ಲ, ಅವನನ್ನು ಅರ್ಥಮಾಡಿಕೊಳ್ಳುವುದು. ಈ ಸಂದೇಶವನ್ನು ಚಿತ್ರವು ಹಲವಾರು ದೃಶ್ಯಗಳ ಮೂಲಕ ತಿಳಿಸುತ್ತದೆ. ವೀರನ ಚಿಕ್ಕಪ್ಪನ ಪಾತ್ರವು ಇಲ್ಲಿ ಮತ್ತೊಮ್ಮೆ ಪ್ರವೇಶಿಸುತ್ತದೆ. ಅವನು ವೀರನಿಗೆ ಹೇಳುತ್ತಾನೆ, ಅವಳು ಕುಸ್ತಿಯಾಡಲಿ, ಅದರಿಂದ ನಿನಗೆ ನಷ್ಟವೇನು? ನೀನು ಅವಳಿಗೆ ಬೆಂಬಲವಾಗಿರು. ಇದು ಆಶ್ಚರ್ಯಕರ ತಿರುವು, ಏಕೆಂದರೆ ಮೊದಲಾರ್ಧದಲ್ಲಿ ಈ ಪಾತ್ರವು ಪುರುಷ ಪ್ರಾಬಲ್ಯವನ್ನು ಪ್ರಚೋದಿಸುತ್ತಿತ್ತು, ಆದರೆ ಎರಡನೇ ಅರ್ಧದಲ್ಲಿ ಅವನೇ ವೀರನಿಗೆ ಸರಿದಾರಿ ತೋರಿಸುತ್ತಾನೆ. ಬಹುಶಃ ಇದು ಚಿತ್ರದ ಸಂದೇಶವನ್ನು ಹೆಚ್ಚು ಬಲಪಡಿಸಲು ಮಾಡಿದ ಪ್ರಯತ್ನವಿರಬಹುದು. ಆದರೆ ಇದು ಸ್ವಲ್ಪ ಕೃತಕವೆನಿಸುತ್ತದೆ, ಏಕೆಂದರೆ ಸಮಾಜದಲ್ಲಿ ಹೀಗೆ ಹಠಾತ್ತನೆ ಬದಲಾಗುವ ವ್ಯಕ್ತಿಗಳು ಅಪರೂಪ. ಕೀರ್ತಿಯ ತಂದೆಯ ಪಾತ್ರವು ಇಲ್ಲಿ ಪ್ರಮುಖವಾಗುತ್ತದೆ. ಮೊದಲಿಗೆ ಅವನು ತನ್ನ ಮಗಳು ಕುಸ್ತಿಯಾಡಲು ವಿರೋಧಿಸುತ್ತಾನೆ. ಆದರೆ ಅವಳ ಪ್ರತಿಭೆಯನ್ನು ನೋಡಿ ಅವನು ಬೆಂಬಲಿಸಲು ಪ್ರಾರಂಭಿಸುತ್ತಾನೆ. ತಂದೆ-ಮಗಳ ಸಂಬಂಧವು ಚಿತ್ರದಲ್ಲಿ ಬಹಳ ಮಾರ್ಮಿಕವಾಗಿ ಮೂಡಿಬಂದಿದೆ. ಒಂದು ದೃಶ್ಯದಲ್ಲಿ ತಂದೆ ಹೇಳುತ್ತಾರೆ,
ನಾನು ನಿನ್ನನ್ನು ಕುಸ್ತಿಯಿಂದ ದೂರವಿಡಲು ಪ್ರಯತ್ನಿಸಿದೆ, ಏಕೆಂದರೆ ಈ ಸಮಾಜವು ಅದನ್ನು ಒಪ್ಪುವುದಿಲ್ಲ ಎಂದು ನನಗೆ ಗೊತ್ತಿತ್ತು. ಆದರೆ ನೀನು ನನ್ನನ್ನು ಮೀರಿಸಿ ಬೆಳೆದಿರುವೆ, ಅದು ನನಗೆ ಹೆಮ್ಮೆ. ಈ ಸಂಭಾಷಣೆಯು ತುಂಬಾ ಹೃದಯಸ್ಪರ್ಶಿಯಾಗಿದೆ. ಇದು ಹೆತ್ತವರ ಮನೋವಿಜ್ಞಾನವನ್ನು ಸರಿಯಾಗಿ ತೋರಿಸುತ್ತದೆ. ಅವರು ಮಕ್ಕಳ ಮೇಲೆ ನಿರ್ಬಂಧಗಳನ್ನು ಹೇರುತ್ತಾರೆ, ಆದರೆ ಆ ನಿರ್ಬಂಧಗಳ ಹಿಂದೆ ಅವರ ರಕ್ಷಣೆಯ ಭಾವನೆ ಇರುತ್ತದೆ. ಎರಡನೇ ಅರ್ಧದಲ್ಲಿ ಹಾಸ್ಯದ ಪ್ರಮಾಣವು ಸ್ವಲ್ಪ ಕಡಿಮೆಯಾಗುತ್ತದೆ. ಇದು ಚಿತ್ರದ ಗಂಭೀರ ಸ್ವರೂಪವನ್ನು ಹೆಚ್ಚಿಸುತ್ತದೆ, ಆದರೆ ಕೆಲವು ಪ್ರೇಕ್ಷಕರಿಗೆ ಇದು ಬೇಸರ ತರಬಹುದು. ವಾಣಿಜ್ಯ ಚಿತ್ರಗಳಲ್ಲಿ ಹಾಸ್ಯ ಮತ್ತು ಗಂಭೀರತೆಯ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಈ ಚಿತ್ರವು ಮೊದಲಾರ್ಧದಲ್ಲಿ ಹಾಸ್ಯವನ್ನು ಹೇರಳವಾಗಿ ಬಳಸಿದರೆ, ಎರಡನೇ ಅರ್ಧದಲ್ಲಿ ಅದು ಕಡಿಮೆಯಾಗುತ್ತದೆ. ಒಂದು ಹಂತದಲ್ಲಿ ವೀರನು ಕೀರ್ತಿಯ ತರಬೇತಿಗೆ ಸಹಾಯ ಮಾಡಲು ಪ್ರಾರಂಭಿಸುತ್ತಾನೆ. ಅವನು ಅವಳಿಗೆ ನೀರು ಕೊಡುವುದು, ಅವಳ ಬೆವರು ಒರೆಸುವುದು, ಅವಳಿಗೆ ಪ್ರೋತ್ಸಾಹ ನೀಡುವುದು. ಇದು ಅವರ ಸಂಬಂಧದಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ. ಈಗ ಅವರು ಸಮಾನರು, ಒಬ್ಬರಿಗೊಬ್ಬರು ಪೂರಕರು. ಕೀರ್ತಿಯ ಸ್ನೇಹಿತೆಯ ಪಾತ್ರವು ಇಲ್ಲಿ ಮಹತ್ವದ್ದಾಗಿದೆ. ಅವಳು ಕೀರ್ತಿಗೆ ಮಾತ್ರವಲ್ಲ, ವೀರನಿಗೂ ಸಲಹೆಗಳನ್ನು ನೀಡುತ್ತಾಳೆ. ಅವಳು ಹೇಳುತ್ತಾಳೆ, ಹೆಂಡತಿಯನ್ನು ಸೋಲಿಸಲು ಬಯಸುವ ಪತಿಯು ಯಾವತ್ತೂ ಸುಖಿಯಾಗಿರಲಾರ. ನೀನು ಅವಳ ಬೆಳವಣಿಗೆಯನ್ನು ಬಯಸಬೇಕು, ಅವಳ ಇಳಿಮುಖವನ್ನು ಅಲ್ಲ. ಇದು ಸಾಮಾನ್ಯ ಮಹಿಳೆಯರ ದೃಷ್ಟಿಕೋನವನ್ನು ಪ್ರತಿನಿಧಿಸುತ್ತದೆ. ಆದರೆ ಈ ಪಾತ್ರಕ್ಕೆ ಹೆಚ್ಚು ಅವಕಾಶಗಳು ಸಿಗಬಹುದಿತ್ತು. ಅದು ಸಿಗಲಿಲ್ಲ ಎಂಬುದು ಅಗತ್ಯವಾಗಿದೆ. ಚಿತ್ರದ ಸಂಗೀತ ವಿಭಾಗದಲ್ಲಿ ಎರಡನೇ ಅರ್ಧದ ಹಾಡುಗಳು ಹೆಚ್ಚು ಭಾವನಾತ್ಮಕವಾಗಿವೆ. ವಿಶೇಷವಾಗಿ ಕೀರ್ತಿಯು ತನ್ನ ಪತಿಗೆ ತನ್ನ ನೋವನ್ನು ತಿಳಿಸುವ ಸಂದರ್ಭದಲ್ಲಿ ಬರುವ ಹಾಡು, ಅದು ಅಕ್ಷರಶಃ ಕಣ್ಣೀರು ತರಿಸುತ್ತದೆ. ಅದರ ಸಾಹಿತ್ಯವು ಸರಳವಾಗಿದ್ದರೂ ಅರ್ಥಗರ್ಭಿತವಾಗಿದೆ. ನಾನು ಬೆಳಕನ್ನು ಹುಡುಕುತ್ತಾ ಕತ್ತಲೆಯಲ್ಲಿ ನಡೆದೆ, ಆದರೆ ನೀನು ನನ್ನನ್ನು ಕತ್ತಲೆಯಲ್ಲೇ ಇರಲು ಹೇಳಿದೆ. ಇದು ಕೀರ್ತಿಯ ಪರಿಸ್ಥಿತಿಯನ್ನು ಸರಿಯಾಗಿ ಪ್ರತಿಬಿಂಬಿಸುತ್ತದೆ. ಆದರೆ ಕೆಲವು ಹಾಡುಗಳು ಅನಗತ್ಯವೆನಿಸುತ್ತವೆ, ವಿಶೇಷವಾಗಿ ಗ್ರಾಮದ ಉತ್ಸವದ ಹಾಡು. ಅದು ಕಥನಕ್ಕೆ ಏನನ್ನೂ ಸೇರಿಸದೆ, ಚಿತ್ರದ ವೇಗವನ್ನು ಕುಗ್ಗಿಸುತ್ತದೆ. ನಟಿಯರ ಅಭಿನಯದಲ್ಲಿ ಕೀರ್ತಿಯ ಪಾತ್ರವು ಇನ್ನಷ್ಟು ಪಕ್ವವಾಗುತ್ತದೆ. ಅವಳು ತನ್ನ ನೋವನ್ನು ಆಂತರಿಕವಾಗಿ ಅನುಭವಿಸುತ್ತಾಳೆ, ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಅವಳ ಮೌನವೇ ಅವಳ ಶಕ್ತಿಯಾಗುತ್ತದೆ. ವಿಶೇಷವಾಗಿ ತನ್ನ ಪತಿ ಅವಳನ್ನು ಅವಮಾನಿಸುವ ಸಂದರ್ಭಗಳಲ್ಲಿ ಅವಳ ಕಣ್ಣುಗಳಲ್ಲಿ ನೋವು ಮತ್ತು ಪ್ರೀತಿಯ ಮಿಶ್ರಣವನ್ನು ನಾವು ನೋಡಬಹುದು. ಇದಕ್ಕೆ ವಿರುದ್ಧವಾಗಿ ವೀರನ ಪಾತ್ರವು ಸ್ವಲ್ಪ ಏಕಮುಖವಾಗಿದೆ. ಅವನು ಕೋಪಗೊಳ್ಳುತ್ತಾನೆ, ಅವಮಾನಿತನಾಗುತ್ತಾನೆ, ಆಮೇಲೆ ಅರಿವು ಪಡೆಯುತ್ತಾನೆ. ಇದು ಬಹಳ ನೇರವಾದ ಪಾತ್ರಚಿತ್ರಣ. ಇನ್ನೂ ಸ್ವಲ್ಪ ಸೂಕ್ಷ್ಮತೆ ಇದ್ದಿದ್ದರೆ ಅವನ ಪಾತ್ರವು ಇನ್ನಷ್ಟು ಆಕರ್ಷಕವಾಗುತ್ತಿತ್ತು. ಕುಸ್ತಿ ಕ್ರೀಡಾಂಗಣದ ದೃಶ್ಯಗಳು ಎರಡನೇ ಅರ್ಧದಲ್ಲಿ ಹೆಚ್ಚು ಬರುತ್ತವೆ. ಇಲ್ಲಿ ಚಿತ್ರವು ಕುಸ್ತಿಯ ನಿಯಮಗಳನ್ನು ಸರಿಯಾಗಿ ಪ್ರದರ್ಶಿಸುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಯಲ್ಲಿ ನಿಷೇಧಿತ ಚಲನೆಗಳು ಯಾವುವು, ಅವುಗಳನ್ನು ತಪ್ಪಿಸುವುದು ಹೇಗೆ, ಸ್ಕೋರಿಂಗ್ ವ್ಯವಸ್ಥೆ ಇವೆಲ್ಲವನ್ನೂ ಸರಿಯಾಗಿ ತೋರಿಸಲಾಗಿದೆ. ಕುಸ್ತಿ ಕುರಿತು ಆಸಕ್ತಿಯಿಲ್ಲದವರಿಗೂ ಇದು ಅರ್ಥವಾಗುವಂತಿದೆ. ಆದರೆ ಕೊನೆಯ ಪಂದ್ಯದಲ್ಲಿ ಈ ನಿಯಮಗಳನ್ನು ಉಲ್ಲಂಘಿಸಲಾಗುತ್ತದೆ. ವೀರನು ಕೀರ್ತಿಯೊಂದಿಗೆ ಕುಸ್ತಿಯಾಡಲು ಮುಂದಾಗುತ್ತಾನೆ. ಇದು ವೃತ್ತಿಪರ ಕುಸ್ತಿಯಲ್ಲಿ ಸಾಧ್ಯವಿಲ್ಲ. ಚಿತ್ರವು ಇದನ್ನು ಒಪ್ಪಿಕೊಳ್ಳುತ್ತದೆ, ಆದರೆ ಮನರಂಜನೆಗಾಗಿ ಎಂದು ಸಮರ್ಥಿಸಿಕೊಳ್ಳುತ್ತದೆ. ಇದು ಚಿತ್ರದ ವಾಸ್ತವಿಕತೆಗೆ ಧಕ್ಕೆ ತರುತ್ತದೆ. ಕೊನೆಯ 30 ನಿಮಿಷಗಳು ಚಿತ್ರದ ಏರಿಳಿತದ ಅಂಶಗಳಾಗಿವೆ. ವೀರನು ಕೀರ್ತಿಯನ್ನು ಕುಸ್ತಿ ಕ್ರೀಡಾಂಗಣಕ್ಕೆ ಆಹ್ವಾನಿಸುತ್ತಾನೆ, ಅಲ್ಲಿ ಅವಳು ತನ್ನ ಎದುರಾಳಿಯೊಂದಿಗೆ ಪಂದ್ಯವನ್ನು ಆಡಬೇಕು. ಆ ಪಂದ್ಯವು ತುಂಬಾ ರೋಮಾಂಚನಕಾರಿಯಾಗಿ ಚಿತ್ರಿಸಲಾಗಿದೆ. ಕೀರ್ತಿಯು ತನ್ನ ಸಾಮರ್ಥ್ಯವನ್ನು ಪೂರ್ಣವಾಗಿ ಪ್ರದರ್ಶಿಸುತ್ತಾಳೆ. ಅವಳು ತನ್ನ ಎದುರಾಳಿಯನ್ನು ಒಂದೊಂದಾಗಿ ಮಣಿಸುತ್ತಾಳೆ. ಗ್ರಾಮಸ್ಥರು ಮೊದಲಿಗೆ ಅವಳನ್ನು ಅಪಹಾಸ್ಯ ಮಾಡಿದ್ದರು, ಆದರೆ ಈಗ ಅವರು ಚಪ್ಪಾಳೆ ತಟ್ಟುತ್ತಾರೆ. ಇದು ಗೆಲುವಿನ ಕ್ಷಣವಾಗಿದೆ, ಆದರೆ ಇದು ಸ್ವಲ್ಪ ಸಿನಿಮಾಟಿಕ್ ಆಗಿದೆ. ನೈಜ ಜೀವನದಲ್ಲಿ ಇಷ್ಟೂ ಸುಲಭವಾಗಿ ಸಮಾಜದ ಮನಸ್ಥಿತಿ ಬದಲಾಗುವುದಿಲ್ಲ. ವೀರನು ಅಂತಿಮವಾಗಿ ಕೀರ್ತಿಗೆ ಹೇಳುತ್ತಾನೆ, ನೀನು ಗೆದ್ದೆ, ನಾನು ಸೋತೆ. ಆದರೆ ನನ್ನ ಸೋಲು ನನಗೆ ಹೆಮ್ಮೆಯನ್ನು ತಂದಿದೆ, ಏಕೆಂದರೆ ನೀನು ನನ್ನ ಹೆಂಡತಿ. ಇದು ಬಹಳ ಮುಖ್ಯವಾದ ಸಂಭಾಷಣೆ. ಇಲ್ಲಿ ವೀರನು ತನ್ನ ಅಹಂವನ್ನು ಬಿಟ್ಟುಕೊಡುತ್ತಾನೆ. ಅವನು ತನ್ನ ಪತ್ನಿಯ ಯಶಸ್ಸನ್ನು ತನ್ನದೇ ಯಶಸ್ಸಿನಂತೆ ಸ್ವೀಕರಿಸುತ್ತಾನೆ. ಈ ಬೆಳವಣಿಗೆಯು ಬಹಳ ಅಪೇಕ್ಷಣೀಯ, ಆದರೆ ಇದು ತುಂಬಾ ವೇಗವಾಗಿ ಸಂಭವಿಸುತ್ತದೆ. ಒಂದು ದೃಶ್ಯದಲ್ಲಿ ಅಹಂಕಾರಿ, ಮುಂದಿನ ದೃಶ್ಯದಲ್ಲಿ ಉದಾರ. ಇದು ಸ್ವಲ್ಪ ವಾಸ್ತವಿಕ. ಹೆಚ್ಚಿನ ದೃಶ್ಯಾವಳಿಗಳು ಈ ಬದಲಾವಣೆಗೆ ಕಾರಣವಾಗಿದ್ದರೆ ಅದು ಇನ್ನಷ್ಟು ವಿಶ್ವಸನೀಯವಾಗುತ್ತಿತ್ತು. ಚಿತ್ರದ ಕೊನೆಯಲ್ಲಿ ಕೀರ್ತಿಯು ರಾಷ್ಟ್ರೀಯ ಪಂದ್ಯವೊಂದರಲ್ಲಿ ಭಾಗವಹಿಸುತ್ತಾಳೆ. ಆ ಪಂದ್ಯದಲ್ಲಿ ಅವಳು ಚಿನ್ನದ ಪದಕ ಗೆಲ್ಲುತ್ತಾಳೆ. ವೀರನು ಅವಳ ಜೊತೆಗಿದ್ದಾನೆ, ಅವನ ಕಣ್ಣುಗಳು ಹೆಮ್ಮೆಯಿಂದ ತುಂಬಿವೆ. ಇದು ಚಿತ್ರದ ಪರಾಕಾಷ್ಠೆ.
ಆದರೆ ಇಲ್ಲಿ ಚಿತ್ರವು ಸ್ವಲ್ಪ ಅತಿಶಯೋಕ್ತಿಗೆ ಹೋಗುತ್ತದೆ. ಕೊನೆಯ ಕ್ಷಣದಲ್ಲಿ ಅವಳು ತನ್ನ ಎದುರಾಳಿಯನ್ನು ಹೇಗೆ ಸೋಲಿಸುತ್ತಾಳೆ ಎಂದು ತೋರಿಸುವ ದೃಶ್ಯವು ಸಾಮಾನ್ಯ ಸಿನಿಮಾಗಳ ಕ್ಲೈಮ್ಯಾಕ್ಸ್ನಂತಿದೆ. ಇದು ಹೊಸತನವನ್ನು ನೀಡುವುದಿಲ್ಲ. ಆದರೆ ಚಿತ್ರದ ಮೂಲ ಸಂದೇಶವು ಸ್ಪಷ್ಟವಾಗಿದೆ. ಮಹಿಳೆಯರು ಸಾಧಕರಾಗಬಹುದು, ಅವರಿಗೆ ಬೆಂಬಲ ಬೇಕು, ಅವರನ್ನು ಸಮಾನರಾಗಿ ನೋಡಬೇಕು. ಒಟ್ಟಾರೆಯಾಗಿ ಎರಡನೇ ಅರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಗಂಭೀರವಾಗಿದೆ. ಇದು ಕಡಿಮೆ ಹಾಸ್ಯ, ಹೆಚ್ಚು ಭಾವನಾತ್ಮಕ ಆಳವನ್ನು ಹೊಂದಿದೆ. ಆದರೆ ಇದು ಸ್ವಲ್ಪ ನಿಧಾನವಾಗಿದೆ ಮತ್ತು ಕೆಲವು ದೃಶ್ಯಗಳು ಅನಗತ್ಯವಾಗಿ ಉದ್ದವಾಗಿವೆ. ವೀರನ ಪಾತ್ರದ ಬೆಳವಣಿಗೆಯು ಸಾಕಷ್ಟು ಆಸಕ್ತಿದಾಯಕವಾಗಿದ್ದರೂ ಅದು ತುಂಬಾ ಸರಳೀಕೃತವಾಗಿದೆ. ಕೀರ್ತಿಯ ಪಾತ್ರವು ಮಾತ್ರ ಸ್ಥಿರವಾಗಿ ಉತ್ತಮವಾಗಿ ಮೂಡಿಬಂದಿದೆ. ಸಿನಿಮೀಯವಾಗಿ ಈ ಭಾಗವು ಹೆಚ್ಚು ತಾಂತ್ರಿಕ ಕೌಶಲ್ಯವನ್ನು ಹೊಂದಿದೆ. ಛಾಯಾಗ್ರಹಣ, ಸಂಕಲನ, ಧ್ವನಿವಿನ್ಯಾಸ ಇವೆಲ್ಲವೂ ಉತ್ತಮವಾಗಿವೆ. ಆದರೆ ಕಥನವು ಕೆಲವೆಡೆ ತನ್ನ ವೇಗವನ್ನು ಕಳೆದುಕೊಳ್ಳುತ್ತದೆ. ಈ ಚಿತ್ರವು ನಮಗೆ ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳುತ್ತದೆ: ಒಬ್ಬ ಪುರುಷನು ತನ್ನ ಪತ್ನಿಯ ಯಶಸ್ಸನ್ನು ಸ್ವೀಕರಿಸಲು ಸಿದ್ಧನಿದ್ದಾನೆಯೇ? ಈ ಪ್ರಶ್ನೆಗೆ ಉತ್ತರವು ಚಿತ್ರದುದ್ದಕ್ಕೂ ವ್ಯಾಪಿಸಿದೆ. ಕೀರ್ತಿಯು ವೀರನಿಗೆ ಹೇಳುತ್ತಾಳೆ, ನಾನು ನಿನ್ನಿಂದ ದೂರವಾಗಲು ಬಯಸುವುದಿಲ್ಲ, ಆದರೆ ನಾನು ನನ್ನ ಕನಸುಗಳನ್ನು ಬಿಡಲು ಇಷ್ಟಪಡುವುದಿಲ್ಲ. ನಾನು ಎರಡನ್ನೂ ಹೊಂದಲು ಬಯಸುತ್ತೇನೆ, ನಿನ್ನ ಪ್ರೀತಿ ಮತ್ತು ನನ್ನ ಸ್ವಾತಂತ್ರ್ಯ. ಅದು ಸಾಧ್ಯವೇ? ಈ ಪ್ರಶ್ನೆಯು ಪ್ರತಿಯೊಬ್ಬ ಮಹಿಳೆಯ ಮನಸ್ಸಿನಲ್ಲೂ ಇರುತ್ತದೆ. ವೃತ್ತಿ ಮತ್ತು ಕುಟುಂಬದ ನಡುವಿನ ಸಮತೋಲನವನ್ನು ಕಂಡುಹಿಡಿಯುವುದು ಎಷ್ಟು ಕಷ್ಟವೆಂಬುದನ್ನು ಇದು ಸೂಚಿಸುತ್ತದೆ. ಹಾಗಾಗಿ ಈ ಚಿತ್ರವು ಸರಳವಾದ ಕಥೆಯಾಗಿದ್ದರೂ ಅದರ ಒಳಗೆ ಆಳವಾದ ಸಾಮಾಜಿಕ ವಿಮರ್ಶೆಯಿದೆ. ಇದು ಪುರುಷರು ಮತ್ತು ಮಹಿಳೆಯರ ನಡುವಿನ ಸಂಬಂಧವನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡಲು ಪ್ರೇರೇಪಿಸುತ್ತದೆ. ಆದರೆ ಇದು ವಾಣಿಜ್ಯ ಚಿತ್ರವಾದ್ದರಿಂದ ಕೆಲವೆಡೆ ಸಂದೇಶಕ್ಕಿಂತ ಮನರಂಜನೆಗೆ ಹೆಚ್ಚು ಆದ್ಯತೆ ನೀಡಿದೆ. ಇದು ಅದರ ಶಕ್ತಿ ಮತ್ತು ಅದರ ದೌರ್ಬಲ್ಯ ಎರಡೂ ಆಗಿದೆ. ಕೊನೆಯಲ್ಲಿ ಈ ಚಿತ್ರವು ಅದರ ನಿರ್ದೇಶಕರು ಮತ್ತು ತಾರಾಗಣದವರ ಪ್ರಾಮಾಣಿಕ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ. ಅವರು ಒಂದು ಕಷ್ಟಕರವಾದ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಅದನ್ನು ಧೈರ್ಯದಿಂದ ಚಿತ್ರಿಸಿದ್ದಾರೆ. ಕೆಲವು ಕುಂದುಕೊರತೆಗಳಿದ್ದರೂ ಚಿತ್ರವು ತನ್ನ ಉದ್ದೇಶದಲ್ಲಿ ಸಾಕಷ್ಟು ಯಶಸ್ವಿಯಾಗಿದೆ. ಇದು ಖಂಡಿತವಾಗಿಯೂ ಚರ್ಚೆಗೆ ಯೋಗ್ಯವಾದ ಸಿನಿಮಾ ಮತ್ತು ಪ್ರತಿಯೊಬ್ಬರೂ ನೋಡಬೇಕಾದಂತಹದ್ದು. ವಿಶೇಷವಾಗಿ ಯುವಕರು ಮದುವೆಯಾಗುವ ಮೊದಲು ಈ ಚಿತ್ರವನ್ನು ನೋಡಿದರೆ ಅವರ ದೃಷ್ಟಿಕೋನವು ಖಂಡಿತವಾಗಿಯೂ ವಿಸ್ತಾರವಾಗಬಹುದು. ಏಕೆಂದರೆ ಪ್ರೀತಿ ಎಂದರೆ ಹಿಡಿದಿಟ್ಟುಕೊಳ್ಳುವುದಲ್ಲ, ಬಿಡುಗಡೆ ಮಾಡುವುದು, ತಡೆಯುವುದಲ್ಲ, ಪ್ರೋತ್ಸಾಹಿಸುವುದು ಎಂಬುದನ್ನು ಈ ಚಿತ್ರವು ತುಂಬಾ ಸುಂದರವಾಗಿ ತಿಳಿಸುತ್ತದೆ. ಸಿನಿಮಾದ ಮೊದಲಾರ್ಧದಲ್ಲಿ ನಾವು ನೋಡಿದ್ದು ಕೀರ್ತಿಯ ಆತ್ಮವಿಶ್ವಾಸ, ಅವಳ ಹೋರಾಟ ಮತ್ತು ಮದುವೆಯ ನಂತರ ಅವಳು ಎದುರಿಸಬೇಕಾದ ಸಂಕಟಗಳು. ಆದರೆ ಎರಡನೇ ಅರ್ಧದಲ್ಲಿ ಈ ಕಥೆಯು ಇನ್ನಷ್ಟು ಆಳಕ್ಕೆ ಇಳಿಯುತ್ತದೆ. ಇಲ್ಲಿ ನಾಯಕ ವೀರನ ಮಾನಸಿಕ ಸಂಘರ್ಷ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತದೆ. ಮದುವೆಯಾದ ನಂತರ ತನ್ನ ಪತ್ನಿ ಕುಸ್ತಿಪಟು ಎಂದು ತಿಳಿದಾಗ ಅವನ ಮೊದಲ ಪ್ರತಿಕ್ರಿಯೆ ಆಘಾತ, ಆಮೇಲೆ ಆಕ್ರೋಶ ಮತ್ತು ಕೊನೆಗೆ ಅವಮಾನದ ಭಾವನೆ. ಅವನ ಸ್ನೇಹಿತರು, ಅವನ ಚಿಕ್ಕಪ್ಪ ಮತ್ತು ಗ್ರಾಮಸ್ಥರು ಅವನನ್ನು ಅಪಹಾಸ್ಯ ಮಾಡುತ್ತಾರೆ. ನಿನ್ನ ಹೆಂಡತಿ ಕುಸ್ತಿಯಾಡುತ್ತಾಳೆಯೇ? ಅವಳು ನಿನ್ನನ್ನು ಸೋಲಿಸುತ್ತಾಳೆಯೇ? ಎಂಬ ವ್ಯಂಗ್ಯದ ಪ್ರಶ್ನೆಗಳು ಅವನ ಆತ್ಮಗೌರವವನ್ನು ಕುಗ್ಗಿಸುತ್ತವೆ. ವೀರನ ಪಾತ್ರದ ಮೂಲಕ ನಮ್ಮ ಸಮಾಜದ ವಾಸ್ತವಿಕ ಪುರುಷಾಹಂಕಾರವನ್ನು ಚಿತ್ರಿಸಲಾಗಿದೆ. ಒಬ್ಬ ಪುರುಷನಿಗೆ ತನ್ನ ಪತ್ನಿ ತನಗಿಂತ ಬಲಿಷ್ಠಳು, ತನಗಿಂತ ಹೆಚ್ಚು ಸಾಧಕಿ ಎಂದು ಒಪ್ಪಿಕೊಳ್ಳುವುದು ಎಷ್ಟು ಕಷ್ಟವೆಂಬುದನ್ನು ಈ ಚಿತ್ರವು ತೋರಿಸುತ್ತದೆ. ಇಲ್ಲಿ ಒಂದು ಮಹತ್ವದ ಅಂಶವೆಂದರೆ ಕೀರ್ತಿ ತನ್ನ ಪತಿಯ ಅವಮಾನವನ್ನು ಅರ್ಥಮಾಡಿಕೊಳ್ಳುತ್ತಾಳೆ. ಅವಳು ಪ್ರೀತಿಯಿಂದ, ಸಹನೆಯಿಂದ ಅವನಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಾಳೆ. ಆದರೆ ವೀರನ ಜಿಡ್ಡು ತಲೆಯ ಧೋರಣೆಯು ಪ್ರತಿಬಾರಿ ಅವಳ ಪ್ರಯತ್ನವನ್ನು ಮುರಿಯುತ್ತದೆ. ಒಂದು ದೃಶ್ಯದಲ್ಲಿ ಕೀರ್ತಿ ವೀರನಿಗೆ ಹೇಳುತ್ತಾಳೆ, ನಾನು ನಿನ್ನನ್ನು ಸೋಲಿಸಲು ಬಯಸುವುದಿಲ್ಲ, ನಾನು ನಿನ್ನ ಜೊತೆಗೆ ನಿಲ್ಲಲು ಬಯಸುತ್ತೇನೆ. ಆದರೆ ನೀನು ನನ್ನನ್ನು ನಿನ್ನ ಎದುರಾಳಿಯಾಗಿ ನೋಡುವವರೆಗೆ ನಮ್ಮ ನಡುವೆ ಸಮಾನತೆ ಸಾಧ್ಯವಿಲ್ಲ. ಇದು ಚಿತ್ರದ ಮಧ್ಯಭಾಗದಲ್ಲಿರುವ ಪ್ರಮುಖ ಸಂಭಾಷಣೆ. ಇದು ಕೇವಲ ದಂಪತಿಗಳ ಸಮಸ್ಯೆಯಲ್ಲ, ಇದು ಇಡೀ ಸಮಾಜದ ಸಮಸ್ಯೆ. ಪುರುಷರು ಮಹಿಳೆಯರನ್ನು ತಮ್ಮ ಸಮಾನರಾಗಿ ನೋಡಲು ಹೇಗೆ ಹಿಂಜರಿಯುತ್ತಾರೆ ಎಂಬುದು ಇಲ್ಲಿ ಪ್ರತಿಫಲಿಸುತ್ತದೆ. ವೀರನ ಪಾತ್ರದ ಬೆಳವಣಿಗೆಯು ನಿಧಾನವಾಗಿ ಆದರೆ ಖಂಡಿತವಾಗಿ ಆಗುತ್ತದೆ. ಮೊದಲಿಗೆ ಅವನು ತನ್ನ ಪತ್ನಿಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾನೆ. ಅವಳು ಸೀರೆ ಉಡುಗಬೇಕು, ಆಭರಣ ಧರಿಸಬೇಕು, ಮನೆಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು. ಒಂದು ಹಂತದಲ್ಲಿ ಅವನು ಅವಳ ಕುಸ್ತಿ ಸಾಮಗ್ರಿಗಳನ್ನೇ ಎಸೆಯಲು ಪ್ರಯತ್ನಿಸುತ್ತಾನೆ. ಆದರೆ ಅವಳು ಪ್ರತಿಭಟಿಸುವುದಿಲ್ಲ. ಅವಳು ಸುಮ್ಮನೆ ಅವನಿಗೆ ಒಂದು ಪ್ರಶ್ನೆ ಕೇಳುತ್ತಾಳೆ, ನಿನಗೆ ಅಡುಗೆ ಮಾಡಬಾರದೆಂದರೆ ನಾನು ಮಾಡುವುದಿಲ್ಲ. ನಿನಗೆ ಕುಸ್ತಿ ಆಡಬಾರದೆಂದರೆ ನಾನು ಆಡುವುದಿಲ್ಲ. ಆದರೆ ನೀನು ನನಗೆ ಏನು ಕೊಡುತ್ತೀಯ? ನನ್ನ ಕನಸುಗಳ ಬದಲಾಗಿ ನೀನು ನನಗೆ ಏನು ನೀಡಬಲ್ಲೆ? ಈ ಸರಳ ಪ್ರಶ್ನೆಯು ವೀರನನ್ನು ಯೋಚಿಸುವಂತೆ ಮಾಡುತ್ತದೆ.
ಏಕೆಂದರೆ ಅವನು ಅವಳಿಗೆ ಏನನ್ನೂ ನೀಡುತ್ತಿಲ್ಲ, ಕೇವಲ ಅವಳಿಂದಲೇ ಎಲ್ಲವನ್ನೂ ನಿರೀಕ್ಷಿಸುತ್ತಿದ್ದಾನೆ. ಇದು ಪಿತೃಪ್ರಭುತ್ವದ ವ್ಯವಸ್ಥೆಯ ಸರಳ ಆದರೆ ಪ್ರಬಲ ವಿಮರ್ಶೆಯಾಗಿದೆ. ಸಾಮಾನ್ಯವಾಗಿ ಮದುವೆಯಲ್ಲಿ ಪುರುಷನು ಏನನ್ನು ಪಡೆಯಬೇಕೆಂದು ನಿರೀಕ್ಷಿಸುತ್ತಾನೋ ಅದು ಆಹಾರ, ಕಾಳಜಿ, ಸಂತಾನ, ಸಮಾಜದಲ್ಲಿ ಗೌರವ. ಆದರೆ ಅವನು ಏನನ್ನು ಹಿಂದಿರುಗಿಸುತ್ತಾನೆ? ಕೇವಲ ಆರ್ಥಿಕ ಭದ್ರತೆ ಅಷ್ಟೇ. ಆದರೆ ಈ ಚಿತ್ರದಲ್ಲಿ ಕೀರ್ತಿಗೆ ಆರ್ಥಿಕ ಭದ್ರತೆಯ ಅಗತ್ಯವಿಲ್ಲ, ಏಕೆಂದರೆ ಅವಳು ಸ್ವತಃ ಸಾಧಕಿ. ಆಗ ವೀರನು ಅವಳ ಜೀವನದಲ್ಲಿ ಏನನ್ನು ತರುತ್ತಾನೆ? ಇದು ಆಳವಾದ ಪ್ರಶ್ನೆ. ನಂತರದ ದೃಶ್ಯಗಳಲ್ಲಿ ವೀರನು ಕುಸ್ತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅವನು ಕೀರ್ತಿಯ ತರಬೇತಿಯನ್ನು ಗಮನಿಸುತ್ತಾನೆ, ಅವಳ ಹೋರಾಟವನ್ನು ನೋಡುತ್ತಾನೆ. ಅವಳು ಎಷ್ಟು ಕಷ್ಟಪಡುತ್ತಾಳೆ, ಎಷ್ಟು ನೋವನ್ನು ಸಹಿಸುತ್ತಾಳೆ, ಎಷ್ಟು ಬೆವರು ಸುರಿಸುತ್ತಾಳೆ ಎಂಬುದು ಅವನಿಗೆ ಅರಿವಾಗುತ್ತದೆ. ಒಂದು ದಿನ ಅವಳಿಗೆ ಗಾಯವಾದಾಗ ಅವನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಡಾಕ್ಟರ್ ಹೇಳುತ್ತಾರೆ, ಇವಳ ದೇಹದಲ್ಲಿ ಎಷ್ಟೊಂದು ಗಾಯಗಳಿವೆ, ಆದರೂ ಅವಳು ನಗುತ್ತಾಳೆ. ಇದೊಂದು ಮಹಾನ್ ಕ್ರೀಡಾಪಟು. ಆ ದಿನ ವೀರನಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಅವನು ಅವಳನ್ನು ಹೊಸ ಕಣ್ಣಿನಲ್ಲಿ ನೋಡಲಾರಂಭಿಸುತ್ತಾನೆ. ಇನ್ನು ಮುಂದೆ ಅವಳು ಅವನಿಗೆ ಕೇವಲ ಹೆಂಡತಿಯಲ್ಲ, ಅವಳು ಒಬ್ಬ ಯೋಧೆ. ಇಲ್ಲಿ ಚಿತ್ರವು ಒಂದು ಸುಂದರವಾದ ಸಾಮ್ಯತೆಯನ್ನು ನೀಡುತ್ತದೆ. ಕುಸ್ತಿ ಕ್ರೀಡಾಂಗಣವು ಜೀವನದ ರೂಪಕವಾಗಿ ಬರುತ್ತದೆ. ಜೀವನದಲ್ಲಿ ನಾವೆಲ್ಲರೂ ಯಾರಾದರೊಬ್ಬರೊಂದಿಗೆ ಕುಸ್ತಿಯಾಡುತ್ತಿರುತ್ತೇವೆ, ಕೆಲವೊಮ್ಮೆ ನಮ್ಮ ಸ್ವಂತ ಅಹಂಕಾರದೊಂದಿಗೆ, ಕೆಲವೊಮ್ಮೆ ಸಮಾಜದ ನಿರೀಕ್ಷೆಗಳೊಂದಿಗೆ, ಕೆಲವೊಮ್ಮೆ ನಮ್ಮ ಪ್ರೀತಿಪಾತ್ರರೊಂದಿಗೆ. ಆದರೆ ನಿಜವಾದ ಗೆಲುವು ಎದುರಾಳಿಯನ್ನು ಬಗ್ಗಿಸುವುದಲ್ಲ, ಅವನನ್ನು ಅರ್ಥಮಾಡಿಕೊಳ್ಳುವುದು. ಈ ಸಂದೇಶವನ್ನು ಚಿತ್ರವು ಹಲವಾರು ದೃಶ್ಯಗಳ ಮೂಲಕ ತಿಳಿಸುತ್ತದೆ. ವೀರನ ಚಿಕ್ಕಪ್ಪನ ಪಾತ್ರವು ಇಲ್ಲಿ ಮತ್ತೊಮ್ಮೆ ಪ್ರವೇಶಿಸುತ್ತದೆ. ಅವನು ವೀರನಿಗೆ ಹೇಳುತ್ತಾನೆ, ಅವಳು ಕುಸ್ತಿಯಾಡಲಿ, ಅದರಿಂದ ನಿನಗೆ ನಷ್ಟವೇನು? ನೀನು ಅವಳಿಗೆ ಬೆಂಬಲವಾಗಿರು. ಇದು ಆಶ್ಚರ್ಯಕರ ತಿರುವು, ಏಕೆಂದರೆ ಮೊದಲಾರ್ಧದಲ್ಲಿ ಈ ಪಾತ್ರವು ಪುರುಷ ಪ್ರಾಬಲ್ಯವನ್ನು ಪ್ರಚೋದಿಸುತ್ತಿತ್ತು, ಆದರೆ ಎರಡನೇ ಅರ್ಧದಲ್ಲಿ ಅವನೇ ವೀರನಿಗೆ ಸರಿದಾರಿ ತೋರಿಸುತ್ತಾನೆ. ಬಹುಶಃ ಇದು ಚಿತ್ರದ ಸಂದೇಶವನ್ನು ಹೆಚ್ಚು ಬಲಪಡಿಸಲು ಮಾಡಿದ ಪ್ರಯತ್ನವಿರಬಹುದು. ಆದರೆ ಇದು ಸ್ವಲ್ಪ ಕೃತಕವೆನಿಸುತ್ತದೆ, ಏಕೆಂದರೆ ಸಮಾಜದಲ್ಲಿ ಹೀಗೆ ಹಠಾತ್ತನೆ ಬದಲಾಗುವ ವ್ಯಕ್ತಿಗಳು ಅಪರೂಪ. ಕೀರ್ತಿಯ ತಂದೆಯ ಪಾತ್ರವು ಇಲ್ಲಿ ಪ್ರಮುಖವಾಗುತ್ತದೆ. ಮೊದಲಿಗೆ ಅವನು ತನ್ನ ಮಗಳು ಕುಸ್ತಿಯಾಡಲು ವಿರೋಧಿಸುತ್ತಾನೆ. ಆದರೆ ಅವಳ ಪ್ರತಿಭೆಯನ್ನು ನೋಡಿ ಅವನು ಬೆಂಬಲಿಸಲು ಪ್ರಾರಂಭಿಸುತ್ತಾನೆ. ತಂದೆ ಮಗಳ ಸಂಬಂಧವು ಚಿತ್ರದಲ್ಲಿ ಬಹಳ ಮಾರ್ಮಿಕವಾಗಿ ಮೂಡಿಬಂದಿದೆ. ಒಂದು ದೃಶ್ಯದಲ್ಲಿ ತಂದೆ ಹೇಳುತ್ತಾರೆ, ನಾನು ನಿನ್ನನ್ನು ಕುಸ್ತಿಯಿಂದ ದೂರವಿಡಲು ಪ್ರಯತ್ನಿಸಿದೆ, ಏಕೆಂದರೆ ಈ ಸಮಾಜವು ಅದನ್ನು ಒಪ್ಪುವುದಿಲ್ಲ ಎಂದು ನನಗೆ ಗೊತ್ತಿತ್ತು. ಆದರೆ ನೀನು ನನ್ನನ್ನು ಮೀರಿಸಿ ಬೆಳೆದಿರುವೆ, ಅದು ನನಗೆ ಹೆಮ್ಮೆ. ಈ ಸಂಭಾಷಣೆಯು ತುಂಬಾ ಹೃದಯಸ್ಪರ್ಶಿಯಾಗಿದೆ. ಇದು ಹೆತ್ತವರ ಮನೋವಿಜ್ಞಾನವನ್ನು ಸರಿಯಾಗಿ ತೋರಿಸುತ್ತದೆ. ಅವರು ಮಕ್ಕಳ ಮೇಲೆ ನಿರ್ಬಂಧಗಳನ್ನು ಹೇರುತ್ತಾರೆ, ಆದರೆ ಆ ನಿರ್ಬಂಧಗಳ ಹಿಂದೆ ಅವರ ರಕ್ಷಣೆಯ ಭಾವನೆ ಇರುತ್ತದೆ. ಎರಡನೇ ಅರ್ಧದಲ್ಲಿ ಹಾಸ್ಯದ ಪ್ರಮಾಣವು ಸ್ವಲ್ಪ ಕಡಿಮೆಯಾಗುತ್ತದೆ. ಇದು ಚಿತ್ರದ ಗಂಭೀರ ಸ್ವರೂಪವನ್ನು ಹೆಚ್ಚಿಸುತ್ತದೆ, ಆದರೆ ಕೆಲವು ಪ್ರೇಕ್ಷಕರಿಗೆ ಇದು ಬೇಸರ ತರಬಹುದು. ವಾಣಿಜ್ಯ ಚಿತ್ರಗಳಲ್ಲಿ ಹಾಸ್ಯ ಮತ್ತು ಗಂಭೀರತೆಯ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಈ ಚಿತ್ರವು ಮೊದಲಾರ್ಧದಲ್ಲಿ ಹಾಸ್ಯವನ್ನು ಹೇರಳವಾಗಿ ಬಳಸಿದರೆ, ಎರಡನೇ ಅರ್ಧದಲ್ಲಿ ಅದು ಕಡಿಮೆಯಾಗುತ್ತದೆ. ಒಂದು ಹಂತದಲ್ಲಿ ವೀರನು ಕೀರ್ತಿಯ ತರಬೇತಿಗೆ ಸಹಾಯ ಮಾಡಲು ಪ್ರಾರಂಭಿಸುತ್ತಾನೆ. ಅವನು ಅವಳಿಗೆ ನೀರು ಕೊಡುವುದು, ಅವಳ ಬೆವರು ಒರೆಸುವುದು, ಅವಳಿಗೆ ಪ್ರೋತ್ಸಾಹ ನೀಡುವುದು. ಇದು ಅವರ ಸಂಬಂಧದಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ. ಈಗ ಅವರು ಸಮಾನರು, ಒಬ್ಬರಿಗೊಬ್ಬರು ಪೂರಕರು. ಕೀರ್ತಿಯ ಸ್ನೇಹಿತೆಯ ಪಾತ್ರವು ಇಲ್ಲಿ ಮಹತ್ವದ್ದಾಗಿದೆ. ಅವಳು ಕೀರ್ತಿಗೆ ಮಾತ್ರವಲ್ಲ, ವೀರನಿಗೂ ಸಲಹೆಗಳನ್ನು ನೀಡುತ್ತಾಳೆ. ಅವಳು ಹೇಳುತ್ತಾಳೆ, ಹೆಂಡತಿಯನ್ನು ಸೋಲಿಸಲು ಬಯಸುವ ಪತಿಯು ಯಾವತ್ತೂ ಸುಖಿಯಾಗಿರಲಾರ. ನೀನು ಅವಳ ಬೆಳವಣಿಗೆಯನ್ನು ಬಯಸಬೇಕು, ಅವಳ ಇಳಿಮುಖವನ್ನು ಅಲ್ಲ. ಇದು ಸಾಮಾನ್ಯ ಮಹಿಳೆಯರ ದೃಷ್ಟಿಕೋನವನ್ನು ಪ್ರತಿನಿಧಿಸುತ್ತದೆ. ಆದರೆ ಈ ಪಾತ್ರಕ್ಕೆ ಹೆಚ್ಚು ಅವಕಾಶಗಳು ಸಿಗಬಹುದಿತ್ತು, ಅದು ಸಿಗಲಿಲ್ಲ ಎಂಬುದು ಅಗತ್ಯವಾಗಿದೆ. ಚಿತ್ರದ ಸಂಗೀತ ವಿಭಾಗದಲ್ಲಿ ಎರಡನೇ ಅರ್ಧದ ಹಾಡುಗಳು ಹೆಚ್ಚು ಭಾವನಾತ್ಮಕವಾಗಿವೆ. ವಿಶೇಷವಾಗಿ ಕೀರ್ತಿಯು ತನ್ನ ಪತಿಗೆ ತನ್ನ ನೋವನ್ನು ತಿಳಿಸುವ ಸಂದರ್ಭದಲ್ಲಿ ಬರುವ ಹಾಡು, ಅದು ಅಕ್ಷರಶಃ ಕಣ್ಣೀರು ತರಿಸುತ್ತದೆ. ಅದರ ಸಾಹಿತ್ಯವು ಸರಳವಾಗಿದ್ದರೂ ಅರ್ಥಗರ್ಭಿತವಾಗಿದೆ. ನಾನು ಬೆಳಕನ್ನು ಹುಡುಕುತ್ತಾ ಕತ್ತಲೆಯಲ್ಲಿ ನಡೆದೆ, ಆದರೆ ನೀನು ನನ್ನನ್ನು ಕತ್ತಲೆಯಲ್ಲೇ ಇರಲು ಹೇಳಿದೆ. ಇದು ಕೀರ್ತಿಯ ಪರಿಸ್ಥಿತಿಯನ್ನು ಸರಿಯಾಗಿ ಪ್ರತಿಬಿಂಬಿಸುತ್ತದೆ. ಆದರೆ ಕೆಲವು ಹಾಡುಗಳು ಅನಗತ್ಯವೆನಿಸುತ್ತವೆ, ವಿಶೇಷವಾಗಿ ಗ್ರಾಮದ ಉತ್ಸವದ ಹಾಡು. ಅದು ಕಥನಕ್ಕೆ ಏನನ್ನೂ ಸೇರಿಸದೆ ಚಿತ್ರದ ವೇಗವನ್ನು ಕುಗ್ಗಿಸುತ್ತದೆ. ನಟಿಯರ ಅಭಿನಯದಲ್ಲಿ ಕೀರ್ತಿಯ ಪಾತ್ರವು ಇನ್ನಷ್ಟು ಪಕ್ವವಾಗುತ್ತದೆ. ಅವಳು ತನ್ನ ನೋವನ್ನು ಆಂತರಿಕವಾಗಿ ಅನುಭವಿಸುತ್ತಾಳೆ, ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಅವಳ ಮೌನವೇ ಅವಳ ಶಕ್ತಿಯಾಗುತ್ತದೆ.
ವಿಶೇಷವಾಗಿ ತನ್ನ ಪತಿ ಅವಳನ್ನು ಅವಮಾನಿಸುವ ಸಂದರ್ಭಗಳಲ್ಲಿ ಅವಳ ಕಣ್ಣುಗಳಲ್ಲಿ ನೋವು ಮತ್ತು ಪ್ರೀತಿಯ ಮಿಶ್ರಣವನ್ನು ನಾವು ನೋಡಬಹುದು. ಇದಕ್ಕೆ ವಿರುದ್ಧವಾಗಿ ವೀರನ ಪಾತ್ರವು ಸ್ವಲ್ಪ ಏಕಮುಖವಾಗಿದೆ. ಅವನು ಕೋಪಗೊಳ್ಳುತ್ತಾನೆ, ಅವಮಾನಿತನಾಗುತ್ತಾನೆ, ಆಮೇಲೆ ಅರಿವು ಪಡೆಯುತ್ತಾನೆ. ಇದು ಬಹಳ ನೇರವಾದ ಪಾತ್ರಚಿತ್ರಣ. ಇನ್ನೂ ಸ್ವಲ್ಪ ಸೂಕ್ಷ್ಮತೆ ಇದ್ದಿದ್ದರೆ ಅವನ ಪಾತ್ರವು ಇನ್ನಷ್ಟು ಆಕರ್ಷಕವಾಗುತ್ತಿತ್ತು. ಕುಸ್ತಿ ಕ್ರೀಡಾಂಗಣದ ದೃಶ್ಯಗಳು ಎರಡನೇ ಅರ್ಧದಲ್ಲಿ ಹೆಚ್ಚು ಬರುತ್ತವೆ. ಇಲ್ಲಿ ಚಿತ್ರವು ಕುಸ್ತಿಯ ನಿಯಮಗಳನ್ನು ಸರಿಯಾಗಿ ಪ್ರದರ್ಶಿಸುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಯಲ್ಲಿ ನಿಷೇಧಿತ ಚಲನೆಗಳು ಯಾವುವು, ಅವುಗಳನ್ನು ತಪ್ಪಿಸುವುದು ಹೇಗೆ, ಸ್ಕೋರಿಂಗ್ ವ್ಯವಸ್ಥೆ ಇವೆಲ್ಲವನ್ನೂ ಸರಿಯಾಗಿ ತೋರಿಸಲಾಗಿದೆ. ಕುಸ್ತಿ ಕುರಿತು ಆಸಕ್ತಿಯಿಲ್ಲದವರಿಗೂ ಇದು ಅರ್ಥವಾಗುವಂತಿದೆ. ಆದರೆ ಕೊನೆಯ ಪಂದ್ಯದಲ್ಲಿ ಈ ನಿಯಮಗಳನ್ನು ಉಲ್ಲಂಘಿಸಲಾಗುತ್ತದೆ. ವೀರನು ಕೀರ್ತಿಯೊಂದಿಗೆ ಕುಸ್ತಿಯಾಡಲು ಮುಂದಾಗುತ್ತಾನೆ. ಇದು ವೃತ್ತಿಪರ ಕುಸ್ತಿಯಲ್ಲಿ ಸಾಧ್ಯವಿಲ್ಲ. ಚಿತ್ರವು ಇದನ್ನು ಒಪ್ಪಿಕೊಳ್ಳುತ್ತದೆ, ಆದರೆ ಮನರಂಜನೆಗಾಗಿ ಎಂದು ಸಮರ್ಥಿಸಿಕೊಳ್ಳುತ್ತದೆ. ಇದು ಚಿತ್ರದ ವಾಸ್ತವಿಕತೆಗೆ ಧಕ್ಕೆ ತರುತ್ತದೆ. ಕೊನೆಯ 30 ನಿಮಿಷಗಳು ಚಿತ್ರದ ಏರಿಳಿತದ ಅಂಶಗಳಾಗಿವೆ. ವೀರನು ಕೀರ್ತಿಯನ್ನು ಕುಸ್ತಿ ಕ್ರೀಡಾಂಗಣಕ್ಕೆ ಆಹ್ವಾನಿಸುತ್ತಾನೆ. ಅಲ್ಲಿ ಅವಳು ತನ್ನ ಎದುರಾಳಿಯೊಂದಿಗೆ ಪಂದ್ಯವನ್ನು ಆಡಬೇಕು. ಆ ಪಂದ್ಯವು ತುಂಬಾ ರೋಮಾಂಚನಕಾರಿಯಾಗಿ ಚಿತ್ರಿಸಲಾಗಿದೆ. ಕೀರ್ತಿಯು ತನ್ನ ಸಾಮರ್ಥ್ಯವನ್ನು ಪೂರ್ಣವಾಗಿ ಪ್ರದರ್ಶಿಸುತ್ತಾಳೆ. ಅವಳು ತನ್ನ ಎದುರಾಳಿಯನ್ನು ಒಂದೊಂದಾಗಿ ಮಣಿಸುತ್ತಾಳೆ. ಗ್ರಾಮಸ್ಥರು ಮೊದಲಿಗೆ ಅವಳನ್ನು ಅಪಹಾಸ್ಯ ಮಾಡಿದ್ದರು, ಆದರೆ ಈಗ ಅವರು ಚಪ್ಪಾಳೆ ತಟ್ಟುತ್ತಾರೆ. ಇದು ಗೆಲುವಿನ ಕ್ಷಣವಾಗಿದೆ, ಆದರೆ ಇದು ಸ್ವಲ್ಪ ಸಿನಿಮಾಟಿಕ್ ಆಗಿದೆ. ನೈಜ ಜೀವನದಲ್ಲಿ ಇಷ್ಟೂ ಸುಲಭವಾಗಿ ಸಮಾಜದ ಮನಸ್ಥಿತಿ ಬದಲಾಗುವುದಿಲ್ಲ. ವೀರನು ಅಂತಿಮವಾಗಿ ಕೀರ್ತಿಗೆ ಹೇಳುತ್ತಾನೆ, ನೀನು ಗೆದ್ದೆ, ನಾನು ಸೋತೆ. ಆದರೆ ನನ್ನ ಸೋಲು ನನಗೆ ಹೆಮ್ಮೆಯನ್ನು ತಂದಿದೆ, ಏಕೆಂದರೆ ನೀನು ನನ್ನ ಹೆಂಡತಿ. ಇದು ಬಹಳ ಮುಖ್ಯವಾದ ಸಂಭಾಷಣೆ. ಇಲ್ಲಿ ವೀರನು ತನ್ನ ಅಹಂವನ್ನು ಬಿಟ್ಟುಕೊಡುತ್ತಾನೆ. ಅವನು ತನ್ನ ಪತ್ನಿಯ ಯಶಸ್ಸನ್ನು ತನ್ನದೇ ಯಶಸ್ಸಿನಂತೆ ಸ್ವೀಕರಿಸುತ್ತಾನೆ. ಈ ಬೆಳವಣಿಗೆಯು ಬಹಳ ಅಪೇಕ್ಷಣೀಯ, ಆದರೆ ಇದು ತುಂಬಾ ವೇಗವಾಗಿ ಸಂಭವಿಸುತ್ತದೆ. ಒಂದು ದೃಶ್ಯದಲ್ಲಿ ಅಹಂಕಾರಿ, ಮುಂದಿನ ದೃಶ್ಯದಲ್ಲಿ ಉದಾರ. ಇದು ಸ್ವಲ್ಪ ವಾಸ್ತವಿಕ. ಹೆಚ್ಚಿನ ದೃಶ್ಯಾವಳಿಗಳು ಈ ಬದಲಾವಣೆಗೆ ಕಾರಣವಾಗಿದ್ದರೆ ಅದು ಇನ್ನಷ್ಟು ವಿಶ್ವಸನೀಯವಾಗುತ್ತಿತ್ತು. ಚಿತ್ರದ ಕೊನೆಯಲ್ಲಿ ಕೀರ್ತಿಯು ರಾಷ್ಟ್ರೀಯ ಪಂದ್ಯವೊಂದರಲ್ಲಿ ಭಾಗವಹಿಸುತ್ತಾಳೆ. ಆ ಪಂದ್ಯದಲ್ಲಿ ಅವಳು ಚಿನ್ನದ ಪದಕ ಗೆಲ್ಲುತ್ತಾಳೆ. ವೀರನು ಅವಳ ಜೊತೆಗಿದ್ದಾನೆ, ಅವನ ಕಣ್ಣುಗಳು ಹೆಮ್ಮೆಯಿಂದ ತುಂಬಿವೆ. ಇದು ಚಿತ್ರದ ಪರಾಕಾಷ್ಠೆ. ಆದರೆ ಇಲ್ಲಿ ಚಿತ್ರವು ಸ್ವಲ್ಪ ಅತಿಶಯೋಕ್ತಿಗೆ ಹೋಗುತ್ತದೆ. ಕೊನೆಯ ಕ್ಷಣದಲ್ಲಿ ಅವಳು ತನ್ನ ಎದುರಾಳಿಯನ್ನು ಹೇಗೆ ಸೋಲಿಸುತ್ತಾಳೆ ಎಂದು ತೋರಿಸುವ ದೃಶ್ಯವು ಸಾಮಾನ್ಯ ಸಿನಿಮಾಗಳ ಕ್ಲೈಮ್ಯಾಕ್ಸ್ನಂತಿದೆ. ಇದು ಹೊಸತನವನ್ನು ನೀಡುವುದಿಲ್ಲ, ಆದರೆ ಚಿತ್ರದ ಮೂಲ ಸಂದೇಶವು ಸ್ಪಷ್ಟವಾಗಿದೆ. ಮಹಿಳೆಯರು ಸಾಧಕರಾಗಬಹುದು, ಅವರಿಗೆ ಬೆಂಬಲ ಬೇಕು, ಅವರನ್ನು ಸಮಾನರಾಗಿ ನೋಡಬೇಕು. ಒಟ್ಟಾರೆಯಾಗಿ ಎರಡನೇ ಅರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಗಂಭೀರವಾಗಿದೆ. ಇದು ಕಡಿಮೆ ಹಾಸ್ಯ, ಹೆಚ್ಚು ಭಾವನಾತ್ಮಕ ಆಳವನ್ನು ಹೊಂದಿದೆ. ಆದರೆ ಇದು ಸ್ವಲ್ಪ ನಿಧಾನವಾಗಿದೆ ಮತ್ತು ಕೆಲವು ದೃಶ್ಯಗಳು ಅನಗತ್ಯವಾಗಿ ಉದ್ದವಾಗಿವೆ. ವೀರನ ಪಾತ್ರದ ಬೆಳವಣಿಗೆಯು ಸಾಕಷ್ಟು ಆಸಕ್ತಿದಾಯಕವಾಗಿದ್ದರೂ ಅದು ತುಂಬಾ ಸರಳೀಕೃತವಾಗಿದೆ. ಕೀರ್ತಿಯ ಪಾತ್ರವು ಮಾತ್ರ ಸ್ಥಿರವಾಗಿ ಉತ್ತಮವಾಗಿ ಮೂಡಿಬಂದಿದೆ. ಸಿನಿಮೀಯವಾಗಿ ಈ ಭಾಗವು ಹೆಚ್ಚು ತಾಂತ್ರಿಕ ಕೌಶಲ್ಯವನ್ನು ಹೊಂದಿದೆ. ಛಾಯಾಗ್ರಹಣ, ಸಂಕಲನ, ಧ್ವನಿವಿನ್ಯಾಸ ಇವೆಲ್ಲವೂ ಉತ್ತಮವಾಗಿವೆ. ಆದರೆ ಕಥನವು ಕೆಲವೆಡೆ ತನ್ನ ವೇಗವನ್ನು ಕಳೆದುಕೊಳ್ಳುತ್ತದೆ. ಈ ಚಿತ್ರವು ನಮಗೆ ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳುತ್ತದೆ: ಒಬ್ಬ ಪುರುಷನು ತನ್ನ ಪತ್ನಿಯ ಯಶಸ್ಸನ್ನು ಸ್ವೀಕರಿಸಲು ಸಿದ್ಧನಿದ್ದಾನೆಯೇ? ಈ ಪ್ರಶ್ನೆಗೆ ಉತ್ತರವು ಚಿತ್ರದುದ್ದಕ್ಕೂ ವ್ಯಾಪಿಸಿದೆ. ಕೀರ್ತಿಯು ವೀರನಿಗೆ ಹೇಳುತ್ತಾಳೆ, ನಾನು ನಿನ್ನಿಂದ ದೂರವಾಗಲು ಬಯಸುವುದಿಲ್ಲ, ಆದರೆ ನಾನು ನನ್ನ ಕನಸುಗಳನ್ನು ಬಿಡಲು ಇಷ್ಟಪಡುವುದಿಲ್ಲ. ನಾನು ಎರಡನ್ನೂ ಹೊಂದಲು ಬಯಸುತ್ತೇನೆ, ನಿನ್ನ ಪ್ರೀತಿ ಮತ್ತು ನನ್ನ ಸ್ವಾತಂತ್ರ್ಯ. ಅದು ಸಾಧ್ಯವೇ? ಈ ಪ್ರಶ್ನೆಯು ಪ್ರತಿಯೊಬ್ಬ ಮಹಿಳೆಯ ಮನಸ್ಸಿನಲ್ಲೂ ಇರುತ್ತದೆ. ವೃತ್ತಿ ಮತ್ತು ಕುಟುಂಬದ ನಡುವಿನ ಸಮತೋಲನವನ್ನು ಕಂಡುಹಿಡಿಯುವುದು ಎಷ್ಟು ಕಷ್ಟವೆಂಬುದನ್ನು ಇದು ಸೂಚಿಸುತ್ತದೆ. ಹಾಗಾಗಿ ಈ ಚಿತ್ರವು ಸರಳವಾದ ಕಥೆಯಾಗಿದ್ದರೂ ಅದರ ಒಳಗೆ ಆಳವಾದ ಸಾಮಾಜಿಕ ವಿಮರ್ಶೆಯಿದೆ. ಇದು ಪುರುಷರು ಮತ್ತು ಮಹಿಳೆಯರ ನಡುವಿನ ಸಂಬಂಧವನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡಲು ಪ್ರೇರೇಪಿಸುತ್ತದೆ. ಆದರೆ ಇದು ವಾಣಿಜ್ಯ ಚಿತ್ರವಾದ್ದರಿಂದ ಕೆಲವೆಡೆ ಸಂದೇಶಕ್ಕಿಂತ ಮನರಂಜನೆಗೆ ಹೆಚ್ಚು ಆದ್ಯತೆ ನೀಡಿದೆ. ಇದು ಅದರ ಶಕ್ತಿ ಮತ್ತು ಅದರ ದೌರ್ಬಲ್ಯ ಎರಡೂ ಆಗಿದೆ. ಕೊನೆಯಲ್ಲಿ ಈ ಚಿತ್ರವು ಅದರ ನಿರ್ದೇಶಕರು ಮತ್ತು ತಾರಾಗಣದವರ ಪ್ರಾಮಾಣಿಕ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ. ಅವರು ಒಂದು ಕಷ್ಟಕರವಾದ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಅದನ್ನು ಧೈರ್ಯದಿಂದ ಚಿತ್ರಿಸಿದ್ದಾರೆ. ಕೆಲವು ಕುಂದುಕೊರತೆಗಳಿದ್ದರೂ ಚಿತ್ರವು ತನ್ನ ಉದ್ದೇಶದಲ್ಲಿ ಸಾಕಷ್ಟು ಯಶಸ್ವಿಯಾಗಿದೆ. ಇದು ಖಂಡಿತವಾಗಿಯೂ ಚರ್ಚೆಗೆ ಯೋಗ್ಯವಾದ ಸಿನಿಮಾ ಮತ್ತು ಪ್ರತಿಯೊಬ್ಬರೂ ನೋಡಬೇಕಾದಂತಹದ್ದು.
ವಿಶೇಷವಾಗಿ ಯುವಕರು ಮದುವೆಯಾಗುವ ಮೊದಲು ಈ ಚಿತ್ರವನ್ನು ನೋಡಿದರೆ ಅವರ ದೃಷ್ಟಿಕೋನವು ಖಂಡಿತವಾಗಿಯೂ ವಿಸ್ತಾರವಾಗಬಹುದು. ಏಕೆಂದರೆ ಪ್ರೀತಿ ಎಂದರೆ ಹಿಡಿದಿಟ್ಟುಕೊಳ್ಳುವುದಲ್ಲ, ಬಿಡುಗಡೆ ಮಾಡುವುದು, ತಡೆಯುವುದಲ್ಲ, ಪ್ರೋತ್ಸಾಹಿಸುವುದು ಎಂಬುದನ್ನು ಈ ಚಿತ್ರವು ತುಂಬಾ ಸುಂದರವಾಗಿ ತಿಳಿಸುತ್ತದೆ. ಸಿನಿಮಾದ ಮೊದಲಾರ್ಧದಲ್ಲಿ ನಾವು ನೋಡಿದ್ದು ಕೀರ್ತಿಯ ಆತ್ಮವಿಶ್ವಾಸ, ಅವಳ ಹೋರಾಟ ಮತ್ತು ಮದುವೆಯ ನಂತರ ಅವಳು ಎದುರಿಸಬೇಕಾದ ಸಂಕಟಗಳು. ಆದರೆ ಎರಡನೇ ಅರ್ಧದಲ್ಲಿ ಈ ಕಥೆಯು ಇನ್ನಷ್ಟು ಆಳಕ್ಕೆ ಇಳಿಯುತ್ತದೆ. ಇಲ್ಲಿ ನಾಯಕ ವೀರನ ಮಾನಸಿಕ ಸಂಘರ್ಷ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತದೆ. ಮದುವೆಯಾದ ನಂತರ ತನ್ನ ಪತ್ನಿ ಕುಸ್ತಿಪಟು ಎಂದು ತಿಳಿದಾಗ ಅವನ ಮೊದಲ ಪ್ರತಿಕ್ರಿಯೆ ಆಘಾತ, ಆಮೇಲೆ ಆಕ್ರೋಶ ಮತ್ತು ಕೊನೆಗೆ ಅವಮಾನದ ಭಾವನೆ. ಅವನ ಸ್ನೇಹಿತರು, ಅವನ ಚಿಕ್ಕಪ್ಪ ಮತ್ತು ಗ್ರಾಮಸ್ಥರು ಅವನನ್ನು ಅಪಹಾಸ್ಯ ಮಾಡುತ್ತಾರೆ. ನಿನ್ನ ಹೆಂಡತಿ ಕುಸ್ತಿಯಾಡುತ್ತಾಳೆಯೇ, ಅವಳು ನಿನ್ನನ್ನು ಸೋಲಿಸುತ್ತಾಳೆಯೇ ಎಂಬ ವ್ಯಂಗ್ಯದ ಪ್ರಶ್ನೆಗಳು ಅವನ ಆತ್ಮಗೌರವವನ್ನು ಕುಗ್ಗಿಸುತ್ತವೆ. ವೀರನ ಪಾತ್ರದ ಮೂಲಕ ನಮ್ಮ ಸಮಾಜದ ವಾಸ್ತವಿಕ ಪುರುಷಾಹಂಕಾರವನ್ನು ಚಿತ್ರಿಸಲಾಗಿದೆ. ಒಬ್ಬ ಪುರುಷನಿಗೆ ತನ್ನ ಪತ್ನಿ ತನಗಿಂತ ಬಲಿಷ್ಠಳು, ತನಗಿಂತ ಹೆಚ್ಚು ಸಾಧಕಿ ಎಂದು ಒಪ್ಪಿಕೊಳ್ಳುವುದು ಎಷ್ಟು ಕಷ್ಟವೆಂಬುದನ್ನು ಈ ಚಿತ್ರವು ತೋರಿಸುತ್ತದೆ. ಇಲ್ಲಿ ಒಂದು ಮಹತ್ವದ ಅಂಶವೆಂದರೆ ಕೀರ್ತಿ ತನ್ನ ಪತಿಯ ಅವಮಾನವನ್ನು ಅರ್ಥಮಾಡಿಕೊಳ್ಳುತ್ತಾಳೆ. ಅವಳು ಪ್ರೀತಿಯಿಂದ, ಸಹನೆಯಿಂದ ಅವನಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಾಳೆ. ಆದರೆ ವೀರನ ಜಿಡ್ಡು ತಲೆಯ ಧೋರಣೆಯು ಪ್ರತಿಬಾರಿ ಅವಳ ಪ್ರಯತ್ನವನ್ನು ಮುರಿಯುತ್ತದೆ. ಒಂದು ದೃಶ್ಯದಲ್ಲಿ ಕೀರ್ತಿ ವೀರನಿಗೆ ಹೇಳುತ್ತಾಳೆ, ನಾನು ನಿನ್ನನ್ನು ಸೋಲಿಸಲು ಬಯಸುವುದಿಲ್ಲ, ನಾನು ನಿನ್ನ ಜೊತೆಗೆ ನಿಲ್ಲಲು ಬಯಸುತ್ತೇನೆ. ಆದರೆ ನೀನು ನನ್ನನ್ನು ನಿನ್ನ ಎದುರಾಳಿಯಾಗಿ ನೋಡುವವರೆಗೆ ನಮ್ಮ ನಡುವೆ ಸಮಾನತೆ ಸಾಧ್ಯವಿಲ್ಲ. ಇದು ಚಿತ್ರದ ಮಧ್ಯಭಾಗದಲ್ಲಿರುವ ಪ್ರಮುಖ ಸಂಭಾಷಣೆ. ಇದು ಕೇವಲ ದಂಪತಿಗಳ ಸಮಸ್ಯೆಯಲ್ಲ, ಇದು ಇಡೀ ಸಮಾಜದ ಸಮಸ್ಯೆ. ಪುರುಷರು ಮಹಿಳೆಯರನ್ನು ತಮ್ಮ ಸಮಾನರಾಗಿ ನೋಡಲು ಹೇಗೆ ಹಿಂಜರಿಯುತ್ತಾರೆ ಎಂಬುದು ಇಲ್ಲಿ ಪ್ರತಿಫಲಿಸುತ್ತದೆ. ವೀರನ ಪಾತ್ರದ ಬೆಳವಣಿಗೆಯು ನಿಧಾನವಾಗಿ ಆದರೆ ಖಂಡಿತವಾಗಿ ಆಗುತ್ತದೆ. ಮೊದಲಿಗೆ ಅವನು ತನ್ನ ಪತ್ನಿಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾನೆ. ಅವಳು ಸೀರೆ ಉಡುಗಬೇಕು, ಆಭರಣ ಧರಿಸಬೇಕು, ಮನೆಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು. ಒಂದು ಹಂತದಲ್ಲಿ ಅವನು ಅವಳ ಕುಸ್ತಿ ಸಾಮಗ್ರಿಗಳನ್ನೇ ಎಸೆಯಲು ಪ್ರಯತ್ನಿಸುತ್ತಾನೆ. ಆದರೆ ಅವಳು ಪ್ರತಿಭಟಿಸುವುದಿಲ್ಲ. ಅವಳು ಸುಮ್ಮನೆ ಅವನಿಗೆ ಒಂದು ಪ್ರಶ್ನೆ ಕೇಳುತ್ತಾಳೆ, ನಿನಗೆ ಅಡುಗೆ ಮಾಡಬಾರದೆಂದರೆ ನಾನು ಮಾಡುವುದಿಲ್ಲ. ನಿನಗೆ ಕುಸ್ತಿ ಆಡಬಾರದೆಂದರೆ ನಾನು ಆಡುವುದಿಲ್ಲ. ಆದರೆ ನೀನು ನನಗೆ ಏನು ಕೊಡುತ್ತೀಯ? ನನ್ನ ಕನಸುಗಳ ಬದಲಾಗಿ ನೀನು ನನಗೆ ಏನು ನೀಡಬಲ್ಲೆ? ಈ ಸರಳ ಪ್ರಶ್ನೆಯು ವೀರನನ್ನು ಯೋಚಿಸುವಂತೆ ಮಾಡುತ್ತದೆ. ಏಕೆಂದರೆ ಅವನು ಅವಳಿಗೆ ಏನನ್ನೂ ನೀಡುತ್ತಿಲ್ಲ, ಕೇವಲ ಅವಳಿಂದಲೇ ಎಲ್ಲವನ್ನೂ ನಿರೀಕ್ಷಿಸುತ್ತಿದ್ದಾನೆ. ಇದು ಪಿತೃಪ್ರಭುತ್ವದ ವ್ಯವಸ್ಥೆಯ ಸರಳ ಆದರೆ ಪ್ರಬಲ ವಿಮರ್ಶೆಯಾಗಿದೆ. ಸಾಮಾನ್ಯವಾಗಿ ಮದುವೆಯಲ್ಲಿ ಪುರುಷನು ಏನನ್ನು ಪಡೆಯಬೇಕೆಂದು ನಿರೀಕ್ಷಿಸುತ್ತಾನೋ ಅದು ಆಹಾರ, ಕಾಳಜಿ, ಸಂತಾನ, ಸಮಾಜದಲ್ಲಿ ಗೌರವ. ಆದರೆ ಅವನು ಏನನ್ನು ಹಿಂದಿರುಗಿಸುತ್ತಾನೆ? ಕೇವಲ ಆರ್ಥಿಕ ಭದ್ರತೆ ಅಷ್ಟೇ. ಆದರೆ ಈ ಚಿತ್ರದಲ್ಲಿ ಕೀರ್ತಿಗೆ ಆರ್ಥಿಕ ಭದ್ರತೆಯ ಅಗತ್ಯವಿಲ್ಲ, ಏಕೆಂದರೆ ಅವಳು ಸ್ವತಃ ಸಾಧಕಿ. ಆಗ ವೀರನು ಅವಳ ಜೀವನದಲ್ಲಿ ಏನನ್ನು ತರುತ್ತಾನೆ? ಇದು ಆಳವಾದ ಪ್ರಶ್ನೆ. ನಂತರದ ದೃಶ್ಯಗಳಲ್ಲಿ ವೀರನು ಕುಸ್ತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅವನು ಕೀರ್ತಿಯ ತರಬೇತಿಯನ್ನು ಗಮನಿಸುತ್ತಾನೆ, ಅವಳ ಹೋರಾಟವನ್ನು ನೋಡುತ್ತಾನೆ. ಅವಳು ಎಷ್ಟು ಕಷ್ಟಪಡುತ್ತಾಳೆ, ಎಷ್ಟು ನೋವನ್ನು ಸಹಿಸುತ್ತಾಳೆ, ಎಷ್ಟು ಬೆವರು ಸುರಿಸುತ್ತಾಳೆ ಎಂಬುದು ಅವನಿಗೆ ಅರಿವಾಗುತ್ತದೆ. ಒಂದು ದಿನ ಅವಳಿಗೆ ಗಾಯವಾದಾಗ ಅವನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಡಾಕ್ಟರ್ ಹೇಳುತ್ತಾರೆ, ಇವಳ ದೇಹದಲ್ಲಿ ಎಷ್ಟೊಂದು ಗಾಯಗಳಿವೆ, ಆದರೂ ಅವಳು ನಗುತ್ತಾಳೆ. ಇದೊಂದು ಮಹಾನ್ ಕ್ರೀಡಾಪಟು. ಆ ದಿನ ವೀರನಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಅವನು ಅವಳನ್ನು ಹೊಸ ಕಣ್ಣಿನಲ್ಲಿ ನೋಡಲಾರಂಭಿಸುತ್ತಾನೆ. ಇನ್ನು ಮುಂದೆ ಅವಳು ಅವನಿಗೆ ಕೇವಲ ಹೆಂಡತಿಯಲ್ಲ, ಅವಳು ಒಬ್ಬ ಯೋಧೆ. ಇಲ್ಲಿ ಚಿತ್ರವು ಒಂದು ಸುಂದರವಾದ ಸಾಮ್ಯತೆಯನ್ನು ನೀಡುತ್ತದೆ. ಕುಸ್ತಿ ಕ್ರೀಡಾಂಗಣವು ಜೀವನದ ರೂಪಕವಾಗಿ ಬರುತ್ತದೆ. ಜೀವನದಲ್ಲಿ ನಾವೆಲ್ಲರೂ ಯಾರಾದರೊಬ್ಬರೊಂದಿಗೆ ಕುಸ್ತಿಯಾಡುತ್ತಿರುತ್ತೇವೆ, ಕೆಲವೊಮ್ಮೆ ನಮ್ಮ ಸ್ವಂತ ಅಹಂಕಾರದೊಂದಿಗೆ, ಕೆಲವೊಮ್ಮೆ ಸಮಾಜದ ನಿರೀಕ್ಷೆಗಳೊಂದಿಗೆ, ಕೆಲವೊಮ್ಮೆ ನಮ್ಮ ಪ್ರೀತಿಪಾತ್ರರೊಂದಿಗೆ. ಆದರೆ ನಿಜವಾದ ಗೆಲುವು ಎದುರಾಳಿಯನ್ನು ಬಗ್ಗಿಸುವುದಲ್ಲ, ಅವನನ್ನು ಅರ್ಥಮಾಡಿಕೊಳ್ಳುವುದು. ಈ ಸಂದೇಶವನ್ನು ಚಿತ್ರವು ಹಲವಾರು ದೃಶ್ಯಗಳ ಮೂಲಕ ತಿಳಿಸುತ್ತದೆ. ವೀರನ ಚಿಕ್ಕಪ್ಪನ ಪಾತ್ರವು ಇಲ್ಲಿ ಮತ್ತೊಮ್ಮೆ ಪ್ರವೇಶಿಸುತ್ತದೆ. ಅವನು ವೀರನಿಗೆ ಹೇಳುತ್ತಾನೆ, ಅವಳು ಕುಸ್ತಿಯಾಡಲಿ, ಅದರಿಂದ ನಿನಗೆ ನಷ್ಟವೇನು? ನೀನು ಅವಳಿಗೆ ಬೆಂಬಲವಾಗಿರು. ಇದು ಆಶ್ಚರ್ಯಕರ ತಿರುವು. ಏಕೆಂದರೆ ಮೊದಲಾರ್ಧದಲ್ಲಿ ಈ ಪಾತ್ರವು ಪುರುಷ ಪ್ರಾಬಲ್ಯವನ್ನು ಪ್ರಚೋದಿಸುತ್ತಿತ್ತು, ಆದರೆ ಎರಡನೇ ಅರ್ಧದಲ್ಲಿ ಅವನೇ ವೀರನಿಗೆ ಸರಿದಾರಿ ತೋರಿಸುತ್ತಾನೆ. ಬಹುಶಃ ಇದು ಚಿತ್ರದ ಸಂದೇಶವನ್ನು ಹೆಚ್ಚು ಬಲಪಡಿಸಲು ಮಾಡಿದ ಪ್ರಯತ್ನವಿರಬಹುದು. ಆದರೆ ಇದು ಸ್ವಲ್ಪ ಕೃತಕವೆನಿಸುತ್ತದೆ, ಏಕೆಂದರೆ ಸಮಾಜದಲ್ಲಿ ಹೀಗೆ ಹಠಾತ್ತನೆ ಬದಲಾಗುವ ವ್ಯಕ್ತಿಗಳು ಅಪರೂಪ.
ಕೀರ್ತಿಯ ತಂದೆಯ ಪಾತ್ರವು ಇಲ್ಲಿ ಪ್ರಮುಖವಾಗುತ್ತದೆ. ಮೊದಲಿಗೆ ಅವನು ತನ್ನ ಮಗಳು ಕುಸ್ತಿಯಾಡಲು ವಿರೋಧಿಸುತ್ತಾನೆ. ಆದರೆ ಅವಳ ಪ್ರತಿಭೆಯನ್ನು ನೋಡಿ ಅವನು ಬೆಂಬಲಿಸಲು ಪ್ರಾರಂಭಿಸುತ್ತಾನೆ. ತಂದೆ ಮಗಳ ಸಂಬಂಧವು ಚಿತ್ರದಲ್ಲಿ ಬಹಳ ಮಾರ್ಮಿಕವಾಗಿ ಮೂಡಿಬಂದಿದೆ. ಒಂದು ದೃಶ್ಯದಲ್ಲಿ ತಂದೆ ಹೇಳುತ್ತಾರೆ, ನಾನು ನಿನ್ನನ್ನು ಕುಸ್ತಿಯಿಂದ ದೂರವಿಡಲು ಪ್ರಯತ್ನಿಸಿದೆ, ಏಕೆಂದರೆ ಈ ಸಮಾಜವು ಅದನ್ನು ಒಪ್ಪುವುದಿಲ್ಲ ಎಂದು ನನಗೆ ಗೊತ್ತಿತ್ತು. ಆದರೆ ನೀನು ನನ್ನನ್ನು ಮೀರಿಸಿ ಬೆಳೆದಿರುವೆ, ಅದು ನನಗೆ ಹೆಮ್ಮೆ. ಈ ಸಂಭಾಷಣೆಯು ತುಂಬಾ ಹೃದಯಸ್ಪರ್ಶಿಯಾಗಿದೆ. ಇದು ಹೆತ್ತವರ ಮನೋವಿಜ್ಞಾನವನ್ನು ಸರಿಯಾಗಿ ತೋರಿಸುತ್ತದೆ. ಅವರು ಮಕ್ಕಳ ಮೇಲೆ ನಿರ್ಬಂಧಗಳನ್ನು ಹೇರುತ್ತಾರೆ, ಆದರೆ ಆ ನಿರ್ಬಂಧಗಳ ಹಿಂದೆ ಅವರ ರಕ್ಷಣೆಯ ಭಾವನೆ ಇರುತ್ತದೆ. ಎರಡನೇ ಅರ್ಧದಲ್ಲಿ ಹಾಸ್ಯದ ಪ್ರಮಾಣವು ಸ್ವಲ್ಪ ಕಡಿಮೆಯಾಗುತ್ತದೆ. ಇದು ಚಿತ್ರದ ಗಂಭೀರ ಸ್ವರೂಪವನ್ನು ಹೆಚ್ಚಿಸುತ್ತದೆ, ಆದರೆ ಕೆಲವು ಪ್ರೇಕ್ಷಕರಿಗೆ ಇದು ಬೇಸರ ತರಬಹುದು. ವಾಣಿಜ್ಯ ಚಿತ್ರಗಳಲ್ಲಿ ಹಾಸ್ಯ ಮತ್ತು ಗಂಭೀರತೆಯ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಈ ಚಿತ್ರವು ಮೊದಲಾರ್ಧದಲ್ಲಿ ಹಾಸ್ಯವನ್ನು ಹೇರಳವಾಗಿ ಬಳಸಿದರೆ, ಎರಡನೇ ಅರ್ಧದಲ್ಲಿ ಅದು ಕಡಿಮೆಯಾಗುತ್ತದೆ. ಒಂದು ಹಂತದಲ್ಲಿ ವೀರನು ಕೀರ್ತಿಯ ತರಬೇತಿಗೆ ಸಹಾಯ ಮಾಡಲು ಪ್ರಾರಂಭಿಸುತ್ತಾನೆ. ಅವನು ಅವಳಿಗೆ ನೀರು ಕೊಡುವುದು, ಅವಳ ಬೆವರು ಒರೆಸುವುದು, ಅವಳಿಗೆ ಪ್ರೋತ್ಸಾಹ ನೀಡುವುದು. ಇದು ಅವರ ಸಂಬಂಧದಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ. ಈಗ ಅವರು ಸಮಾನರು, ಒಬ್ಬರಿಗೊಬ್ಬರು ಪೂರಕರು. ಕೀರ್ತಿಯ ಸ್ನೇಹಿತೆಯ ಪಾತ್ರವು ಇಲ್ಲಿ ಮಹತ್ವದ್ದಾಗಿದೆ. ಅವಳು ಕೀರ್ತಿಗೆ ಮಾತ್ರವಲ್ಲ, ವೀರನಿಗೂ ಸಲಹೆಗಳನ್ನು ನೀಡುತ್ತಾಳೆ. ಅವಳು ಹೇಳುತ್ತಾಳೆ, ಹೆಂಡತಿಯನ್ನು ಸೋಲಿಸಲು ಬಯಸುವ ಪತಿಯು ಯಾವತ್ತೂ ಸುಖಿಯಾಗಿರಲಾರ. ನೀನು ಅವಳ ಬೆಳವಣಿಗೆಯನ್ನು ಬಯಸಬೇಕು, ಅವಳ ಇಳಿಮುಖವನ್ನೂ ಅಲ್ಲ. ಇದು ಸಾಮಾನ್ಯ ಮಹಿಳೆಯರ ದೃಷ್ಟಿಕೋನವನ್ನು ಪ್ರತಿನಿಧಿಸುತ್ತದೆ. ಆದರೆ ಈ ಪಾತ್ರಕ್ಕೆ ಹೆಚ್ಚು ಅವಕಾಶಗಳು ಸಿಗಬಹುದಿತ್ತು. ಅದು ಸಿಗಲಿಲ್ಲ ಎಂಬುದು ಅಗತ್ಯವಾಗಿದೆ. ಚಿತ್ರದ ಸಂಗೀತ ವಿಭಾಗದಲ್ಲಿ ಎರಡನೇ ಅರ್ಧದ ಹಾಡುಗಳು ಹೆಚ್ಚು ಭಾವನಾತ್ಮಕವಾಗಿವೆ. ವಿಶೇಷವಾಗಿ ಕೀರ್ತಿಯು ತನ್ನ ಪತಿಗೆ ತನ್ನ ನೋವನ್ನು ತಿಳಿಸುವ ಸಂದರ್ಭದಲ್ಲಿ ಬರುವ ಹಾಡು, ಅದು ಅಕ್ಷರಶಃ ಕಣ್ಣೀರು ತರಿಸುತ್ತದೆ. ಅದರ ಸಾಹಿತ್ಯವು ಸರಳವಾಗಿದ್ದರೂ ಅರ್ಥಗರ್ಭಿತವಾಗಿದೆ. ನಾನು ಬೆಳಕನ್ನು ಹುಡುಕುತ್ತಾ ಕತ್ತಲೆಯಲ್ಲಿ ನಡೆದೆ, ಆದರೆ ನೀನು ನನ್ನನ್ನು ಕತ್ತಲೆಯಲ್ಲೇ ಇರಲು ಹೇಳಿದೆ. ಇದು ಕೀರ್ತಿಯ ಪರಿಸ್ಥಿತಿಯನ್ನು ಸರಿಯಾಗಿ ಪ್ರತಿಬಿಂಬಿಸುತ್ತದೆ. ಆದರೆ ಕೆಲವು ಹಾಡುಗಳು ಅನಗತ್ಯವೆನಿಸುತ್ತವೆ, ವಿಶೇಷವಾಗಿ ಗ್ರಾಮದ ಉತ್ಸವದ ಹಾಡು. ಅದು ಕಥನಕ್ಕೆ ಏನನ್ನೂ ಸೇರಿಸದೆ ಚಿತ್ರದ ವೇಗವನ್ನು ಕುಗ್ಗಿಸುತ್ತದೆ. ನಟಿಯರ ಅಭಿನಯದಲ್ಲಿ ಕೀರ್ತಿಯ ಪಾತ್ರವು ಇನ್ನಷ್ಟು ಪಕ್ವವಾಗುತ್ತದೆ. ಅವಳು ತನ್ನ ನೋವನ್ನು ಆಂತರಿಕವಾಗಿ ಅನುಭವಿಸುತ್ತಾಳೆ, ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಅವಳ ಮೌನವೇ ಅವಳ ಶಕ್ತಿಯಾಗುತ್ತದೆ. ವಿಶೇಷವಾಗಿ ತನ್ನ ಪತಿ ಅವಳನ್ನು ಅವಮಾನಿಸುವ ಸಂದರ್ಭಗಳಲ್ಲಿ ಅವಳ ಕಣ್ಣುಗಳಲ್ಲಿ ನೋವು ಮತ್ತು ಪ್ರೀತಿಯ ಮಿಶ್ರಣವನ್ನು ನಾವು ನೋಡಬಹುದು. ಇದಕ್ಕೆ ವಿರುದ್ಧವಾಗಿ ವೀರನ ಪಾತ್ರವು ಸ್ವಲ್ಪ ಏಕಮುಖವಾಗಿದೆ. ಅವನು ಕೋಪಗೊಳ್ಳುತ್ತಾನೆ, ಅವಮಾನಿತನಾಗುತ್ತಾನೆ, ಆಮೇಲೆ ಅರಿವು ಪಡೆಯುತ್ತಾನೆ. ಇದು ಬಹಳ ನೇರವಾದ ಪಾತ್ರಚಿತ್ರಣ. ಇನ್ನೂ ಸ್ವಲ್ಪ ಸೂಕ್ಷ್ಮತೆ ಇದ್ದಿದ್ದರೆ ಅವನ ಪಾತ್ರವು ಇನ್ನಷ್ಟು ಆಕರ್ಷಕವಾಗುತ್ತಿತ್ತು. ಕುಸ್ತಿ ಕ್ರೀಡಾಂಗಣದ ದೃಶ್ಯಗಳು ಎರಡನೇ ಅರ್ಧದಲ್ಲಿ ಹೆಚ್ಚು ಬರುತ್ತವೆ. ಇಲ್ಲಿ ಚಿತ್ರವು ಕುಸ್ತಿಯ ನಿಯಮಗಳನ್ನು ಸರಿಯಾಗಿ ಪ್ರದರ್ಶಿಸುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಯಲ್ಲಿ ನಿಷೇಧಿತ ಚಲನೆಗಳು ಯಾವುವು, ಅವುಗಳನ್ನು ತಪ್ಪಿಸುವುದು ಹೇಗೆ, ಸ್ಕೋರಿಂಗ್ ವ್ಯವಸ್ಥೆ ಇವೆಲ್ಲವನ್ನೂ ಸರಿಯಾಗಿ ತೋರಿಸಲಾಗಿದೆ. ಕುಸ್ತಿ ಕುರಿತು ಆಸಕ್ತಿಯಿಲ್ಲದವರಿಗೂ ಇದು ಅರ್ಥವಾಗುವಂತಿದೆ. ಆದರೆ ಕೊನೆಯ ಪಂದ್ಯದಲ್ಲಿ ಈ ನಿಯಮಗಳನ್ನು ಉಲ್ಲಂಘಿಸಲಾಗುತ್ತದೆ. ವೀರನು ಕೀರ್ತಿಯೊಂದಿಗೆ ಕುಸ್ತಿಯಾಡಲು ಮುಂದಾಗುತ್ತಾನೆ. ಇದು ವೃತ್ತಿಪರ ಕುಸ್ತಿಯಲ್ಲಿ ಸಾಧ್ಯವಿಲ್ಲ. ಚಿತ್ರವು ಇದನ್ನು ಒಪ್ಪಿಕೊಳ್ಳುತ್ತದೆ, ಆದರೆ ಮನರಂಜನೆಗಾಗಿ ಎಂದು ಸಮರ್ಥಿಸಿಕೊಳ್ಳುತ್ತದೆ. ಇದು ಚಿತ್ರದ ವಾಸ್ತವಿಕತೆಗೆ ಧಕ್ಕೆ ತರುತ್ತದೆ. ಕೊನೆಯ 30 ನಿಮಿಷಗಳು ಚಿತ್ರದ ಏರಿಳಿತದ ಅಂಶಗಳಾಗಿವೆ. ವೀರನು ಕೀರ್ತಿಯನ್ನು ಕುಸ್ತಿ ಕ್ರೀಡಾಂಗಣಕ್ಕೆ ಆಹ್ವಾನಿಸುತ್ತಾನೆ, ಅಲ್ಲಿ ಅವಳು ತನ್ನ ಎದುರಾಳಿಯೊಂದಿಗೆ ಪಂದ್ಯವನ್ನು ಆಡಬೇಕು. ಆ ಪಂದ್ಯವು ತುಂಬಾ ರೋಮಾಂಚನಕಾರಿಯಾಗಿ ಚಿತ್ರಿಸಲಾಗಿದೆ. ಕೀರ್ತಿಯು ತನ್ನ ಸಾಮರ್ಥ್ಯವನ್ನು ಪೂರ್ಣವಾಗಿ ಪ್ರದರ್ಶಿಸುತ್ತಾಳೆ. ಅವಳು ತನ್ನ ಎದುರಾಳಿಯನ್ನು ಒಂದೊಂದಾಗಿ ಮಣಿಸುತ್ತಾಳೆ. ಗ್ರಾಮಸ್ಥರು ಮೊದಲಿಗೆ ಅವಳನ್ನು ಅಪಹಾಸ್ಯ ಮಾಡಿದ್ದರು, ಆದರೆ ಈಗ ಅವರು ಚಪ್ಪಾಳೆ ತಟ್ಟುತ್ತಾರೆ. ಇದು ಗೆಲುವಿನ ಕ್ಷಣವಾಗಿದೆ, ಆದರೆ ಇದು ಸ್ವಲ್ಪ ಸಿನಿಮಾಟಿಕ್ ಆಗಿದೆ. ನೈಜ ಜೀವನದಲ್ಲಿ ಇಷ್ಟೂ ಸುಲಭವಾಗಿ ಸಮಾಜದ ಮನಸ್ಥಿತಿ ಬದಲಾಗುವುದಿಲ್ಲ. ವೀರನು ಅಂತಿಮವಾಗಿ ಕೀರ್ತಿಗೆ ಹೇಳುತ್ತಾನೆ, ನೀನು ಗೆದ್ದೆ, ನಾನು ಸೋತೆ. ಆದರೆ ನನ್ನ ಸೋಲು ನನಗೆ ಹೆಮ್ಮೆಯನ್ನು ತಂದಿದೆ, ಏಕೆಂದರೆ ನೀನು ನನ್ನ ಹೆಂಡತಿ. ಇದು ಬಹಳ ಮುಖ್ಯವಾದ ಸಂಭಾಷಣೆ. ಇಲ್ಲಿ ವೀರನು ತನ್ನ ಅಹಂವನ್ನು ಬಿಟ್ಟುಕೊಡುತ್ತಾನೆ. ಅವನು ತನ್ನ ಪತ್ನಿಯ ಯಶಸ್ಸನ್ನು ತನ್ನದೇ ಯಶಸ್ಸಿನಂತೆ ಸ್ವೀಕರಿಸುತ್ತಾನೆ. ಈ ಬೆಳವಣಿಗೆಯು ಬಹಳ ಅಪೇಕ್ಷಣೀಯ, ಆದರೆ ಇದು ತುಂಬಾ ವೇಗವಾಗಿ ಸಂಭವಿಸುತ್ತದೆ. ಒಂದು ದೃಶ್ಯದಲ್ಲಿ ಅಹಂಕಾರಿ, ಮುಂದಿನ ದೃಶ್ಯದಲ್ಲಿ ಉದಾರ. ಇದು ಸ್ವಲ್ಪ ವಾಸ್ತವಿಕ. ಹೆಚ್ಚಿನ ದೃಶ್ಯಾವಳಿಗಳು ಈ ಬದಲಾವಣೆಗೆ ಕಾರಣವಾಗಿದ್ದರೆ,
ಅದು ಇನ್ನಷ್ಟು ವಿಶ್ವಸನೀಯವಾಗುತ್ತಿತ್ತು. ಚಿತ್ರದ ಕೊನೆಯಲ್ಲಿ ಕೀರ್ತಿಯು ರಾಷ್ಟ್ರೀಯ ಪಂದ್ಯವೊಂದರಲ್ಲಿ ಭಾಗವಹಿಸುತ್ತಾಳೆ. ಆ ಪಂದ್ಯದಲ್ಲಿ ಅವಳು ಚಿನ್ನದ ಪದಕ ಗೆಲ್ಲುತ್ತಾಳೆ. ವೀರನು ಅವಳ ಜೊತೆಗಿದ್ದಾನೆ, ಅವನ ಕಣ್ಣುಗಳು ಹೆಮ್ಮೆಯಿಂದ ತುಂಬಿವೆ. ಇದು ಚಿತ್ರದ ಪರಾಕಾಷ್ಠೆ. ಆದರೆ ಇಲ್ಲಿ ಚಿತ್ರವು ಸ್ವಲ್ಪ ಅತಿಶಯೋಕ್ತಿಗೆ ಹೋಗುತ್ತದೆ. ಕೊನೆಯ ಕ್ಷಣದಲ್ಲಿ ಅವಳು ತನ್ನ ಎದುರಾಳಿಯನ್ನು ಹೇಗೆ ಸೋಲಿಸುತ್ತಾಳೆ ಎಂದು ತೋರಿಸುವ ದೃಶ್ಯವು ಸಾಮಾನ್ಯ ಸಿನಿಮಾಗಳ ಕ್ಲೈಮ್ಯಾಕ್ಸ್ನಂತಿದೆ. ಇದು ಹೊಸತನವನ್ನು ನೀಡುವುದಿಲ್ಲ. ಆದರೆ ಚಿತ್ರದ ಮೂಲ ಸಂದೇಶವು ಸ್ಪಷ್ಟವಾಗಿದೆ. ಮಹಿಳೆಯರು ಸಾಧಕರಾಗಬಹುದು, ಅವರಿಗೆ ಬೆಂಬಲ ಬೇಕು, ಅವರನ್ನು ಸಮಾನರಾಗಿ ನೋಡಬೇಕು. ಒಟ್ಟಾರೆಯಾಗಿ ಎರಡನೇ ಅರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಗಂಭೀರವಾಗಿದೆ. ಇದು ಕಡಿಮೆ ಹಾಸ್ಯ, ಹೆಚ್ಚು ಭಾವನಾತ್ಮಕ ಆಳವನ್ನು ಹೊಂದಿದೆ. ಆದರೆ ಇದು ಸ್ವಲ್ಪ ನಿಧಾನವಾಗಿದೆ ಮತ್ತು ಕೆಲವು ದೃಶ್ಯಗಳು ಅನಗತ್ಯವಾಗಿ ಉದ್ದವಾಗಿವೆ. ವೀರನ ಪಾತ್ರದ ಬೆಳವಣಿಗೆಯು ಸಾಕಷ್ಟು ಆಸಕ್ತಿದಾಯಕವಾಗಿದ್ದರೂ ಅದು ತುಂಬಾ ಸರಳೀಕೃತವಾಗಿದೆ. ಕೀರ್ತಿಯ ಪಾತ್ರವು ಮಾತ್ರ ಸ್ಥಿರವಾಗಿ ಉತ್ತಮವಾಗಿ ಮೂಡಿಬಂದಿದೆ. ಸಿನಿಮೀಯವಾಗಿ ಈ ಭಾಗವು ಹೆಚ್ಚು ತಾಂತ್ರಿಕ ಕೌಶಲ್ಯವನ್ನು ಹೊಂದಿದೆ. ಛಾಯಾಗ್ರಹಣ, ಸಂಕಲನ, ಧ್ವನಿವಿನ್ಯಾಸ ಇವೆಲ್ಲವೂ ಉತ್ತಮವಾಗಿವೆ. ಆದರೆ ಕಥನವು ಕೆಲವೆಡೆ ತನ್ನ ವೇಗವನ್ನು ಕಳೆದುಕೊಳ್ಳುತ್ತದೆ. ಈ ಚಿತ್ರವು ನಮಗೆ ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳುತ್ತದೆ: ಒಬ್ಬ ಪುರುಷನು ತನ್ನ ಪತ್ನಿಯ ಯಶಸ್ಸನ್ನು ಸ್ವೀಕರಿಸಲು ಸಿದ್ಧನಿದ್ದಾನೆಯೇ? ಈ ಪ್ರಶ್ನೆಗೆ ಉತ್ತರವು ಚಿತ್ರದುದ್ದಕ್ಕೂ ವ್ಯಾಪಿಸಿದೆ. ಕೀರ್ತಿಯು ವೀರನಿಗೆ ಹೇಳುತ್ತಾಳೆ, ನಾನು ನಿನ್ನಿಂದ ದೂರವಾಗಲು ಬಯಸುವುದಿಲ್ಲ, ಆದರೆ ನಾನು ನನ್ನ ಕನಸುಗಳನ್ನು ಬಿಡಲು ಇಷ್ಟಪಡುವುದಿಲ್ಲ. ನಾನು ಎರಡನ್ನೂ ಹೊಂದಲು ಬಯಸುತ್ತೇನೆ, ನಿನ್ನ ಪ್ರೀತಿ ಮತ್ತು ನನ್ನ ಸ್ವಾತಂತ್ರ್ಯ. ಅದು ಸಾಧ್ಯವೇ? ಈ ಪ್ರಶ್ನೆಯು ಪ್ರತಿಯೊಬ್ಬ ಮಹಿಳೆಯ ಮನಸ್ಸಿನಲ್ಲೂ ಇರುತ್ತದೆ. ವೃತ್ತಿ ಮತ್ತು ಕುಟುಂಬದ ನಡುವಿನ ಸಮತೋಲನವನ್ನು ಕಂಡುಹಿಡಿಯುವುದು ಎಷ್ಟು ಕಷ್ಟವೆಂಬುದನ್ನು ಇದು ಸೂಚಿಸುತ್ತದೆ. ಹಾಗಾಗಿ ಈ ಚಿತ್ರವು ಸರಳವಾದ ಕಥೆಯಾಗಿದ್ದರೂ ಅದರ ಒಳಗೆ ಆಳವಾದ ಸಾಮಾಜಿಕ ವಿಮರ್ಶೆಯಿದೆ. ಇದು ಪುರುಷರು ಮತ್ತು ಮಹಿಳೆಯರ ನಡುವಿನ ಸಂಬಂಧವನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡಲು ಪ್ರೇರೇಪಿಸುತ್ತದೆ. ಆದರೆ ಇದು ವಾಣಿಜ್ಯ ಚಿತ್ರವಾದ್ದರಿಂದ ಕೆಲವೆಡೆ ಸಂದೇಶಕ್ಕಿಂತ ಮನರಂಜನೆಗೆ ಹೆಚ್ಚು ಆದ್ಯತೆ ನೀಡಿದೆ. ಇದು ಅದರ ಶಕ್ತಿ ಮತ್ತು ಅದರ ದೌರ್ಬಲ್ಯ ಎರಡೂ ಆಗಿದೆ. ಕೊನೆಯಲ್ಲಿ ಈ ಚಿತ್ರವು ಅದರ ನಿರ್ದೇಶಕರು ಮತ್ತು ತಾರಾಗಣದವರ ಪ್ರಾಮಾಣಿಕ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ. ಅವರು ಒಂದು ಕಷ್ಟಕರವಾದ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಅದನ್ನು ಧೈರ್ಯದಿಂದ ಚಿತ್ರಿಸಿದ್ದಾರೆ. ಕೆಲವು ಕುಂದುಕೊರತೆಗಳಿದ್ದರೂ ಚಿತ್ರವು ತನ್ನ ಉದ್ದೇಶದಲ್ಲಿ ಸಾಕಷ್ಟು ಯಶಸ್ವಿಯಾಗಿದೆ. ಇದು ಖಂಡಿತವಾಗಿಯೂ ಚರ್ಚೆಗೆ ಯೋಗ್ಯವಾದ ಸಿನಿಮಾ ಮತ್ತು ಪ್ರತಿಯೊಬ್ಬರೂ ನೋಡಬೇಕಾದಂತಹದ್ದು. ವಿಶೇಷವಾಗಿ ಯುವಕರು ಮದುವೆಯಾಗುವ ಮೊದಲು ಈ ಚಿತ್ರವನ್ನು ನೋಡಿದರೆ ಅವರ ದೃಷ್ಟಿಕೋನವು ಖಂಡಿತವಾಗಿಯೂ ವಿಸ್ತಾರವಾಗಬಹುದು. ಏಕೆಂದರೆ ಪ್ರೀತಿ ಎಂದರೆ ಹಿಡಿದಿಟ್ಟುಕೊಳ್ಳುವುದಲ್ಲ, ಬಿಡುಗಡೆ ಮಾಡುವುದು, ತಡೆಯುವುದಲ್ಲ, ಪ್ರೋತ್ಸಾಹಿಸುವುದು ಎಂಬುದನ್ನು ಈ ಚಿತ್ರವು ತುಂಬಾ ಸುಂದರವಾಗಿ ತಿಳಿಸುತ್ತದೆ. ಸಿನಿಮಾದ ಮೊದಲಾರ್ಧದಲ್ಲಿ ನಾವು ನೋಡಿದ್ದು ಕೀರ್ತಿಯ ಆತ್ಮವಿಶ್ವಾಸ, ಅವಳ ಹೋರಾಟ ಮತ್ತು ಮದುವೆಯ ನಂತರ ಅವಳು ಎದುರಿಸಬೇಕಾದ ಸಂಕಟಗಳು. ಆದರೆ ಎರಡನೇ ಅರ್ಧದಲ್ಲಿ ಈ ಕಥೆಯು ಇನ್ನಷ್ಟು ಆಳಕ್ಕೆ ಇಳಿಯುತ್ತದೆ. ಇಲ್ಲಿ ನಾಯಕ ವೀರನ ಮಾನಸಿಕ ಸಂಘರ್ಷ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತದೆ. ಮದುವೆಯಾದ ನಂತರ ತನ್ನ ಪತ್ನಿ ಕುಸ್ತಿಪಟು ಎಂದು ತಿಳಿದಾಗ ಅವನ ಮೊದಲ ಪ್ರತಿಕ್ರಿಯೆ ಆಘಾತ, ಆಮೇಲೆ ಆಕ್ರೋಶ ಮತ್ತು ಕೊನೆಗೆ ಅವಮಾನದ ಭಾವನೆ. ಅವನ ಸ್ನೇಹಿತರು, ಅವನ ಚಿಕ್ಕಪ್ಪ ಮತ್ತು ಗ್ರಾಮಸ್ಥರು ಅವನನ್ನು ಅಪಹಾಸ್ಯ ಮಾಡುತ್ತಾರೆ. ನಿನ್ನ ಹೆಂಡತಿ ಕುಸ್ತಿಯಾಡುತ್ತಾಳೆಯೇ? ಅವಳು ನಿನ್ನನ್ನು ಸೋಲಿಸುತ್ತಾಳೆಯೇ? ಎಂಬ ವ್ಯಂಗ್ಯದ ಪ್ರಶ್ನೆಗಳು ಅವನ ಆತ್ಮಗೌರವವನ್ನು ಕುಗ್ಗಿಸುತ್ತವೆ. ವೀರನ ಪಾತ್ರದ ಮೂಲಕ ನಮ್ಮ ಸಮಾಜದ ವಾಸ್ತವಿಕ ಪುರುಷಾಹಂಕಾರವನ್ನು ಚಿತ್ರಿಸಲಾಗಿದೆ. ಒಬ್ಬ ಪುರುಷನಿಗೆ ತನ್ನ ಪತ್ನಿ ತನಗಿಂತ ಬಲಿಷ್ಠಳು, ತನಗಿಂತ ಹೆಚ್ಚು ಸಾಧಕಿ ಎಂದು ಒಪ್ಪಿಕೊಳ್ಳುವುದು ಎಷ್ಟು ಕಷ್ಟವೆಂಬುದನ್ನು ಈ ಚಿತ್ರವು ತೋರಿಸುತ್ತದೆ. ಇಲ್ಲಿ ಒಂದು ಮಹತ್ವದ ಅಂಶವೆಂದರೆ ಕೀರ್ತಿ ತನ್ನ ಪತಿಯ ಅವಮಾನವನ್ನು ಅರ್ಥಮಾಡಿಕೊಳ್ಳುತ್ತಾಳೆ. ಅವಳು ಪ್ರೀತಿಯಿಂದ, ಸಹನೆಯಿಂದ ಅವನಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಾಳೆ. ಆದರೆ ವೀರನ ಜಿಡ್ಡು ತಲೆಯ ಧೋರಣೆಯು ಪ್ರತಿಬಾರಿ ಅವಳ ಪ್ರಯತ್ನವನ್ನು ಮುರಿಯುತ್ತದೆ. ಒಂದು ದೃಶ್ಯದಲ್ಲಿ ಕೀರ್ತಿ ವೀರನಿಗೆ ಹೇಳುತ್ತಾಳೆ, ನಾನು ನಿನ್ನನ್ನು ಸೋಲಿಸಲು ಬಯಸುವುದಿಲ್ಲ, ನಾನು ನಿನ್ನ ಜೊತೆಗೆ ನಿಲ್ಲಲು ಬಯಸುತ್ತೇನೆ. ಆದರೆ ನೀನು ನನ್ನನ್ನು ನಿನ್ನ ಎದುರಾಳಿಯಾಗಿ ನೋಡುವವರೆಗೆ ನಮ್ಮ ನಡುವೆ ಸಮಾನತೆ ಸಾಧ್ಯವಿಲ್ಲ. ಇದು ಚಿತ್ರದ ಮಧ್ಯಭಾಗದಲ್ಲಿರುವ ಪ್ರಮುಖ ಸಂಭಾಷಣೆ. ಇದು ಕೇವಲ ದಂಪತಿಗಳ ಸಮಸ್ಯೆಯಲ್ಲ, ಇದು ಇಡೀ ಸಮಾಜದ ಸಮಸ್ಯೆ. ಪುರುಷರು ಮಹಿಳೆಯರನ್ನು ತಮ್ಮ ಸಮಾನರಾಗಿ ನೋಡಲು ಹೇಗೆ ಹಿಂಜರಿಯುತ್ತಾರೆ ಎಂಬುದು ಇಲ್ಲಿ ಪ್ರತಿಫಲಿಸುತ್ತದೆ. ವೀರನ ಪಾತ್ರದ ಬೆಳವಣಿಗೆಯು ನಿಧಾನವಾಗಿ ಆದರೆ ಖಂಡಿತವಾಗಿ ಆಗುತ್ತದೆ. ಮೊದಲಿಗೆ ಅವನು ತನ್ನ ಪತ್ನಿಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾನೆ. ಅವಳು ಸೀರೆ ಉಡುಗಬೇಕು, ಆಭರಣ ಧರಿಸಬೇಕು, ಮನೆಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು. ಒಂದು ಹಂತದಲ್ಲಿ ಅವನು ಅವಳ ಕುಸ್ತಿ ಸಾಮಗ್ರಿಗಳನ್ನೇ ಎಸೆಯಲು ಪ್ರಯತ್ನಿಸುತ್ತಾನೆ.
ಆದರೆ ಅವಳು ಪ್ರತಿಭಟಿಸುವುದಿಲ್ಲ, ಅವಳು ಸುಮ್ಮನೆ ಅವನಿಗೆ ಒಂದು ಪ್ರಶ್ನೆ ಕೇಳುತ್ತಾಳೆ, ನಿನಗೆ ಅಡುಗೆ ಮಾಡಬಾರದೆಂದರೆ ನಾನು ಮಾಡುವುದಿಲ್ಲ. ನಿನಗೆ ಕುಸ್ತಿ ಆಡಬಾರದೆಂದರೆ ನಾನು ಆಡುವುದಿಲ್ಲ. ಆದರೆ ನೀನು ನನಗೆ ಏನು ಕೊಡುತ್ತೀಯ? ನನ್ನ ಕನಸುಗಳ ಬದಲಾಗಿ ನೀನು ನನಗೆ ಏನು ನೀಡಬಲ್ಲೆ? ಈ ಸರಳ ಪ್ರಶ್ನೆಯು ವೀರನನ್ನು ಯೋಚಿಸುವಂತೆ ಮಾಡುತ್ತದೆ. ಏಕೆಂದರೆ ಅವನು ಅವಳಿಗೆ ಏನನ್ನೂ ನೀಡುತ್ತಿಲ್ಲ, ಕೇವಲ ಅವಳಿಂದಲೇ ಎಲ್ಲವನ್ನೂ ನಿರೀಕ್ಷಿಸುತ್ತಿದ್ದಾನೆ. ಇದು ಪಿತೃಪ್ರಭುತ್ವದ ವ್ಯವಸ್ಥೆಯ ಸರಳ ಆದರೆ ಪ್ರಬಲ ವಿಮರ್ಶೆಯಾಗಿದೆ. ಸಾಮಾನ್ಯವಾಗಿ ಮದುವೆಯಲ್ಲಿ ಪುರುಷನು ಏನನ್ನು ಪಡೆಯಬೇಕೆಂದು ನಿರೀಕ್ಷಿಸುತ್ತಾನೋ ಅದು ಆಹಾರ, ಕಾಳಜಿ, ಸಂತಾನ, ಸಮಾಜದಲ್ಲಿ ಗೌರವ. ಆದರೆ ಅವನು ಏನನ್ನು ಹಿಂದಿರುಗಿಸುತ್ತಾನೆ? ಕೇವಲ ಆರ್ಥಿಕ ಭದ್ರತೆ ಅಷ್ಟೇ. ಆದರೆ ಈ ಚಿತ್ರದಲ್ಲಿ ಕೀರ್ತಿಗೆ ಆರ್ಥಿಕ ಭದ್ರತೆಯ ಅಗತ್ಯವಿಲ್ಲ, ಏಕೆಂದರೆ ಅವಳು ಸ್ವತಃ ಸಾಧಕಿ. ಆಗ ವೀರನು ಅವಳ ಜೀವನದಲ್ಲಿ ಏನನ್ನು ತರುತ್ತಾನೆ? ಇದು ಆಳವಾದ ಪ್ರಶ್ನೆ. ನಂತರದ ದೃಶ್ಯಗಳಲ್ಲಿ ವೀರನು ಕುಸ್ತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅವನು ಕೀರ್ತಿಯ ತರಬೇತಿಯನ್ನು ಗಮನಿಸುತ್ತಾನೆ, ಅವಳ ಹೋರಾಟವನ್ನು ನೋಡುತ್ತಾನೆ. ಅವಳು ಎಷ್ಟು ಕಷ್ಟಪಡುತ್ತಾಳೆ, ಎಷ್ಟು ನೋವನ್ನು ಸಹಿಸುತ್ತಾಳೆ, ಎಷ್ಟು ಬೆವರು ಸುರಿಸುತ್ತಾಳೆ ಎಂಬುದು ಅವನಿಗೆ ಅರಿವಾಗುತ್ತದೆ. ಒಂದು ದಿನ ಅವಳಿಗೆ ಗಾಯವಾದಾಗ ಅವನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಡಾಕ್ಟರ್ ಹೇಳುತ್ತಾರೆ, ಇವಳ ದೇಹದಲ್ಲಿ ಎಷ್ಟೊಂದು ಗಾಯಗಳಿವೆ, ಆದರೂ ಅವಳು ನಗುತ್ತಾಳೆ. ಇದೊಂದು ಮಹಾನ್ ಕ್ರೀಡಾಪಟು. ಆ ದಿನ ವೀರನಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಅವನು ಅವಳನ್ನು ಹೊಸ ಕಣ್ಣಿನಲ್ಲಿ ನೋಡಲಾರಂಭಿಸುತ್ತಾನೆ. ಇನ್ನು ಮುಂದೆ ಅವಳು ಅವನಿಗೆ ಕೇವಲ ಹೆಂಡತಿಯಲ್ಲ, ಅವಳು ಒಬ್ಬ ಯೋಧೆ. ಇಲ್ಲಿ ಚಿತ್ರವು ಒಂದು ಸುಂದರವಾದ ಸಾಮ್ಯತೆಯನ್ನು ನೀಡುತ್ತದೆ. ಕುಸ್ತಿ ಕ್ರೀಡಾಂಗಣವು ಜೀವನದ ರೂಪಕವಾಗಿ ಬರುತ್ತದೆ. ಜೀವನದಲ್ಲಿ ನಾವೆಲ್ಲರೂ ಯಾರಾದರೊಬ್ಬರೊಂದಿಗೆ ಕುಸ್ತಿಯಾಡುತ್ತಿರುತ್ತೇವೆ, ಕೆಲವೊಮ್ಮೆ ನಮ್ಮ ಸ್ವಂತ ಅಹಂಕಾರದೊಂದಿಗೆ, ಕೆಲವೊಮ್ಮೆ ಸಮಾಜದ ನಿರೀಕ್ಷೆಗಳೊಂದಿಗೆ, ಕೆಲವೊಮ್ಮೆ ನಮ್ಮ ಪ್ರೀತಿಪಾತ್ರರೊಂದಿಗೆ. ಆದರೆ ನಿಜವಾದ ಗೆಲುವು ಎದುರಾಳಿಯನ್ನು ಬಗ್ಗಿಸುವುದಲ್ಲ, ಅವನನ್ನು ಅರ್ಥಮಾಡಿಕೊಳ್ಳುವುದು. ಈ ಸಂದೇಶವನ್ನು ಚಿತ್ರವು ಹಲವಾರು ದೃಶ್ಯಗಳ ಮೂಲಕ ತಿಳಿಸುತ್ತದೆ. ವೀರನ ಚಿಕ್ಕಪ್ಪನ ಪಾತ್ರವು ಇಲ್ಲಿ ಮತ್ತೊಮ್ಮೆ ಪ್ರವೇಶಿಸುತ್ತದೆ. ಅವನು ವೀರನಿಗೆ ಹೇಳುತ್ತಾನೆ, ಅವಳು ಕುಸ್ತಿಯಾಡಲಿ, ಅದರಿಂದ ನಿನಗೆ ನಷ್ಟವೇನು? ನೀನು ಅವಳಿಗೆ ಬೆಂಬಲವಾಗಿರು. ಇದು ಆಶ್ಚರ್ಯಕರ ತಿರುವು, ಏಕೆಂದರೆ ಮೊದಲಾರ್ಧದಲ್ಲಿ ಈ ಪಾತ್ರವು ಪುರುಷ ಪ್ರಾಬಲ್ಯವನ್ನು ಪ್ರಚೋದಿಸುತ್ತಿತ್ತು, ಆದರೆ ಎರಡನೇ ಅರ್ಧದಲ್ಲಿ ಅವನೇ ವೀರನಿಗೆ ಸರಿದಾರಿ ತೋರಿಸುತ್ತಾನೆ. ಬಹುಶಃ ಇದು ಚಿತ್ರದ ಸಂದೇಶವನ್ನು ಹೆಚ್ಚು ಬಲಪಡಿಸಲು ಮಾಡಿದ ಪ್ರಯತ್ನವಿರಬಹುದು. ಆದರೆ ಇದು ಸ್ವಲ್ಪ ಕೃತಕವೆನಿಸುತ್ತದೆ, ಏಕೆಂದರೆ ಸಮಾಜದಲ್ಲಿ ಹೀಗೆ ಹಠಾತ್ತನೆ ಬದಲಾಗುವ ವ್ಯಕ್ತಿಗಳು ಅಪರೂಪ. ಕೀರ್ತಿಯ ತಂದೆಯ ಪಾತ್ರವು ಇಲ್ಲಿ ಪ್ರಮುಖವಾಗುತ್ತದೆ. ಮೊದಲಿಗೆ ಅವನು ತನ್ನ ಮಗಳು ಕುಸ್ತಿಯಾಡಲು ವಿರೋಧಿಸುತ್ತಾನೆ. ಆದರೆ ಅವಳ ಪ್ರತಿಭೆಯನ್ನು ನೋಡಿ ಅವನು ಬೆಂಬಲಿಸಲು ಪ್ರಾರಂಭಿಸುತ್ತಾನೆ. ತಂದೆ ಮಗಳ ಸಂಬಂಧವು ಚಿತ್ರದಲ್ಲಿ ಬಹಳ ಮಾರ್ಮಿಕವಾಗಿ ಮೂಡಿಬಂದಿದೆ. ಒಂದು ದೃಶ್ಯದಲ್ಲಿ ತಂದೆ ಹೇಳುತ್ತಾರೆ, ನಾನು ನಿನ್ನನ್ನು ಕುಸ್ತಿಯಿಂದ ದೂರವಿಡಲು ಪ್ರಯತ್ನಿಸಿದೆ, ಏಕೆಂದರೆ ಈ ಸಮಾಜವು ಅದನ್ನು ಒಪ್ಪುವುದಿಲ್ಲ ಎಂದು ನನಗೆ ಗೊತ್ತಿತ್ತು. ಆದರೆ ನೀನು ನನ್ನನ್ನು ಮೀರಿಸಿ ಬೆಳೆದಿರುವೆ, ಅದು ನನಗೆ ಹೆಮ್ಮೆ. ಈ ಸಂಭಾಷಣೆಯು ತುಂಬಾ ಹೃದಯಸ್ಪರ್ಶಿಯಾಗಿದೆ. ಇದು ಹೆತ್ತವರ ಮನೋವಿಜ್ಞಾನವನ್ನು ಸರಿಯಾಗಿ ತೋರಿಸುತ್ತದೆ. ಅವರು ಮಕ್ಕಳ ಮೇಲೆ ನಿರ್ಬಂಧಗಳನ್ನು ಹೇರುತ್ತಾರೆ, ಆದರೆ ಆ ನಿರ್ಬಂಧಗಳ ಹಿಂದೆ ಅವರ ರಕ್ಷಣೆಯ ಭಾವನೆ ಇರುತ್ತದೆ. ಎರಡನೇ ಅರ್ಧದಲ್ಲಿ ಹಾಸ್ಯದ ಪ್ರಮಾಣವು ಸ್ವಲ್ಪ ಕಡಿಮೆಯಾಗುತ್ತದೆ. ಇದು ಚಿತ್ರದ ಗಂಭೀರ ಸ್ವರೂಪವನ್ನು ಹೆಚ್ಚಿಸುತ್ತದೆ, ಆದರೆ ಕೆಲವು ಪ್ರೇಕ್ಷಕರಿಗೆ ಇದು ಬೇಸರ ತರಬಹುದು. ವಾಣಿಜ್ಯ ಚಿತ್ರಗಳಲ್ಲಿ ಹಾಸ್ಯ ಮತ್ತು ಗಂಭೀರತೆಯ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಈ ಚಿತ್ರವು ಮೊದಲಾರ್ಧದಲ್ಲಿ ಹಾಸ್ಯವನ್ನು ಹೇರಳವಾಗಿ ಬಳಸಿದರೆ, ಎರಡನೇ ಅರ್ಧದಲ್ಲಿ ಅದು ಕಡಿಮೆಯಾಗುತ್ತದೆ. ಒಂದು ಹಂತದಲ್ಲಿ ವೀರನು ಕೀರ್ತಿಯ ತರಬೇತಿಗೆ ಸಹಾಯ ಮಾಡಲು ಪ್ರಾರಂಭಿಸುತ್ತಾನೆ. ಅವನು ಅವಳಿಗೆ ನೀರು ಕೊಡುವುದು, ಅವಳ ಬೆವರು ಒರೆಸುವುದು, ಅವಳಿಗೆ ಪ್ರೋತ್ಸಾಹ ನೀಡುವುದು. ಇದು ಅವರ ಸಂಬಂಧದಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ. ಈಗ ಅವರು ಸಮಾನರು, ಒಬ್ಬರಿಗೊಬ್ಬರು ಪೂರಕರು. ಕೀರ್ತಿಯ ಸ್ನೇಹಿತೆಯ ಪಾತ್ರವು ಇಲ್ಲಿ ಮಹತ್ವದ್ದಾಗಿದೆ. ಅವಳು ಕೀರ್ತಿಗೆ ಮಾತ್ರವಲ್ಲ, ವೀರನಿಗೂ ಸಲಹೆಗಳನ್ನು ನೀಡುತ್ತಾಳೆ. ಅವಳು ಹೇಳುತ್ತಾಳೆ, ಹೆಂಡತಿಯನ್ನು ಸೋಲಿಸಲು ಬಯಸುವ ಪತಿಯು ಯಾವತ್ತೂ ಸುಖಿಯಾಗಿರಲಾರ. ನೀನು ಅವಳ ಬೆಳವಣಿಗೆಯನ್ನು ಬಯಸಬೇಕು, ಅವಳ ಇಳಿಮುಖವನ್ನು ಅಲ್ಲ. ಇದು ಸಾಮಾನ್ಯ ಮಹಿಳೆಯರ ದೃಷ್ಟಿಕೋನವನ್ನು ಪ್ರತಿನಿಧಿಸುತ್ತದೆ. ಆದರೆ ಈ ಪಾತ್ರಕ್ಕೆ ಹೆಚ್ಚು ಅವಕಾಶಗಳು ಸಿಗಬಹುದಿತ್ತು, ಅದು ಸಿಗಲಿಲ್ಲ ಎಂಬುದು ಅಗತ್ಯವಾಗಿದೆ. ಚಿತ್ರದ ಸಂಗೀತ ವಿಭಾಗದಲ್ಲಿ ಎರಡನೇ ಅರ್ಧದ ಹಾಡುಗಳು ಹೆಚ್ಚು ಭಾವನಾತ್ಮಕವಾಗಿವೆ. ವಿಶೇಷವಾಗಿ ಕೀರ್ತಿಯು ತನ್ನ ಪತಿಗೆ ತನ್ನ ನೋವನ್ನು ತಿಳಿಸುವ ಸಂದರ್ಭದಲ್ಲಿ ಬರುವ ಹಾಡು, ಅದು ಅಕ್ಷರಶಃ ಕಣ್ಣೀರು ತರಿಸುತ್ತದೆ. ಅದರ ಸಾಹಿತ್ಯವು ಸರಳವಾಗಿದ್ದರೂ ಅರ್ಥಗರ್ಭಿತವಾಗಿದೆ. ನಾನು ಬೆಳಕನ್ನು ಹುಡುಕುತ್ತಾ ಕತ್ತಲೆಯಲ್ಲಿ ನಡೆದೆ, ಆದರೆ ನೀನು ನನ್ನನ್ನು ಕತ್ತಲೆಯಲ್ಲೇ ಇರಲು ಹೇಳಿದೆ. ಇದು ಕೀರ್ತಿಯ ಪರಿಸ್ಥಿತಿಯನ್ನು ಸರಿಯಾಗಿ ಪ್ರತಿಬಿಂಬಿಸುತ್ತದೆ.
ಆದರೆ ಕೆಲವು ಹಾಡುಗಳು ಅನಗತ್ಯವೆನಿಸುತ್ತವೆ, ವಿಶೇಷವಾಗಿ ಗ್ರಾಮದ ಉತ್ಸವದ ಹಾಡು. ಅದು ಕಥನಕ್ಕೆ ಏನನ್ನೂ ಸೇರಿಸದೆ ಚಿತ್ರದ ವೇಗವನ್ನು ಕುಗ್ಗಿಸುತ್ತದೆ. ನಟಿಯರ ಅಭಿನಯದಲ್ಲಿ ಕೀರ್ತಿಯ ಪಾತ್ರವು ಇನ್ನಷ್ಟು ಪಕ್ವವಾಗುತ್ತದೆ. ಅವಳು ತನ್ನ ನೋವನ್ನು ಆಂತರಿಕವಾಗಿ ಅನುಭವಿಸುತ್ತಾಳೆ, ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಅವಳ ಮೌನವೇ ಅವಳ ಶಕ್ತಿಯಾಗುತ್ತದೆ. ವಿಶೇಷವಾಗಿ ತನ್ನ ಪತಿ ಅವಳನ್ನು ಅವಮಾನಿಸುವ ಸಂದರ್ಭಗಳಲ್ಲಿ ಅವಳ ಕಣ್ಣುಗಳಲ್ಲಿ ನೋವು ಮತ್ತು ಪ್ರೀತಿಯ ಮಿಶ್ರಣವನ್ನು ನಾವು ನೋಡಬಹುದು. ಇದಕ್ಕೆ ವಿರುದ್ಧವಾಗಿ ವೀರನ ಪಾತ್ರವು ಸ್ವಲ್ಪ ಏಕಮುಖವಾಗಿದೆ. ಅವನು ಕೋಪಗೊಳ್ಳುತ್ತಾನೆ, ಅವಮಾನಿತನಾಗುತ್ತಾನೆ, ಆಮೇಲೆ ಅರಿವು ಪಡೆಯುತ್ತಾನೆ. ಇದು ಬಹಳ ನೇರವಾದ ಪಾತ್ರಚಿತ್ರಣ. ಇನ್ನೂ ಸ್ವಲ್ಪ ಸೂಕ್ಷ್ಮತೆ ಇದ್ದಿದ್ದರೆ ಅವನ ಪಾತ್ರವು ಇನ್ನಷ್ಟು ಆಕರ್ಷಕವಾಗುತ್ತಿತ್ತು. ಕುಸ್ತಿ ಕ್ರೀಡಾಂಗಣದ ದೃಶ್ಯಗಳು ಎರಡನೇ ಅರ್ಧದಲ್ಲಿ ಹೆಚ್ಚು ಬರುತ್ತವೆ. ಇಲ್ಲಿ ಚಿತ್ರವು ಕುಸ್ತಿಯ ನಿಯಮಗಳನ್ನು ಸರಿಯಾಗಿ ಪ್ರದರ್ಶಿಸುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಯಲ್ಲಿ ನಿಷೇಧಿತ ಚಲನೆಗಳು ಯಾವುವು, ಅವುಗಳನ್ನು ತಪ್ಪಿಸುವುದು ಹೇಗೆ, ಸ್ಕೋರಿಂಗ್ ವ್ಯವಸ್ಥೆ ಇವೆಲ್ಲವನ್ನೂ ಸರಿಯಾಗಿ ತೋರಿಸಲಾಗಿದೆ. ಕುಸ್ತಿ ಕುರಿತು ಆಸಕ್ತಿಯಿಲ್ಲದವರಿಗೂ ಇದು ಅರ್ಥವಾಗುವಂತಿದೆ. ಆದರೆ ಕೊನೆಯ ಪಂದ್ಯದಲ್ಲಿ ಈ ನಿಯಮಗಳನ್ನು ಉಲ್ಲಂಘಿಸಲಾಗುತ್ತದೆ. ವೀರನು ಕೀರ್ತಿಯೊಂದಿಗೆ ಕುಸ್ತಿಯಾಡಲು ಮುಂದಾಗುತ್ತಾನೆ. ಇದು ವೃತ್ತಿಪರ ಕುಸ್ತಿಯಲ್ಲಿ ಸಾಧ್ಯವಿಲ್ಲ. ಚಿತ್ರವು ಇದನ್ನು ಒಪ್ಪಿಕೊಳ್ಳುತ್ತದೆ, ಆದರೆ ಮನರಂಜನೆಗಾಗಿ ಎಂದು ಸಮರ್ಥಿಸಿಕೊಳ್ಳುತ್ತದೆ. ಇದು ಚಿತ್ರದ ವಾಸ್ತವಿಕತೆಗೆ ಧಕ್ಕೆ ತರುತ್ತದೆ. ಕೊನೆಯ 30 ನಿಮಿಷಗಳು ಚಿತ್ರದ ಏರಿಳಿತದ ಅಂಶಗಳಾಗಿವೆ. ವೀರನು ಕೀರ್ತಿಯನ್ನು ಕುಸ್ತಿ ಕ್ರೀಡಾಂಗಣಕ್ಕೆ ಆಹ್ವಾನಿಸುತ್ತಾನೆ, ಅಲ್ಲಿ ಅವಳು ತನ್ನ ಎದುರಾಳಿಯೊಂದಿಗೆ ಪಂದ್ಯವನ್ನು ಆಡಬೇಕು. ಆ ಪಂದ್ಯವು ತುಂಬಾ ರೋಮಾಂಚನಕಾರಿಯಾಗಿ ಚಿತ್ರಿಸಲಾಗಿದೆ. ಕೀರ್ತಿಯು ತನ್ನ ಸಾಮರ್ಥ್ಯವನ್ನು ಪೂರ್ಣವಾಗಿ ಪ್ರದರ್ಶಿಸುತ್ತಾಳೆ, ಅವಳು ತನ್ನ ಎದುರಾಳಿಯನ್ನು ಒಂದೊಂದಾಗಿ ಮಣಿಸುತ್ತಾಳೆ. ಗ್ರಾಮಸ್ಥರು ಮೊದಲಿಗೆ ಅವಳನ್ನು ಅಪಹಾಸ್ಯ ಮಾಡಿದ್ದರು, ಆದರೆ ಈಗ ಅವರು ಚಪ್ಪಾಳೆ ತಟ್ಟುತ್ತಾರೆ. ಇದು ಗೆಲುವಿನ ಕ್ಷಣವಾಗಿದೆ, ಆದರೆ ಇದು ಸ್ವಲ್ಪ ಸಿನಿಮಾಟಿಕ್ ಆಗಿದೆ. ನೈಜ ಜೀವನದಲ್ಲಿ ಇಷ್ಟೂ ಸುಲಭವಾಗಿ ಸಮಾಜದ ಮನಸ್ಥಿತಿ ಬದಲಾಗುವುದಿಲ್ಲ. ವೀರನು ಅಂತಿಮವಾಗಿ ಕೀರ್ತಿಗೆ ಹೇಳುತ್ತಾನೆ, ನೀನು ಗೆದ್ದೆ, ನಾನು ಸೋತೆ. ಆದರೆ ನನ್ನ ಸೋಲು ನನಗೆ ಹೆಮ್ಮೆಯನ್ನು ತಂದಿದೆ, ಏಕೆಂದರೆ ನೀನು ನನ್ನ ಹೆಂಡತಿ. ಇದು ಬಹಳ ಮುಖ್ಯವಾದ ಸಂಭಾಷಣೆ. ಇಲ್ಲಿ ವೀರನು ತನ್ನ ಅಹಂವನ್ನು ಬಿಟ್ಟುಕೊಡುತ್ತಾನೆ. ಅವನು ತನ್ನ ಪತ್ನಿಯ ಯಶಸ್ಸನ್ನು ತನ್ನದೇ ಯಶಸ್ಸಿನಂತೆ ಸ್ವೀಕರಿಸುತ್ತಾನೆ. ಈ ಬೆಳವಣಿಗೆಯು ಬಹಳ ಅಪೇಕ್ಷಣೀಯ, ಆದರೆ ಇದು ತುಂಬಾ ವೇಗವಾಗಿ ಸಂಭವಿಸುತ್ತದೆ. ಒಂದು ದೃಶ್ಯದಲ್ಲಿ ಅಹಂಕಾರಿ, ಮುಂದಿನ ದೃಶ್ಯದಲ್ಲಿ ಉದಾರ. ಇದು ಸ್ವಲ್ಪ ವಾಸ್ತವಿಕ. ಹೆಚ್ಚಿನ ದೃಶ್ಯಾವಳಿಗಳು ಈ ಬದಲಾವಣೆಗೆ ಕಾರಣವಾಗಿದ್ದರೆ ಅದು ಇನ್ನಷ್ಟು ವಿಶ್ವಸನೀಯವಾಗುತ್ತಿತ್ತು. ಚಿತ್ರದ ಕೊನೆಯಲ್ಲಿ ಕೀರ್ತಿಯು ರಾಷ್ಟ್ರೀಯ ಪಂದ್ಯವೊಂದರಲ್ಲಿ ಭಾಗವಹಿಸುತ್ತಾಳೆ. ಆ ಪಂದ್ಯದಲ್ಲಿ ಅವಳು ಚಿನ್ನದ ಪದಕ ಗೆಲ್ಲುತ್ತಾಳೆ. ವೀರನು ಅವಳ ಜೊತೆಗಿದ್ದಾನೆ, ಅವನ ಕಣ್ಣುಗಳು ಹೆಮ್ಮೆಯಿಂದ ತುಂಬಿವೆ. ಇದು ಚಿತ್ರದ ಪರಾಕಾಷ್ಠೆ. ಆದರೆ ಇಲ್ಲಿ ಚಿತ್ರವು ಸ್ವಲ್ಪ ಅತಿಶಯೋಕ್ತಿಗೆ ಹೋಗುತ್ತದೆ. ಕೊನೆಯ ಕ್ಷಣದಲ್ಲಿ ಅವಳು ತನ್ನ ಎದುರಾಳಿಯನ್ನು ಹೇಗೆ ಸೋಲಿಸುತ್ತಾಳೆ ಎಂದು ತೋರಿಸುವ ದೃಶ್ಯವು ಸಾಮಾನ್ಯ ಸಿನಿಮಾಗಳ ಕ್ಲೈಮ್ಯಾಕ್ಸ್ನಂತಿದೆ. ಇದು ಹೊಸತನವನ್ನು ನೀಡುವುದಿಲ್ಲ, ಆದರೆ ಚಿತ್ರದ ಮೂಲ ಸಂದೇಶವು ಸ್ಪಷ್ಟವಾಗಿದೆ. ಮಹಿಳೆಯರು ಸಾಧಕರಾಗಬಹುದು, ಅವರಿಗೆ ಬೆಂಬಲ ಬೇಕು, ಅವರನ್ನು ಸಮಾನರಾಗಿ ನೋಡಬೇಕು. ಒಟ್ಟಾರೆಯಾಗಿ ಎರಡನೇ ಅರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಗಂಭೀರವಾಗಿದೆ. ಇದು ಕಡಿಮೆ ಹಾಸ್ಯ, ಹೆಚ್ಚು ಭಾವನಾತ್ಮಕ ಆಳವನ್ನು ಹೊಂದಿದೆ. ಆದರೆ ಇದು ಸ್ವಲ್ಪ ನಿಧಾನವಾಗಿದೆ ಮತ್ತು ಕೆಲವು ದೃಶ್ಯಗಳು ಅನಗತ್ಯವಾಗಿ ಉದ್ದವಾಗಿವೆ. ವೀರನ ಪಾತ್ರದ ಬೆಳವಣಿಗೆಯು ಸಾಕಷ್ಟು ಆಸಕ್ತಿದಾಯಕವಾಗಿದ್ದರೂ ಅದು ತುಂಬಾ ಸರಳೀಕೃತವಾಗಿದೆ. ಕೀರ್ತಿಯ ಪಾತ್ರವು ಮಾತ್ರ ಸ್ಥಿರವಾಗಿ ಉತ್ತಮವಾಗಿ ಮೂಡಿಬಂದಿದೆ. ಸಿನಿಮೀಯವಾಗಿ ಈ ಭಾಗವು ಹೆಚ್ಚು ತಾಂತ್ರಿಕ ಕೌಶಲ್ಯವನ್ನು ಹೊಂದಿದೆ. ಛಾಯಾಗ್ರಹಣ, ಸಂಕಲನ, ಧ್ವನಿವಿನ್ಯಾಸ ಇವೆಲ್ಲವೂ ಉತ್ತಮವಾಗಿವೆ. ಆದರೆ ಕಥನವು ಕೆಲವೆಡೆ ತನ್ನ ವೇಗವನ್ನು ಕಳೆದುಕೊಳ್ಳುತ್ತದೆ. ಈ ಚಿತ್ರವು ನಮಗೆ ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳುತ್ತದೆ: ಒಬ್ಬ ಪುರುಷನು ತನ್ನ ಪತ್ನಿಯ ಯಶಸ್ಸನ್ನು ಸ್ವೀಕರಿಸಲು ಸಿದ್ಧನಿದ್ದಾನೆಯೇ? ಈ ಪ್ರಶ್ನೆಗೆ ಉತ್ತರವು ಚಿತ್ರದುದ್ದಕ್ಕೂ ವ್ಯಾಪಿಸಿದೆ. ಕೀರ್ತಿಯು ವೀರನಿಗೆ ಹೇಳುತ್ತಾಳೆ, ನಾನು ನಿನ್ನಿಂದ ದೂರವಾಗಲು ಬಯಸುವುದಿಲ್ಲ, ಆದರೆ ನಾನು ನನ್ನ ಕನಸುಗಳನ್ನು ಬಿಡಲು ಇಷ್ಟಪಡುವುದಿಲ್ಲ. ನಾನು ಎರಡನ್ನೂ ಹೊಂದಲು ಬಯಸುತ್ತೇನೆ, ನಿನ್ನ ಪ್ರೀತಿ ಮತ್ತು ನನ್ನ ಸ್ವಾತಂತ್ರ್ಯ. ಅದು ಸಾಧ್ಯವೇ? ಈ ಪ್ರಶ್ನೆಯು ಪ್ರತಿಯೊಬ್ಬ ಮಹಿಳೆಯ ಮನಸ್ಸಿನಲ್ಲೂ ಇರುತ್ತದೆ. ವೃತ್ತಿ ಮತ್ತು ಕುಟುಂಬದ ನಡುವಿನ ಸಮತೋಲನವನ್ನು ಕಂಡುಹಿಡಿಯುವುದು ಎಷ್ಟು ಕಷ್ಟವೆಂಬುದನ್ನು ಇದು ಸೂಚಿಸುತ್ತದೆ. ಹಾಗಾಗಿ ಈ ಚಿತ್ರವು ಸರಳವಾದ ಕಥೆಯಾಗಿದ್ದರೂ ಅದರ ಒಳಗೆ ಆಳವಾದ ಸಾಮಾಜಿಕ ವಿಮರ್ಶೆಯಿದೆ. ಇದು ಪುರುಷರು ಮತ್ತು ಮಹಿಳೆಯರ ನಡುವಿನ ಸಂಬಂಧವನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡಲು ಪ್ರೇರೇಪಿಸುತ್ತದೆ. ಆದರೆ ಇದು ವಾಣಿಜ್ಯ ಚಿತ್ರವಾದ್ದರಿಂದ ಕೆಲವೆಡೆ ಸಂದೇಶಕ್ಕಿಂತ ಮನರಂಜನೆಗೆ ಹೆಚ್ಚು ಆದ್ಯತೆ ನೀಡಿದೆ. ಇದು ಅದರ ಶಕ್ತಿ ಮತ್ತು ಅದರ ದೌರ್ಬಲ್ಯ ಎರಡೂ ಆಗಿದೆ. ಕೊನೆಯಲ್ಲಿ
ಈ ಚಿತ್ರವು ಅದರ ನಿರ್ದೇಶಕರು ಮತ್ತು ತಾರಾಗಣದವರ ಪ್ರಾಮಾಣಿಕ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ. ಅವರು ಒಂದು ಕಷ್ಟಕರವಾದ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಅದನ್ನು ಧೈರ್ಯದಿಂದ ಚಿತ್ರಿಸಿದ್ದಾರೆ. ಕೆಲವು ಕುಂದುಕೊರತೆಗಳಿದ್ದರೂ ಚಿತ್ರವು ತನ್ನ ಉದ್ದೇಶದಲ್ಲಿ ಸಾಕಷ್ಟು ಯಶಸ್ವಿಯಾಗಿದೆ. ಇದು ಖಂಡಿತವಾಗಿಯೂ ಚರ್ಚೆಗೆ ಯೋಗ್ಯವಾದ ಸಿನಿಮಾ ಮತ್ತು ಪ್ರತಿಯೊಬ್ಬರೂ ನೋಡಬೇಕಾದಂತಹದ್ದು. ವಿಶೇಷವಾಗಿ ಯುವಕರು ಮದುವೆಯಾಗುವ ಮೊದಲು ಈ ಚಿತ್ರವನ್ನು ನೋಡಿದರೆ ಅವರ ದೃಷ್ಟಿಕೋನವು ಖಂಡಿತವಾಗಿಯೂ ವಿಸ್ತಾರವಾಗಬಹುದು. ಏಕೆಂದರೆ ಪ್ರೀತಿ ಎಂದರೆ ಹಿಡಿದಿಟ್ಟುಕೊಳ್ಳುವುದಲ್ಲ, ಬಿಡುಗಡೆ ಮಾಡುವುದು, ತಡೆಯುವುದಲ್ಲ, ಪ್ರೋತ್ಸಾಹಿಸುವುದು ಎಂಬುದನ್ನು ಈ ಚಿತ್ರವು ತುಂಬಾ ಸುಂದರವಾಗಿ ತಿಳಿಸುತ್ತದೆ. ಸಿನಿಮಾದ ಮೊದಲಾರ್ಧದಲ್ಲಿ ನಾವು ನೋಡಿದ್ದು ಕೀರ್ತಿಯ ಆತ್ಮವಿಶ್ವಾಸ, ಅವಳ ಹೋರಾಟ ಮತ್ತು ಮದುವೆಯ ನಂತರ ಅವಳು ಎದುರಿಸಬೇಕಾದ ಸಂಕಟಗಳು. ಆದರೆ ಎರಡನೇ ಅರ್ಧದಲ್ಲಿ ಈ ಕಥೆಯು ಇನ್ನಷ್ಟು ಆಳಕ್ಕೆ ಇಳಿಯುತ್ತದೆ. ಇಲ್ಲಿ ನಾಯಕ ವೀರನ ಮಾನಸಿಕ ಸಂಘರ್ಷ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತದೆ. ಮದುವೆಯಾದ ನಂತರ ತನ್ನ ಪತ್ನಿ ಕುಸ್ತಿಪಟು ಎಂದು ತಿಳಿದಾಗ ಅವನ ಮೊದಲ ಪ್ರತಿಕ್ರಿಯೆ ಆಘಾತ, ಆಮೇಲೆ ಆಕ್ರೋಶ ಮತ್ತು ಕೊನೆಗೆ ಅವಮಾನದ ಭಾವನೆ. ಅವನ ಸ್ನೇಹಿತರು, ಅವನ ಚಿಕ್ಕಪ್ಪ ಮತ್ತು ಗ್ರಾಮಸ್ಥರು ಅವನನ್ನು ಅಪಹಾಸ್ಯ ಮಾಡುತ್ತಾರೆ. ನಿನ್ನ ಹೆಂಡತಿ ಕುಸ್ತಿಯಾಡುತ್ತಾಳೆಯೇ, ಅವಳು ನಿನ್ನನ್ನು ಸೋಲಿಸುತ್ತಾಳೆಯೇ ಎಂಬ ವ್ಯಂಗ್ಯದ ಪ್ರಶ್ನೆಗಳು ಅವನ ಆತ್ಮಗೌರವವನ್ನು ಕುಗ್ಗಿಸುತ್ತವೆ. ವೀರನ ಪಾತ್ರದ ಮೂಲಕ ನಮ್ಮ ಸಮಾಜದ ವಾಸ್ತವಿಕ ಪುರುಷಾಹಂಕಾರವನ್ನು ಚಿತ್ರಿಸಲಾಗಿದೆ. ಒಬ್ಬ ಪುರುಷನಿಗೆ ತನ್ನ ಪತ್ನಿ ತನಗಿಂತ ಬಲಿಷ್ಠಳು, ತನಗಿಂತ ಹೆಚ್ಚು ಸಾಧಕಿ ಎಂದು ಒಪ್ಪಿಕೊಳ್ಳುವುದು ಎಷ್ಟು ಕಷ್ಟವೆಂಬುದನ್ನು ಈ ಚಿತ್ರವು ತೋರಿಸುತ್ತದೆ. ಇಲ್ಲಿ ಒಂದು ಮಹತ್ವದ ಅಂಶವೆಂದರೆ ಕೀರ್ತಿ ತನ್ನ ಪತಿಯ ಅವಮಾನವನ್ನು ಅರ್ಥಮಾಡಿಕೊಳ್ಳುತ್ತಾಳೆ. ಅವಳು ಪ್ರೀತಿಯಿಂದ, ಸಹನೆಯಿಂದ ಅವನಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಾಳೆ. ಆದರೆ ವೀರನ ಜಿಡ್ಡು ತಲೆಯ ಧೋರಣೆಯು ಪ್ರತಿಬಾರಿ ಅವಳ ಪ್ರಯತ್ನವನ್ನು ಮುರಿಯುತ್ತದೆ. ಒಂದು ದೃಶ್ಯದಲ್ಲಿ ಕೀರ್ತಿ ವೀರನಿಗೆ ಹೇಳುತ್ತಾಳೆ, ನಾನು ನಿನ್ನನ್ನು ಸೋಲಿಸಲು ಬಯಸುವುದಿಲ್ಲ, ನಾನು ನಿನ್ನ ಜೊತೆಗೆ ನಿಲ್ಲಲು ಬಯಸುತ್ತೇನೆ. ಆದರೆ ನೀನು ನನ್ನನ್ನು ನಿನ್ನ ಎದುರಾಳಿಯಾಗಿ ನೋಡುವವರೆಗೆ ನಮ್ಮ ನಡುವೆ ಸಮಾನತೆ ಸಾಧ್ಯವಿಲ್ಲ. ಇದು ಚಿತ್ರದ ಮಧ್ಯಭಾಗದಲ್ಲಿರುವ ಪ್ರಮುಖ ಸಂಭಾಷಣೆ. ಇದು ಕೇವಲ ದಂಪತಿಗಳ ಸಮಸ್ಯೆಯಲ್ಲ, ಇದು ಇಡೀ ಸಮಾಜದ ಸಮಸ್ಯೆ. ಪುರುಷರು ಮಹಿಳೆಯರನ್ನು ತಮ್ಮ ಸಮಾನರಾಗಿ ನೋಡಲು ಹೇಗೆ ಹಿಂಜರಿಯುತ್ತಾರೆ ಎಂಬುದು ಇಲ್ಲಿ ಪ್ರತಿಫಲಿಸುತ್ತದೆ. ವೀರನ ಪಾತ್ರದ ಬೆಳವಣಿಗೆಯು ನಿಧಾನವಾಗಿ ಆದರೆ ಖಂಡಿತವಾಗಿ ಆಗುತ್ತದೆ. ಮೊದಲಿಗೆ ಅವನು ತನ್ನ ಪತ್ನಿಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾನೆ. ಅವಳು ಸೀರೆ ಉಡುಗಬೇಕು, ಆಭರಣ ಧರಿಸಬೇಕು, ಮನೆಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು. ಒಂದು ಹಂತದಲ್ಲಿ ಅವನು ಅವಳ ಕುಸ್ತಿ ಸಾಮಗ್ರಿಗಳನ್ನೇ ಎಸೆಯಲು ಪ್ರಯತ್ನಿಸುತ್ತಾನೆ. ಆದರೆ ಅವಳು ಪ್ರತಿಭಟಿಸುವುದಿಲ್ಲ. ಅವಳು ಸುಮ್ಮನೆ ಅವನಿಗೆ ಒಂದು ಪ್ರಶ್ನೆ ಕೇಳುತ್ತಾಳೆ, ನಿನಗೆ ಅಡುಗೆ ಮಾಡಬಾರದೆಂದರೆ ನಾನು ಮಾಡುವುದಿಲ್ಲ. ನಿನಗೆ ಕುಸ್ತಿ ಆಡಬಾರದೆಂದರೆ ನಾನು ಆಡುವುದಿಲ್ಲ. ಆದರೆ ನೀನು ನನಗೆ ಏನು ಕೊಡುತ್ತೀಯ? ನನ್ನ ಕನಸುಗಳ ಬದಲಾಗಿ ನೀನು ನನಗೆ ಏನು ನೀಡಬಲ್ಲೆ? ಈ ಸರಳ ಪ್ರಶ್ನೆಯು ವೀರನನ್ನು ಯೋಚಿಸುವಂತೆ ಮಾಡುತ್ತದೆ. ಏಕೆಂದರೆ ಅವನು ಅವಳಿಗೆ ಏನನ್ನೂ ನೀಡುತ್ತಿಲ್ಲ, ಕೇವಲ ಅವಳಿಂದಲೇ ಎಲ್ಲವನ್ನೂ ನಿರೀಕ್ಷಿಸುತ್ತಿದ್ದಾನೆ. ಇದು ಪಿತೃಪ್ರಭುತ್ವದ ವ್ಯವಸ್ಥೆಯ ಸರಳ ಆದರೆ ಪ್ರಬಲ ವಿಮರ್ಶೆಯಾಗಿದೆ. ಸಾಮಾನ್ಯವಾಗಿ ಮದುವೆಯಲ್ಲಿ ಪುರುಷನು ಏನನ್ನು ಪಡೆಯಬೇಕೆಂದು ನಿರೀಕ್ಷಿಸುತ್ತಾನೋ ಅದು ಆಹಾರ, ಕಾಳಜಿ, ಸಂತಾನ, ಸಮಾಜದಲ್ಲಿ ಗೌರವ. ಆದರೆ ಅವನು ಏನನ್ನು ಹಿಂದಿರುಗಿಸುತ್ತಾನೆ? ಕೇವಲ ಆರ್ಥಿಕ ಭದ್ರತೆ ಅಷ್ಟೇ. ಆದರೆ ಈ ಚಿತ್ರದಲ್ಲಿ ಕೀರ್ತಿಗೆ ಆರ್ಥಿಕ ಭದ್ರತೆಯ ಅಗತ್ಯವಿಲ್ಲ, ಏಕೆಂದರೆ ಅವಳು ಸ್ವತಃ ಸಾಧಕಿ. ಆಗ ವೀರನು ಅವಳ ಜೀವನದಲ್ಲಿ ಏನನ್ನು ತರುತ್ತಾನೆ? ಇದು ಆಳವಾದ ಪ್ರಶ್ನೆ. ನಂತರದ ದೃಶ್ಯಗಳಲ್ಲಿ ವೀರನು ಕುಸ್ತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅವನು ಕೀರ್ತಿಯ ತರಬೇತಿಯನ್ನು ಗಮನಿಸುತ್ತಾನೆ, ಅವಳ ಹೋರಾಟವನ್ನು ನೋಡುತ್ತಾನೆ. ಅವಳು ಎಷ್ಟು ಕಷ್ಟಪಡುತ್ತಾಳೆ, ಎಷ್ಟು ನೋವನ್ನು ಸಹಿಸುತ್ತಾಳೆ, ಎಷ್ಟು ಬೆವರು ಸುರಿಸುತ್ತಾಳೆ ಎಂಬುದು ಅವನಿಗೆ ಅರಿವಾಗುತ್ತದೆ. ಒಂದು ದಿನ ಅವಳಿಗೆ ಗಾಯವಾದಾಗ ಅವನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಡಾಕ್ಟರ್ ಹೇಳುತ್ತಾರೆ, ಇವಳ ದೇಹದಲ್ಲಿ ಎಷ್ಟೊಂದು ಗಾಯಗಳಿವೆ, ಆದರೂ ಅವಳು ನಗುತ್ತಾಳೆ. ಇದೊಂದು ಮಹಾನ್ ಕ್ರೀಡಾಪಟು. ಆ ದಿನ ವೀರನಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಅವನು ಅವಳನ್ನು ಹೊಸ ಕಣ್ಣಿನಲ್ಲಿ ನೋಡಲಾರಂಭಿಸುತ್ತಾನೆ. ಇನ್ನು ಮುಂದೆ ಅವಳು ಅವನಿಗೆ ಕೇವಲ ಹೆಂಡತಿಯಲ್ಲ, ಅವಳು ಒಬ್ಬ ಯೋಧೆ. ಇಲ್ಲಿ ಚಿತ್ರವು ಒಂದು ಸುಂದರವಾದ ಸಾಮ್ಯತೆಯನ್ನು ನೀಡುತ್ತದೆ. ಕುಸ್ತಿ ಕ್ರೀಡಾಂಗಣವು ಜೀವನದ ರೂಪಕವಾಗಿ ಬರುತ್ತದೆ. ಜೀವನದಲ್ಲಿ ನಾವೆಲ್ಲರೂ ಯಾರಾದರೊಬ್ಬರೊಂದಿಗೆ ಕುಸ್ತಿಯಾಡುತ್ತಿರುತ್ತೇವೆ, ಕೆಲವೊಮ್ಮೆ ನಮ್ಮ ಸ್ವಂತ ಅಹಂಕಾರದೊಂದಿಗೆ, ಕೆಲವೊಮ್ಮೆ ಸಮಾಜದ ನಿರೀಕ್ಷೆಗಳೊಂದಿಗೆ, ಕೆಲವೊಮ್ಮೆ ನಮ್ಮ ಪ್ರೀತಿಪಾತ್ರರೊಂದಿಗೆ. ಆದರೆ ನಿಜವಾದ ಗೆಲುವು ಎದುರಾಳಿಯನ್ನು ಬಗ್ಗಿಸುವುದಲ್ಲ, ಅವನನ್ನು ಅರ್ಥಮಾಡಿಕೊಳ್ಳುವುದು. ಈ ಸಂದೇಶವನ್ನು ಚಿತ್ರವು ಹಲವಾರು ದೃಶ್ಯಗಳ ಮೂಲಕ ತಿಳಿಸುತ್ತದೆ. ವೀರನ ಚಿಕ್ಕಪ್ಪನ ಪಾತ್ರವು ಇಲ್ಲಿ ಮತ್ತೊಮ್ಮೆ ಪ್ರವೇಶಿಸುತ್ತದೆ. ಅವನು ವೀರನಿಗೆ ಹೇಳುತ್ತಾನೆ, ಅವಳು ಕುಸ್ತಿಯಾಡಲಿ, ಅದರಿಂದ ನಿನಗೆ ನಷ್ಟವೇನು? ನೀನು ಅವಳಿಗೆ ಬೆಂಬಲವಾಗಿರು.
ಇದು ಆಶ್ಚರ್ಯಕರ ತಿರುವು, ಏಕೆಂದರೆ ಮೊದಲಾರ್ಧದಲ್ಲಿ ಈ ಪಾತ್ರವು ಪುರುಷ ಪ್ರಾಬಲ್ಯವನ್ನು ಪ್ರಚೋದಿಸುತ್ತಿತ್ತು, ಆದರೆ ಎರಡನೇ ಅರ್ಧದಲ್ಲಿ ಅವನೇ ವೀರನಿಗೆ ಸರಿದಾರಿ ತೋರಿಸುತ್ತಾನೆ. ಬಹುಶಃ ಇದು ಚಿತ್ರದ ಸಂದೇಶವನ್ನು ಹೆಚ್ಚು ಬಲಪಡಿಸಲು ಮಾಡಿದ ಪ್ರಯತ್ನವಿರಬಹುದು. ಆದರೆ ಇದು ಸ್ವಲ್ಪ ಕೃತಕವೆನಿಸುತ್ತದೆ ಏಕೆಂದರೆ ಸಮಾಜದಲ್ಲಿ ಹೀಗೆ ಹಠಾತ್ತನೆ ಬದಲಾಗುವ ವ್ಯಕ್ತಿಗಳು ಅಪರೂಪ. ಕೀರ್ತಿಯ ತಂದೆಯ ಪಾತ್ರವು ಇಲ್ಲಿ ಪ್ರಮುಖವಾಗುತ್ತದೆ. ಮೊದಲಿಗೆ ಅವನು ತನ್ನ ಮಗಳು ಕುಸ್ತಿಯಾಡಲು ವಿರೋಧಿಸುತ್ತಾನೆ. ಆದರೆ ಅವಳ ಪ್ರತಿಭೆಯನ್ನು ನೋಡಿ ಅವನು ಬೆಂಬಲಿಸಲು ಪ್ರಾರಂಭಿಸುತ್ತಾನೆ. ತಂದೆ-ಮಗಳ ಸಂಬಂಧವು ಚಿತ್ರದಲ್ಲಿ ಬಹಳ ಮಾರ್ಮಿಕವಾಗಿ ಮೂಡಿಬಂದಿದೆ. ಒಂದು ದೃಶ್ಯದಲ್ಲಿ ತಂದೆ ಹೇಳುತ್ತಾರೆ, ನಾನು ನಿನ್ನನ್ನು ಕುಸ್ತಿಯಿಂದ ದೂರವಿಡಲು ಪ್ರಯತ್ನಿಸಿದೆ, ಏಕೆಂದರೆ ಈ ಸಮಾಜವು ಅದನ್ನು ಒಪ್ಪುವುದಿಲ್ಲ ಎಂದು ನನಗೆ ಗೊತ್ತಿತ್ತು. ಆದರೆ ನೀನು ನನ್ನನ್ನು ಮೀರಿಸಿ ಬೆಳೆದಿರುವೆ, ಅದು ನನಗೆ ಹೆಮ್ಮೆ. ಈ ಸಂಭಾಷಣೆಯು ತುಂಬಾ ಹೃದಯಸ್ಪರ್ಶಿಯಾಗಿದೆ. ಇದು ಹೆತ್ತವರ ಮನೋವಿಜ್ಞಾನವನ್ನು ಸರಿಯಾಗಿ ತೋರಿಸುತ್ತದೆ. ಅವರು ಮಕ್ಕಳ ಮೇಲೆ ನಿರ್ಬಂಧಗಳನ್ನು ಹೇರುತ್ತಾರೆ, ಆದರೆ ಆ ನಿರ್ಬಂಧಗಳ ಹಿಂದೆ ಅವರ ರಕ್ಷಣೆಯ ಭಾವನೆ ಇರುತ್ತದೆ. ಎರಡನೇ ಅರ್ಧದಲ್ಲಿ ಹಾಸ್ಯದ ಪ್ರಮಾಣವು ಸ್ವಲ್ಪ ಕಡಿಮೆಯಾಗುತ್ತದೆ. ಇದು ಚಿತ್ರದ ಗಂಭೀರ ಸ್ವರೂಪವನ್ನು ಹೆಚ್ಚಿಸುತ್ತದೆ, ಆದರೆ ಕೆಲವು ಪ್ರೇಕ್ಷಕರಿಗೆ ಇದು ಬೇಸರ ತರಬಹುದು. ವಾಣಿಜ್ಯ ಚಿತ್ರಗಳಲ್ಲಿ ಹಾಸ್ಯ ಮತ್ತು ಗಂಭೀರತೆಯ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಈ ಚಿತ್ರವು ಮೊದಲಾರ್ಧದಲ್ಲಿ ಹಾಸ್ಯವನ್ನು ಹೇರಳವಾಗಿ ಬಳಸಿದರೆ, ಎರಡನೇ ಅರ್ಧದಲ್ಲಿ ಅದು ಕಡಿಮೆಯಾಗುತ್ತದೆ. ಒಂದು ಹಂತದಲ್ಲಿ ವೀರನು ಕೀರ್ತಿಯ ತರಬೇತಿಗೆ ಸಹಾಯ ಮಾಡಲು ಪ್ರಾರಂಭಿಸುತ್ತಾನೆ. ಅವನು ಅವಳಿಗೆ ನೀರು ಕೊಡುವುದು, ಅವಳ ಬೆವರು ಒರೆಸುವುದು, ಅವಳಿಗೆ ಪ್ರೋತ್ಸಾಹ ನೀಡುವುದು. ಇದು ಅವರ ಸಂಬಂಧದಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ. ಈಗ ಅವರು ಸಮಾನರು, ಒಬ್ಬರಿಗೊಬ್ಬರು ಪೂರಕರು. ಕೀರ್ತಿಯ ಸ್ನೇಹಿತೆಯ ಪಾತ್ರವು ಇಲ್ಲಿ ಮಹತ್ವದ್ದಾಗಿದೆ. ಅವಳು ಕೀರ್ತಿಗೆ ಮಾತ್ರವಲ್ಲ, ವೀರನಿಗೂ ಸಲಹೆಗಳನ್ನು ನೀಡುತ್ತಾಳೆ. ಅವಳು ಹೇಳುತ್ತಾಳೆ, ಹೆಂಡತಿಯನ್ನು ಸೋಲಿಸಲು ಬಯಸುವ ಪತಿಯು ಯಾವತ್ತೂ ಸುಖಿಯಾಗಿರಲಾರ. ನೀನು ಅವಳ ಬೆಳವಣಿಗೆಯನ್ನು ಬಯಸಬೇಕು, ಅವಳ ಇಳಿಮುಖವನ್ನು ಅಲ್ಲ. ಇದು ಸಾಮಾನ್ಯ ಮಹಿಳೆಯರ ದೃಷ್ಟಿಕೋನವನ್ನು ಪ್ರತಿನಿಧಿಸುತ್ತದೆ. ಆದರೆ ಈ ಪಾತ್ರಕ್ಕೆ ಹೆಚ್ಚು ಅವಕಾಶಗಳು ಸಿಗಬಹುದಿತ್ತು. ಅದು ಸಿಗಲಿಲ್ಲ ಎಂಬುದು ಅಗತ್ಯವಾಗಿದೆ. ಚಿತ್ರದ ಸಂಗೀತ ವಿಭಾಗದಲ್ಲಿ ಎರಡನೇ ಅರ್ಧದ ಹಾಡುಗಳು ಹೆಚ್ಚು ಭಾವನಾತ್ಮಕವಾಗಿವೆ. ವಿಶೇಷವಾಗಿ ಕೀರ್ತಿಯು ತನ್ನ ಪತಿಗೆ ತನ್ನ ನೋವನ್ನು ತಿಳಿಸುವ ಸಂದರ್ಭದಲ್ಲಿ ಬರುವ ಹಾಡು, ಅದು ಅಕ್ಷರಶಃ ಕಣ್ಣೀರು ತರಿಸುತ್ತದೆ. ಅದರ ಸಾಹಿತ್ಯವು ಸರಳವಾಗಿದ್ದರೂ ಅರ್ಥಗರ್ಭಿತವಾಗಿದೆ. ನಾನು ಬೆಳಕನ್ನು ಹುಡುಕುತ್ತಾ ಕತ್ತಲೆಯಲ್ಲಿ ನಡೆದೆ, ಆದರೆ ನೀನು ನನ್ನನ್ನು ಕತ್ತಲೆಯಲ್ಲೇ ಇರಲು ಹೇಳಿದೆ. ಇದು ಕೀರ್ತಿಯ ಪರಿಸ್ಥಿತಿಯನ್ನು ಸರಿಯಾಗಿ ಪ್ರತಿಬಿಂಬಿಸುತ್ತದೆ. ಆದರೆ ಕೆಲವು ಹಾಡುಗಳು ಅನಗತ್ಯವೆನಿಸುತ್ತವೆ, ವಿಶೇಷವಾಗಿ ಗ್ರಾಮದ ಉತ್ಸವದ ಹಾಡು. ಅದು ಕಥನಕ್ಕೆ ಏನನ್ನೂ ಸೇರಿಸದೆ ಚಿತ್ರದ ವೇಗವನ್ನು ಕುಗ್ಗಿಸುತ್ತದೆ. ನಟಿಯರ ಅಭಿನಯದಲ್ಲಿ ಕೀರ್ತಿಯ ಪಾತ್ರವು ಇನ್ನಷ್ಟು ಪಕ್ವವಾಗುತ್ತದೆ. ಅವಳು ತನ್ನ ನೋವನ್ನು ಆಂತರಿಕವಾಗಿ ಅನುಭವಿಸುತ್ತಾಳೆ, ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಅವಳ ಮೌನವೇ ಅವಳ ಶಕ್ತಿಯಾಗುತ್ತದೆ. ವಿಶೇಷವಾಗಿ ತನ್ನ ಪತಿ ಅವಳನ್ನು ಅವಮಾನಿಸುವ ಸಂದರ್ಭಗಳಲ್ಲಿ ಅವಳ ಕಣ್ಣುಗಳಲ್ಲಿ ನೋವು ಮತ್ತು ಪ್ರೀತಿಯ ಮಿಶ್ರಣವನ್ನು ನಾವು ನೋಡಬಹುದು. ಇದಕ್ಕೆ ವಿರುದ್ಧವಾಗಿ ವೀರನ ಪಾತ್ರವು ಸ್ವಲ್ಪ ಏಕಮುಖವಾಗಿದೆ. ಅವನು ಕೋಪಗೊಳ್ಳುತ್ತಾನೆ, ಅವಮಾನಿತನಾಗುತ್ತಾನೆ, ಆಮೇಲೆ ಅರಿವು ಪಡೆಯುತ್ತಾನೆ. ಇದು ಬಹಳ ನೇರವಾದ ಪಾತ್ರಚಿತ್ರಣ. ಇನ್ನೂ ಸ್ವಲ್ಪ ಸೂಕ್ಷ್ಮತೆ ಇದ್ದಿದ್ದರೆ ಅವನ ಪಾತ್ರವು ಇನ್ನಷ್ಟು ಆಕರ್ಷಕವಾಗುತ್ತಿತ್ತು. ಕುಸ್ತಿ ಕ್ರೀಡಾಂಗಣದ ದೃಶ್ಯಗಳು ಎರಡನೇ ಅರ್ಧದಲ್ಲಿ ಹೆಚ್ಚು ಬರುತ್ತವೆ. ಇಲ್ಲಿ ಚಿತ್ರವು ಕುಸ್ತಿಯ ನಿಯಮಗಳನ್ನು ಸರಿಯಾಗಿ ಪ್ರದರ್ಶಿಸುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಯಲ್ಲಿ ನಿಷೇಧಿತ ಚಲನೆಗಳು ಯಾವುವು, ಅವುಗಳನ್ನು ತಪ್ಪಿಸುವುದು ಹೇಗೆ, ಸ್ಕೋರಿಂಗ್ ವ್ಯವಸ್ಥೆ ಇವೆಲ್ಲವನ್ನೂ ಸರಿಯಾಗಿ ತೋರಿಸಲಾಗಿದೆ. ಕುಸ್ತಿ ಕುರಿತು ಆಸಕ್ತಿಯಿಲ್ಲದವರಿಗೂ ಇದು ಅರ್ಥವಾಗುವಂತಿದೆ. ಆದರೆ ಕೊನೆಯ ಪಂದ್ಯದಲ್ಲಿ ಈ ನಿಯಮಗಳನ್ನು ಉಲ್ಲಂಘಿಸಲಾಗುತ್ತದೆ. ವೀರನು ಕೀರ್ತಿಯೊಂದಿಗೆ ಕುಸ್ತಿಯಾಡಲು ಮುಂದಾಗುತ್ತಾನೆ. ಇದು ವೃತ್ತಿಪರ ಕುಸ್ತಿಯಲ್ಲಿ ಸಾಧ್ಯವಿಲ್ಲ. ಚಿತ್ರವು ಇದನ್ನು ಒಪ್ಪಿಕೊಳ್ಳುತ್ತದೆ, ಆದರೆ ಮನರಂಜನೆಗಾಗಿ ಎಂದು ಸಮರ್ಥಿಸಿಕೊಳ್ಳುತ್ತದೆ. ಇದು ಚಿತ್ರದ ವಾಸ್ತವಿಕತೆಗೆ ಧಕ್ಕೆ ತರುತ್ತದೆ. ಕೊನೆಯ 30 ನಿಮಿಷಗಳು ಚಿತ್ರದ ಏರಿಳಿತದ ಅಂಶಗಳಾಗಿವೆ. ವೀರನು ಕೀರ್ತಿಯನ್ನು ಕುಸ್ತಿ ಕ್ರೀಡಾಂಗಣಕ್ಕೆ ಆಹ್ವಾನಿಸುತ್ತಾನೆ, ಅಲ್ಲಿ ಅವಳು ತನ್ನ ಎದುರಾಳಿಯೊಂದಿಗೆ ಪಂದ್ಯವನ್ನು ಆಡಬೇಕು. ಆ ಪಂದ್ಯವು ತುಂಬಾ ರೋಮಾಂಚನಕಾರಿಯಾಗಿ ಚಿತ್ರಿಸಲಾಗಿದೆ. ಕೀರ್ತಿಯು ತನ್ನ ಸಾಮರ್ಥ್ಯವನ್ನು ಪೂರ್ಣವಾಗಿ ಪ್ರದರ್ಶಿಸುತ್ತಾಳೆ. ಅವಳು ತನ್ನ ಎದುರಾಳಿಯನ್ನು ಒಂದೊಂದಾಗಿ ಮಣಿಸುತ್ತಾಳೆ. ಗ್ರಾಮಸ್ಥರು ಮೊದಲಿಗೆ ಅವಳನ್ನು ಅಪಹಾಸ್ಯ ಮಾಡಿದ್ದರು, ಆದರೆ ಈಗ ಅವರು ಚಪ್ಪಾಳೆ ತಟ್ಟುತ್ತಾರೆ. ಇದು ಗೆಲುವಿನ ಕ್ಷಣವಾಗಿದೆ, ಆದರೆ ಇದು ಸ್ವಲ್ಪ ಸಿನಿಮಾಟಿಕ್ ಆಗಿದೆ. ನೈಜ ಜೀವನದಲ್ಲಿ ಇಷ್ಟೂ ಸುಲಭವಾಗಿ ಸಮಾಜದ ಮನಸ್ಥಿತಿ ಬದಲಾಗುವುದಿಲ್ಲ. ವೀರನು ಅಂತಿಮವಾಗಿ ಕೀರ್ತಿಗೆ ಹೇಳುತ್ತಾನೆ, ನೀನು ಗೆದ್ದೆ, ನಾನು ಸೋತೆ. ಆದರೆ ನನ್ನ ಸೋಲು ನನಗೆ ಹೆಮ್ಮೆಯನ್ನು ತಂದಿದೆ, ಏಕೆಂದರೆ ನೀನು ನನ್ನ ಹೆಂಡತಿ.
ಇದು ಬಹಳ ಮುಖ್ಯವಾದ ಸಂಭಾಷಣೆ. ಇಲ್ಲಿ ವೀರನು ತನ್ನ ಅಹಂವನ್ನು ಬಿಟ್ಟುಕೊಡುತ್ತಾನೆ. ಅವನು ತನ್ನ ಪತ್ನಿಯ ಯಶಸ್ಸನ್ನು ತನ್ನದೇ ಯಶಸ್ಸಿನಂತೆ ಸ್ವೀಕರಿಸುತ್ತಾನೆ. ಈ ಬೆಳವಣಿಗೆಯು ಬಹಳ ಅಪೇಕ್ಷಣೀಯ, ಆದರೆ ಇದು ತುಂಬಾ ವೇಗವಾಗಿ ಸಂಭವಿಸುತ್ತದೆ. ಒಂದು ದೃಶ್ಯದಲ್ಲಿ ಅಹಂಕಾರಿ, ಮುಂದಿನ ದೃಶ್ಯದಲ್ಲಿ ಉದಾರ. ಇದು ಸ್ವಲ್ಪ ವಾಸ್ತವಿಕ. ಹೆಚ್ಚಿನ ದೃಶ್ಯಾವಳಿಗಳು ಈ ಬದಲಾವಣೆಗೆ ಕಾರಣವಾಗಿದ್ದರೆ ಅದು ಇನ್ನಷ್ಟು ವಿಶ್ವಸನೀಯವಾಗುತ್ತಿತ್ತು. ಚಿತ್ರದ ಕೊನೆಯಲ್ಲಿ ಕೀರ್ತಿಯು ರಾಷ್ಟ್ರೀಯ ಪಂದ್ಯವೊಂದರಲ್ಲಿ ಭಾಗವಹಿಸುತ್ತಾಳೆ. ಆ ಪಂದ್ಯದಲ್ಲಿ ಅವಳು ಚಿನ್ನದ ಪದಕ ಗೆಲ್ಲುತ್ತಾಳೆ. ವೀರನು ಅವಳ ಜೊತೆಗಿದ್ದಾನೆ, ಅವನ ಕಣ್ಣುಗಳು ಹೆಮ್ಮೆಯಿಂದ ತುಂಬಿವೆ. ಇದು ಚಿತ್ರದ ಪರಾಕಾಷ್ಠೆ. ಆದರೆ ಇಲ್ಲಿ ಚಿತ್ರವು ಸ್ವಲ್ಪ ಅತಿಶಯೋಕ್ತಿಗೆ ಹೋಗುತ್ತದೆ. ಕೊನೆಯ ಕ್ಷಣದಲ್ಲಿ ಅವಳು ತನ್ನ ಎದುರಾಳಿಯನ್ನು ಹೇಗೆ ಸೋಲಿಸುತ್ತಾಳೆ ಎಂದು ತೋರಿಸುವ ದೃಶ್ಯವು ಸಾಮಾನ್ಯ ಸಿನಿಮಾಗಳ ಕ್ಲೈಮ್ಯಾಕ್ಸ್ನಂತಿದೆ. ಇದು ಹೊಸತನವನ್ನು ನೀಡುವುದಿಲ್ಲ, ಆದರೆ ಚಿತ್ರದ ಮೂಲ ಸಂದೇಶವು ಸ್ಪಷ್ಟವಾಗಿದೆ. ಮಹಿಳೆಯರು ಸಾಧಕರಾಗಬಹುದು, ಅವರಿಗೆ ಬೆಂಬಲ ಬೇಕು, ಅವರನ್ನು ಸಮಾನರಾಗಿ ನೋಡಬೇಕು. ಒಟ್ಟಾರೆಯಾಗಿ ಎರಡನೇ ಅರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಗಂಭೀರವಾಗಿದೆ. ಇದು ಕಡಿಮೆ ಹಾಸ್ಯ, ಹೆಚ್ಚು ಭಾವನಾತ್ಮಕ ಆಳವನ್ನು ಹೊಂದಿದೆ. ಆದರೆ ಇದು ಸ್ವಲ್ಪ ನಿಧಾನವಾಗಿದೆ ಮತ್ತು ಕೆಲವು ದೃಶ್ಯಗಳು ಅನಗತ್ಯವಾಗಿ ಉದ್ದವಾಗಿವೆ. ವೀರನ ಪಾತ್ರದ ಬೆಳವಣಿಗೆಯು ಸಾಕಷ್ಟು ಆಸಕ್ತಿದಾಯಕವಾಗಿದ್ದರೂ ಅದು ತುಂಬಾ ಸರಳೀಕೃತವಾಗಿದೆ. ಕೀರ್ತಿಯ ಪಾತ್ರವು ಮಾತ್ರ ಸ್ಥಿರವಾಗಿ ಉತ್ತಮವಾಗಿ ಮೂಡಿಬಂದಿದೆ. ಸಿನಿಮೀಯವಾಗಿ ಈ ಭಾಗವು ಹೆಚ್ಚು ತಾಂತ್ರಿಕ ಕೌಶಲ್ಯವನ್ನು ಹೊಂದಿದೆ. ಛಾಯಾಗ್ರಹಣ, ಸಂಕಲನ, ಧ್ವನಿವಿನ್ಯಾಸ ಇವೆಲ್ಲವೂ ಉತ್ತಮವಾಗಿವೆ. ಆದರೆ ಕಥನವು ಕೆಲವೆಡೆ ತನ್ನ ವೇಗವನ್ನು ಕಳೆದುಕೊಳ್ಳುತ್ತದೆ. ಈ ಚಿತ್ರವು ನಮಗೆ ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳುತ್ತದೆ: ಒಬ್ಬ ಪುರುಷನು ತನ್ನ ಪತ್ನಿಯ ಯಶಸ್ಸನ್ನು ಸ್ವೀಕರಿಸಲು ಸಿದ್ಧನಿದ್ದಾನೆಯೇ? ಈ ಪ್ರಶ್ನೆಗೆ ಉತ್ತರವು ಚಿತ್ರದುದ್ದಕ್ಕೂ ವ್ಯಾಪಿಸಿದೆ. ಕೀರ್ತಿಯು ವೀರನಿಗೆ ಹೇಳುತ್ತಾಳೆ, ನಾನು ನಿನ್ನಿಂದ ದೂರವಾಗಲು ಬಯಸುವುದಿಲ್ಲ, ಆದರೆ ನಾನು ನನ್ನ ಕನಸುಗಳನ್ನು ಬಿಡಲು ಇಷ್ಟಪಡುವುದಿಲ್ಲ. ನಾನು ಎರಡನ್ನೂ ಹೊಂದಲು ಬಯಸುತ್ತೇನೆ, ನಿನ್ನ ಪ್ರೀತಿ ಮತ್ತು ನನ್ನ ಸ್ವಾತಂತ್ರ್ಯ. ಅದು ಸಾಧ್ಯವೇ? ಈ ಪ್ರಶ್ನೆಯು ಪ್ರತಿಯೊಬ್ಬ ಮಹಿಳೆಯ ಮನಸ್ಸಿನಲ್ಲೂ ಇರುತ್ತದೆ. ವೃತ್ತಿ ಮತ್ತು ಕುಟುಂಬದ ನಡುವಿನ ಸಮತೋಲನವನ್ನು ಕಂಡುಹಿಡಿಯುವುದು ಎಷ್ಟು ಕಷ್ಟವೆಂಬುದನ್ನು ಇದು ಸೂಚಿಸುತ್ತದೆ. ಹಾಗಾಗಿ ಈ ಚಿತ್ರವು ಸರಳವಾದ ಕಥೆಯಾಗಿದ್ದರೂ ಅದರ ಒಳಗೆ ಆಳವಾದ ಸಾಮಾಜಿಕ ವಿಮರ್ಶೆಯಿದೆ. ಇದು ಪುರುಷರು ಮತ್ತು ಮಹಿಳೆಯರ ನಡುವಿನ ಸಂಬಂಧವನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡಲು ಪ್ರೇರೇಪಿಸುತ್ತದೆ. ಆದರೆ ಇದು ವಾಣಿಜ್ಯ ಚಿತ್ರವಾದ್ದರಿಂದ ಕೆಲವೆಡೆ ಸಂದೇಶಕ್ಕಿಂತ ಮನರಂಜನೆಗೆ ಹೆಚ್ಚು ಆದ್ಯತೆ ನೀಡಿದೆ. ಇದು ಅದರ ಶಕ್ತಿ ಮತ್ತು ಅದರ ದೌರ್ಬಲ್ಯ ಎರಡೂ ಆಗಿದೆ. ಕೊನೆಯಲ್ಲಿ ಈ ಚಿತ್ರವು ಅದರ ನಿರ್ದೇಶಕರು ಮತ್ತು ತಾರಾಗಣದವರ ಪ್ರಾಮಾಣಿಕ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ. ಅವರು ಒಂದು ಕಷ್ಟಕರವಾದ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಅದನ್ನು ಧೈರ್ಯದಿಂದ ಚಿತ್ರಿಸಿದ್ದಾರೆ. ಕೆಲವು ಕುಂದುಕೊರತೆಗಳಿದ್ದರೂ ಚಿತ್ರವು ತನ್ನ ಉದ್ದೇಶದಲ್ಲಿ ಸಾಕಷ್ಟು ಯಶಸ್ವಿಯಾಗಿದೆ. ಇದು ಖಂಡಿತವಾಗಿಯೂ ಚರ್ಚೆಗೆ ಯೋಗ್ಯವಾದ ಸಿನಿಮಾ ಮತ್ತು ಪ್ರತಿಯೊಬ್ಬರೂ ನೋಡಬೇಕಾದಂತಹದ್ದು. ವಿಶೇಷವಾಗಿ ಯುವಕರು ಮದುವೆಯಾಗುವ ಮೊದಲು ಈ ಚಿತ್ರವನ್ನು ನೋಡಿದರೆ ಅವರ ದೃಷ್ಟಿಕೋನವು ಖಂಡಿತವಾಗಿಯೂ ವಿಸ್ತಾರವಾಗಬಹುದು. ಏಕೆಂದರೆ ಪ್ರೀತಿ ಎಂದರೆ ಹಿಡಿದಿಟ್ಟುಕೊಳ್ಳುವುದಲ್ಲ, ಬಿಡುಗಡೆ ಮಾಡುವುದು, ತಡೆಯುವುದಲ್ಲ, ಪ್ರೋತ್ಸಾಹಿಸುವುದು ಎಂಬುದನ್ನು ಈ ಚಿತ್ರವು ತುಂಬಾ ಸುಂದರವಾಗಿ ತಿಳಿಸುತ್ತದೆ. ಸಿನಿಮಾದ ಮೊದಲಾರ್ಧದಲ್ಲಿ ನಾವು ನೋಡಿದ್ದು ಕೀರ್ತಿಯ ಆತ್ಮವಿಶ್ವಾಸ, ಅವಳ ಹೋರಾಟ ಮತ್ತು ಮದುವೆಯ ನಂತರ ಅವಳು ಎದುರಿಸಬೇಕಾದ ಸಂಕಟಗಳು. ಆದರೆ ಎರಡನೇ ಅರ್ಧದಲ್ಲಿ ಈ ಕಥೆಯು ಇನ್ನಷ್ಟು ಆಳಕ್ಕೆ ಇಳಿಯುತ್ತದೆ. ಇಲ್ಲಿ ನಾಯಕ ವೀರನ ಮಾನಸಿಕ ಸಂಘರ್ಷ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತದೆ. ಮದುವೆಯಾದ ನಂತರ ತನ್ನ ಪತ್ನಿ ಕುಸ್ತಿಪಟು ಎಂದು ತಿಳಿದಾಗ ಅವನ ಮೊದಲ ಪ್ರತಿಕ್ರಿಯೆ ಆಘಾತ, ಆಮೇಲೆ ಆಕ್ರೋಶ ಮತ್ತು ಕೊನೆಗೆ ಅವಮಾನದ ಭಾವನೆ. ಅವನ ಸ್ನೇಹಿತರು, ಅವನ ಚಿಕ್ಕಪ್ಪ ಮತ್ತು ಗ್ರಾಮಸ್ಥರು ಅವನನ್ನು ಅಪಹಾಸ್ಯ ಮಾಡುತ್ತಾರೆ. ನಿನ್ನ ಹೆಂಡತಿ ಕುಸ್ತಿಯಾಡುತ್ತಾಳೆಯೇ? ಅವಳು ನಿನ್ನನ್ನು ಸೋಲಿಸುತ್ತಾಳೆಯೇ? ಎಂಬ ವ್ಯಂಗ್ಯದ ಪ್ರಶ್ನೆಗಳು ಅವನ ಆತ್ಮಗೌರವವನ್ನು ಕುಗ್ಗಿಸುತ್ತವೆ. ವೀರನ ಪಾತ್ರದ ಮೂಲಕ ನಮ್ಮ ಸಮಾಜದ ಅವಾಸ್ತವಿಕ ಪುರುಷಾಹಂಕಾರವನ್ನು ಚಿತ್ರಿಸಲಾಗಿದೆ. ಒಬ್ಬ ಪುರುಷನಿಗೆ ತನ್ನ ಪತ್ನಿ ತನಗಿಂತ ಬಲಿಷ್ಠಳು, ತನಗಿಂತ ಹೆಚ್ಚು ಸಾಧಕಿ ಎಂದು ಒಪ್ಪಿಕೊಳ್ಳುವುದು ಎಷ್ಟು ಕಷ್ಟವೆಂಬುದನ್ನು ಈ ಚಿತ್ರವು ತೋರಿಸುತ್ತದೆ. ಇಲ್ಲಿ ಒಂದು ಮಹತ್ವದ ಅಂಶವೆಂದರೆ ಕೀರ್ತಿ ತನ್ನ ಪತಿಯ ಅವಮಾನವನ್ನು ಅರ್ಥಮಾಡಿಕೊಳ್ಳುತ್ತಾಳೆ. ಅವಳು ಪ್ರೀತಿಯಿಂದ, ಸಹನೆಯಿಂದ ಅವನಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಾಳೆ. ಆದರೆ ವೀರನ ಜಿಡ್ಡು ತಲೆಯ ಧೋರಣೆಯು ಪ್ರತಿಬಾರಿ ಅವಳ ಪ್ರಯತ್ನವನ್ನು ಮುರಿಯುತ್ತದೆ. ಒಂದು ದೃಶ್ಯದಲ್ಲಿ ಕೀರ್ತಿ ವೀರನಿಗೆ ಹೇಳುತ್ತಾಳೆ, ನಾನು ನಿನ್ನನ್ನು ಸೋಲಿಸಲು ಬಯಸುವುದಿಲ್ಲ, ನಾನು ನಿನ್ನ ಜೊತೆಗೆ ನಿಲ್ಲಲು ಬಯಸುತ್ತೇನೆ. ಆದರೆ ನೀನು ನನ್ನನ್ನು ನಿನ್ನ ಎದುರಾಳಿಯಾಗಿ ನೋಡುವವರೆಗೆ ನಮ್ಮ ನಡುವೆ ಸಮಾನತೆ ಸಾಧ್ಯವಿಲ್ಲ. ಇದು ಚಿತ್ರದ ಮಧ್ಯಭಾಗದಲ್ಲಿರುವ ಪ್ರಮುಖ ಸಂಭಾಷಣೆ. ಇದು ಕೇವಲ ದಂಪತಿಗಳ ಸಮಸ್ಯೆಯಲ್ಲ, ಇದು ಇಡೀ ಸಮಾಜದ ಸಮಸ್ಯೆ. ಪುರುಷರು ಮಹಿಳೆಯರನ್ನು ತಮ್ಮ ಸಮಾನರಾಗಿ ನೋಡಲು ಹೇಗೆ ಹಿಂಜರಿಯುತ್ತಾರೆ ಎಂಬುದು ಇಲ್ಲಿ ಪ್ರತಿಫಲಿಸುತ್ತದೆ.
ವೀರನ ಪಾತ್ರದ ಬೆಳವಣಿಗೆಯು ನಿಧಾನವಾಗಿ ಆದರೆ ಖಂಡಿತವಾಗಿ ಆಗುತ್ತದೆ. ಮೊದಲಿಗೆ ಅವನು ತನ್ನ ಪತ್ನಿಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾನೆ. ಅವಳು ಸೀರೆ ಉಡುಗಬೇಕು, ಆಭರಣ ಧರಿಸಬೇಕು, ಮನೆಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು. ಒಂದು ಹಂತದಲ್ಲಿ ಅವನು ಅವಳ ಕುಸ್ತಿ ಸಾಮಗ್ರಿಗಳನ್ನೇ ಎಸೆಯಲು ಪ್ರಯತ್ನಿಸುತ್ತಾನೆ. ಆದರೆ ಅವಳು ಪ್ರತಿಭಟಿಸುವುದಿಲ್ಲ. ಅವಳು ಸುಮ್ಮನೆ ಅವನಿಗೆ ಒಂದು ಪ್ರಶ್ನೆ ಕೇಳುತ್ತಾಳೆ, ನಿನಗೆ ಅಡುಗೆ ಮಾಡಬಾರದೆಂದರೆ ನಾನು ಮಾಡುವುದಿಲ್ಲ. ನಿನಗೆ ಕುಸ್ತಿ ಆಡಬಾರದೆಂದರೆ ನಾನು ಆಡುವುದಿಲ್ಲ. ಆದರೆ ನೀನು ನನಗೆ ಏನು ಕೊಡುತ್ತೀಯ? ನನ್ನ ಕನಸುಗಳ ಬದಲಾಗಿ ನೀನು ನನಗೆ ಏನು ನೀಡಬಲ್ಲೆ? ಈ ಸರಳ ಪ್ರಶ್ನೆಯು ವೀರನನ್ನು ಯೋಚಿಸುವಂತೆ ಮಾಡುತ್ತದೆ. ಏಕೆಂದರೆ ಅವನು ಅವಳಿಗೆ ಏನನ್ನೂ ನೀಡುತ್ತಿಲ್ಲ, ಕೇವಲ ಅವಳಿಂದಲೇ ಎಲ್ಲವನ್ನೂ ನಿರೀಕ್ಷಿಸುತ್ತಿದ್ದಾನೆ. ಇದು ಪಿತೃಪ್ರಭುತ್ವದ ವ್ಯವಸ್ಥೆಯ ಸರಳ ಆದರೆ ಪ್ರಬಲ ವಿಮರ್ಶೆಯಾಗಿದೆ. ಸಾಮಾನ್ಯವಾಗಿ ಮದುವೆಯಲ್ಲಿ ಪುರುಷನು ಏನನ್ನು ಪಡೆಯಬೇಕೆಂದು ನಿರೀಕ್ಷಿಸುತ್ತಾನೋ ಅದು ಆಹಾರ, ಕಾಳಜಿ, ಸಂತಾನ, ಸಮಾಜದಲ್ಲಿ ಗೌರವ. ಆದರೆ ಅವನು ಏನನ್ನು ಹಿಂದಿರುಗಿಸುತ್ತಾನೆ? ಕೇವಲ ಆರ್ಥಿಕ ಭದ್ರತೆ ಅಷ್ಟೇ. ಆದರೆ ಈ ಚಿತ್ರದಲ್ಲಿ ಕೀರ್ತಿಗೆ ಆರ್ಥಿಕ ಭದ್ರತೆಯ ಅಗತ್ಯವಿಲ್ಲ, ಏಕೆಂದರೆ ಅವಳು ಸ್ವತಃ ಸಾಧಕಿ. ಆಗ ವೀರನು ಅವಳ ಜೀವನದಲ್ಲಿ ಏನನ್ನು ತರುತ್ತಾನೆ? ಇದು ಆಳವಾದ ಪ್ರಶ್ನೆ. ನಂತರದ ದೃಶ್ಯಗಳಲ್ಲಿ ವೀರನು ಕುಸ್ತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅವನು ಕೀರ್ತಿಯ ತರಬೇತಿಯನ್ನು ಗಮನಿಸುತ್ತಾನೆ, ಅವಳ ಹೋರಾಟವನ್ನು ನೋಡುತ್ತಾನೆ. ಅವಳು ಎಷ್ಟು ಕಷ್ಟಪಡುತ್ತಾಳೆ, ಎಷ್ಟು ನೋವನ್ನು ಸಹಿಸುತ್ತಾಳೆ, ಎಷ್ಟು ಬೆವರು ಸುರಿಸುತ್ತಾಳೆ ಎಂಬುದು ಅವನಿಗೆ ಅರಿವಾಗುತ್ತದೆ. ಒಂದು ದಿನ ಅವಳಿಗೆ ಗಾಯವಾದಾಗ ಅವನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಡಾಕ್ಟರ್ ಹೇಳುತ್ತಾರೆ, ಇವಳ ದೇಹದಲ್ಲಿ ಎಷ್ಟೊಂದು ಗಾಯಗಳಿವೆ, ಆದರೂ ಅವಳು ನಗುತ್ತಾಳೆ. ಇದೊಂದು ಮಹಾನ್ ಕ್ರೀಡಾಪಟು. ಆ ದಿನ ವೀರನಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಅವನು ಅವಳನ್ನು ಹೊಸ ಕಣ್ಣಿನಲ್ಲಿ ನೋಡಲಾರಂಭಿಸುತ್ತಾನೆ. ಇನ್ನು ಮುಂದೆ ಅವಳು ಅವನಿಗೆ ಕೇವಲ ಹೆಂಡತಿಯಲ್ಲ, ಅವಳು ಒಬ್ಬ ಯೋಧೆ. ಇಲ್ಲಿ ಚಿತ್ರವು ಒಂದು ಸುಂದರವಾದ ಸಾಮ್ಯತೆಯನ್ನು ನೀಡುತ್ತದೆ. ಕುಸ್ತಿ ಕ್ರೀಡಾಂಗಣವು ಜೀವನದ ರೂಪಕವಾಗಿ ಬರುತ್ತದೆ. ಜೀವನದಲ್ಲಿ ನಾವೆಲ್ಲರೂ ಯಾರಾದರೊಬ್ಬರೊಂದಿಗೆ ಕುಸ್ತಿಯಾಡುತ್ತಿರುತ್ತೇವೆ, ಕೆಲವೊಮ್ಮೆ ನಮ್ಮ ಸ್ವಂತ ಅಹಂಕಾರದೊಂದಿಗೆ, ಕೆಲವೊಮ್ಮೆ ಸಮಾಜದ ನಿರೀಕ್ಷೆಗಳೊಂದಿಗೆ, ಕೆಲವೊಮ್ಮೆ ನಮ್ಮ ಪ್ರೀತಿಪಾತ್ರರೊಂದಿಗೆ. ಆದರೆ ನಿಜವಾದ ಗೆಲುವು ಎದುರಾಳಿಯನ್ನು ಬಗ್ಗಿಸುವುದಲ್ಲ, ಅವನನ್ನು ಅರ್ಥಮಾಡಿಕೊಳ್ಳುವುದು. ಈ ಸಂದೇಶವನ್ನು ಚಿತ್ರವು ಹಲವಾರು ದೃಶ್ಯಗಳ ಮೂಲಕ ತಿಳಿಸುತ್ತದೆ. ವೀರನ ಚಿಕ್ಕಪ್ಪನ ಪಾತ್ರವು ಇಲ್ಲಿ ಮತ್ತೊಮ್ಮೆ ಪ್ರವೇಶಿಸುತ್ತದೆ. ಅವನು ವೀರನಿಗೆ ಹೇಳುತ್ತಾನೆ, ಅವಳು ಕುಸ್ತಿಯಾಡಲಿ, ಅದರಿಂದ ನಿನಗೆ ನಷ್ಟವೇನು? ನೀನು ಅವಳಿಗೆ ಬೆಂಬಲವಾಗಿರು. ಇದು ಆಶ್ಚರ್ಯಕರ ತಿರುವು, ಏಕೆಂದರೆ ಮೊದಲಾರ್ಧದಲ್ಲಿ ಈ ಪಾತ್ರವು ಪುರುಷ ಪ್ರಾಬಲ್ಯವನ್ನು ಪ್ರಚೋದಿಸುತ್ತಿತ್ತು, ಆದರೆ ಎರಡನೇ ಅರ್ಧದಲ್ಲಿ ಅವನೇ ವೀರನಿಗೆ ಸರಿದಾರಿ ತೋರಿಸುತ್ತಾನೆ. ಬಹುಶಃ ಇದು ಚಿತ್ರದ ಸಂದೇಶವನ್ನು ಹೆಚ್ಚು ಬಲಪಡಿಸಲು ಮಾಡಿದ ಪ್ರಯತ್ನವಿರಬಹುದು. ಆದರೆ ಇದು ಸ್ವಲ್ಪ ಕೃತಕವೆನಿಸುತ್ತದೆ, ಏಕೆಂದರೆ ಸಮಾಜದಲ್ಲಿ ಹೀಗೆ ಹಠಾತ್ತನೆ ಬದಲಾಗುವ ವ್ಯಕ್ತಿಗಳು ಅಪರೂಪ. ಕೀರ್ತಿಯ ತಂದೆಯ ಪಾತ್ರವು ಇಲ್ಲಿ ಪ್ರಮುಖವಾಗುತ್ತದೆ. ಮೊದಲಿಗೆ ಅವನು ತನ್ನ ಮಗಳು ಕುಸ್ತಿಯಾಡಲು ವಿರೋಧಿಸುತ್ತಾನೆ. ಆದರೆ ಅವಳ ಪ್ರತಿಭೆಯನ್ನು ನೋಡಿ ಅವನು ಬೆಂಬಲಿಸಲು ಪ್ರಾರಂಭಿಸುತ್ತಾನೆ. ತಂದೆ-ಮಗಳ ಸಂಬಂಧವು ಚಿತ್ರದಲ್ಲಿ ಬಹಳ ಮಾರ್ಮಿಕವಾಗಿ ಮೂಡಿಬಂದಿದೆ. ಒಂದು ದೃಶ್ಯದಲ್ಲಿ ತಂದೆ ಹೇಳುತ್ತಾರೆ, ನಾನು ನಿನ್ನನ್ನು ಕುಸ್ತಿಯಿಂದ ದೂರವಿಡಲು ಪ್ರಯತ್ನಿಸಿದೆ, ಏಕೆಂದರೆ ಈ ಸಮಾಜವು ಅದನ್ನು ಒಪ್ಪುವುದಿಲ್ಲ ಎಂದು ನನಗೆ ಗೊತ್ತಿತ್ತು. ಆದರೆ ನೀನು ನನ್ನನ್ನು ಮೀರಿಸಿ ಬೆಳೆದಿರುವೆ, ಅದು ನನಗೆ ಹೆಮ್ಮೆ. ಈ ಸಂಭಾಷಣೆಯು ತುಂಬಾ ಹೃದಯಸ್ಪರ್ಶಿಯಾಗಿದೆ. ಇದು ಹೆತ್ತವರ ಮನೋವಿಜ್ಞಾನವನ್ನು ಸರಿಯಾಗಿ ತೋರಿಸುತ್ತದೆ. ಅವರು ಮಕ್ಕಳ ಮೇಲೆ ನಿರ್ಬಂಧಗಳನ್ನು ಹೇರುತ್ತಾರೆ, ಆದರೆ ಆ ನಿರ್ಬಂಧಗಳ ಹಿಂದೆ ಅವರ ರಕ್ಷಣೆಯ ಭಾವನೆ ಇರುತ್ತದೆ. ಎರಡನೇ ಅರ್ಧದಲ್ಲಿ ಹಾಸ್ಯದ ಪ್ರಮಾಣವು ಸ್ವಲ್ಪ ಕಡಿಮೆಯಾಗುತ್ತದೆ. ಇದು ಚಿತ್ರದ ಗಂಭೀರ ಸ್ವರೂಪವನ್ನು ಹೆಚ್ಚಿಸುತ್ತದೆ, ಆದರೆ ಕೆಲವು ಪ್ರೇಕ್ಷಕರಿಗೆ ಇದು ಬೇಸರ ತರಬಹುದು. ವಾಣಿಜ್ಯ ಚಿತ್ರಗಳಲ್ಲಿ ಹಾಸ್ಯ ಮತ್ತು ಗಂಭೀರತೆಯ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಈ ಚಿತ್ರವು ಮೊದಲಾರ್ಧದಲ್ಲಿ ಹಾಸ್ಯವನ್ನು ಹೇರಳವಾಗಿ ಬಳಸಿದರೆ, ಎರಡನೇ ಅರ್ಧದಲ್ಲಿ ಅದು ಕಡಿಮೆಯಾಗುತ್ತದೆ. ಒಂದು ಹಂತದಲ್ಲಿ ವೀರನು ಕೀರ್ತಿಯ ತರಬೇತಿಗೆ ಸಹಾಯ ಮಾಡಲು ಪ್ರಾರಂಭಿಸುತ್ತಾನೆ. ಅವನು ಅವಳಿಗೆ ನೀರು ಕೊಡುವುದು, ಅವಳ ಬೆವರು ಒರೆಸುವುದು, ಅವಳಿಗೆ ಪ್ರೋತ್ಸಾಹ ನೀಡುವುದು. ಇದು ಅವರ ಸಂಬಂಧದಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ. ಈಗ ಅವರು ಸಮಾನರು, ಒಬ್ಬರಿಗೊಬ್ಬರು